ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಫಸ್ಟ್ ಸ್ಟೂಡೆಂಟ್ಸ್ಗೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ರೆಡಿ 2 ವಿಡಿಯೋನ ಈ ಚಾಪ್ಟರ್ ಮೇಲೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಆಲ್ರೆಡಿ ಅದರಲ್ಲಿ ಫ್ಯಾಕ್ಟೋರಿಯಲ್ ತನಕ ಕಂಪ್ಲೀಟ್ ಆಗಿತ್ತು. ಇವತ್ತಿನ ದಿವಸ ನಾನು ಆ್ಯಕ್ಚುಲಿ ಡಿಸ್ಕಷನ್ ಮಾಡ್ತಾ ಇರೋದು ಪರ್ಮುಟೇಷನ್ ಅಂದ್ರೇನು, ಪರ್ಮುಟೇಷನ್ ಬರುವಂಥ ಫಾರ್ಮುಲಾ ಏನು, ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದ್ರ ಮೇಲೆ ಬರುವಂಥ ಎಕ್ಸಸೈಸ್ನು ಕೂಡ ಇವತ್ತಿನ ದಿವಸ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. PUC ಫಸ್ಟ್ ಸ್ಟೂಡೆಂಟ್ಸ್ಗೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಚಾಪ್ಟರ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಚಾಪ್ಟರ್ ಮೇಲೆ ಆಲ್ರೆಡಿ 2 ವೀಡಿಯೋಸ್ಗಳಾಗಿದೆ. ಅದರ ಮೇಲೆ ಅಂದರೆ ಅಪ್ ಟು 6.2 ವರೆಗೂ ಎಕ್ಸಸೈಸ್ನ ಕಂಪ್ಲೀಟ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಸೊ ಇವತ್ತಿನ ದಿವಸ ಆ್ಯಕ್ಚುಲಿ ಪರ್ಮುಟೇಷನ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಸೊ ಇದ್ರ ಮೇಲೆ ಬರುವಂಥ ಕಾನ್ಸೆಪ್ಟು ಮತ್ತು ಅದರದ್ದು ಫಾರ್ಮುಲಾಸ್ ಮತ್ತು ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಡಿಸ್ಕಷನ್ ಮಾಡಿ ಎಕ್ಸಸೈಸ್ 6.3ನ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟಾಗಿ ಡಿಸ್ಕಷನ್ ಮಾಡೋಣ. ಪರ್ಮುಟೇಷನ್ಸ್ ಅಂತಂದ್ರೆ ಏನು? ಪರ್ಮುಟೇಷನ್ ಅಂದರೆ ಇಲ್ಲಿ ಒಂದಿಷ್ಟು ಆಬ್ಜೆಕ್ಟ್ಸ್ಗಳನ್ನ ಕೊಡ್ತಾರೆ, ಅದನ್ನು ನಾವಿಲ್ಲಿ ಆರ್ಡರ್ಗಳನ್ನ ವೈಸ್ ನಾವು ಅರೇಂಜ್ ಮಾಡೋದಿರುತ್ತೆ. ಓಕೆ, ಸೊ ಪರ್ಮುಟೇಷನ್ ಈಸ್ ಆನ್ ಅರೇಂಜ್ಮೆಂಟ್. ಇದು ಮೇನ್ ಇಂಪಾರ್ಟೆಂಟ್. ಅರೇಂಜ್ಮೆಂಟ್ ಎ ಡೆಫಿನಿಟ್ ಆರ್ಡರ್. ಒಂದು ಅರೇಂಜ್ಮೆಂಟ್ ಮಾಡೋದು ಒಂದು ಡೆಫಿನಿಟ್ ಆರ್ಡರ್ ಒಳಗೆ ಅರೇಂಜ್ಮೆಂಟ್ ಮಾಡೋದಾಗಿರುತ್ತೆ. ಓಕೆ, ಸೊ ಯಾವ ಥರ ನೀವು ಅರೇಂಜ್ ಮಾಡ್ತೀರಾ? ಸೊ ಇವಾಗ ನೋಡಿ, ನಂಬರ್ಸ್ಗೆ ಕೊಟ್ಟಿದ್ದಾರೆ 1 2 3 4 5 ಇದೆ. ಇದನ್ನೇ ತಗೊಂಡು ನೀವು 2 ಡಿಜಿಟ್ ನಂಬರ್ನ ಮಾಡಿ. ಇದು ಒಂದು ಅರೇಂಜ್ಮೆಂಟ್ ಇದೆನಾ? 3 ಡಿಜಿಟ್ ನಂಬರ್ ಅರೇಂಜ್ ಮಾಡೋದು. ಓಕೆ, ಸೊ ಈ ಥರ ಒಂದು ರೋಸ್ ಅಂತ ಒಂದು ವರ್ಡ್ ಕೊಡ್ತಾರೆ, ಅದನ್ನು ನಾವು ಅರೇಂಜ್ ಮಾಡೋದಿರುತ್ತೆ. ಓಕೆ, ಸೊ ವಿತ್ ಮೀನಿಂಗ್ ಆರ್ ವಿತೌಟ್ ಮೀನಿಂಗ್ ಈ ಥರ ನಾವು ಅರೇಂಜ್ ಮಾಡೋದಿರುತ್ತೆ. ಸೊ ಇದು ಎಲ್ಲನೂ ಬರುವಂಥದ್ದು ಪರ್ಮುಟೇಷನ್ ಅಲ್ಲಿ ಸ್ಟೂಡೆಂಟ್ಸ್. ಓಕೆ, ಸೊ ನಾವು ಜಸ್ಟ್ ಈ ಥರ ಓರಲಿ ಡೆಫಿನೇಷನ್ ಹೇಳಿದ ತಕ್ಷಣ ಅರ್ಥ ಆಗಲ್ಲ. ಅದರ ಮೇಲೆ ಬರುವಂಥ ಎಕ್ಸಾಂಪಲ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಮಾಡ್ತಾ ಹೋದಾಗ ಪರ್ಮುಟೇಷನ್ ಅಂದ್ರೇನು, ಅದನ್ನು ಯಾವಾಗ ನಾವು ಫಾರ್ಮುಲಾ ಅಪ್ಲೈ ಮಾಡಬೇಕು, ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಸೊ ಮೊದಲಿಗೆ ಪರ್ಮುಟೇಷನ್ ಒಂದು ಫಾರ್ಮುಲಾ ಇದೆ. ಏನಪ್ಪಾ ಅಂದರೆ NPR ಅಂತ ಸ್ಟೂಡೆಂಟ್ಸ್. ಓಕೆ, NPR, ಎನ್ ಅಂದ್ರೆ ಏನು, ಆರ್ ಅಂದ್ರೆ ಏನು, ಅಗೇನ್ ಒಂದು ಸಿಚುವೇಶನ್ ಒಂದು ಎಕ್ಸಾಂಪಲ್ ಕೊಟ್ಟಾಗ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇವಾಗ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. NPR ಅಂತ ಇದ್ರೆ ಇದ್ರದ್ದು ಫಾರ್ಮುಲಾ ಆಗುತ್ತೆ ಸ್ಟೂಡೆಂಟ್ಸ್, n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಫ್ಯಾಕ್ಟೋರಿಯಲ್ ನಾವು ಹಿಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ ಆರ್ ಅಂತ ಫಾರ್ಮುಲಾ ಇರುವಂಥದ್ದು. ಸೊ ಇದು n ಅಂದ್ರೆ ಏನು, ಆರ್ ಅಂದ್ರೆ ಏನು ಮೊದಲಿಗೆ ತಿಳ್ಕೊಳ್ಳೋಣ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಈ ಒಂದು ಎಕ್ಸಾಂಪಲ್ನ ನಾನು ಸಾಲ್ವ್ ಮಾಡಿಬಿಟ್ಟು ಅಗೇನ್ ಹಿಂದಿನ ಎಕ್ಸಾಂಪಲ್ಗೆ ಹೋಗ್ತೀನಿ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎನ್ ಅಂದ್ರೇನು, ಆರ್ ಅಂದ್ರೇನು, ಇವೆರಡರ ರಿಲೇಷನ್ ಯಾವ ಥರ ಇರಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಇದೆ ನೋಡಿ ಫಸ್ಟ್ ಒಂದು ಕ್ವಶನ್ನು. ಇಲ್ಲಿ ಇನ್ನೊಂದು ಹೆಡ್ಡಿಂಗ್ ಕೂಡ ಇದೆ, ಪರ್ಮುಟೇಷನ್ ವೆನ್ ಆಲ್ ದ ಅಬ್ಜೆಕ್ಟ್ಸ್ ಆರ್ ಡಿಸ್ಟಿಂಕ್ಟ್. ಎಲ್ಲ ಡಿಸ್ಟಿಂಕ್ಟ್ಸ್ ಇದ್ದಾಗ ಯಾವ ಥರ ನಾವು ಅಪ್ಲೈ ಮಾಡ್ಕೊತೀವಿ ಅಂತ ಹೇಳಿ. ಫಸ್ಟ್ ಒಂದು ಕ್ವಶನ್ ಏನಿದೆ, ಹೌ ಮೆನಿ 4 ಡಿಜಿಟ್ ನಂಬರ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ಯೂಸಿಂಗ್ ದ ಡಿಜಿಟ್ 1 to 9. ಅಗೇನ್ ಇಲ್ಲಿ ಏನು ಹೇಳ್ತಾರೆ ನೋಡಿ, ಇಫ್ ರಿಪಿಟೇಷನ್ ಆಫ್ ಅ ಡಿಜಿಟ್ ಈಸ್ ನಾಟ್ ಅಲೌಡ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ, 4 ಡಿಜಿಟ್ದು ನೀವು ಒಂದು ಒಂದು ನಂಬರ್ನ ರೆಡಿ ಮಾಡಬೇಕಾಗಿರೋದು. ನಂಬರ್ಸ್ಗಳನ್ನ 4 ಡಿಜಿಟ್ ಇರುವಂಥ ನಂಬರ್ಸ್ನ ರೆಡಿ ಮಾಡಬೇಕು. ಅದರಲ್ಲಿ ಯೂಸ್ ಮಾಡುವಂಥ ಡಿಜಿಟ್ಸ್ಗಳು ಯಾವಾಗ ಇರಬೇಕಂತ ಇಲ್ಲಿ ಹೇಳ್ತಾ ಇದೆ ನೋಡಿ. 1 ಇಂದ ಹಿಡಿದು 0 ಇಲ್ಲ, 1 ಇಂದ ಹಿಡಿದು 9 ವರೆಗೂ ಬರುವಂಥ ನಂಬರ್ಸ್ಗಳನ್ನ ಯೂಸ್ ಮಾಡಿ. ಅಂದರೆ 1 2 3 4 5 6 7 8 9 ವರೆಗೂ ಯೂಸ್ ಮಾಡಬೇಕು. 10 ಇಲ್ಲ, ಬರೀ 9 ವರೆಗೂ ಯೂಸ್ ಮಾಡಬೇಕು. ಅದಲ್ಲದೆ ಇನ್ನೊಂದು ಹೇಳ್ತಾರೆ, ರಿಪಿಟೇಷನ್ ಆಫ್ ಅ ಡಿಜಿಟ್ ಈಸ್ ನಾಟ್ ಅಲೌಡ್. ಒಂದು ಸತಿ ಯೂಸ್ ಮಾಡಿದ ನಂಬರ್ನ ಮತ್ತೊಂದು ಸತಿ ಯೂಸ್ ಮಾಡೋ ಹಾಗಿಲ್ಲ. ಅಂದರೆ ಇದು ಎಷ್ಟು ನಂಬರ್ಸ್ಗಳನ್ನು ನಾವು ರೆಡಿ ಮಾಡ್ಬೋದು. ಒಂದು ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, 4239 ಅಂತ ಕೊಡ್ತೀನಿ. ಸೊ ಇದು 4 ಡಿಜಿಟ್ ನಂಬರ್ ಇದೆ. ಇಲ್ಲಿ ಯಾವುದಾದ್ರು ರಿಪೀಟೆಡ್ ಇದೆನಾ ನಂಬರು? ಇಲ್ಲ. ಅಂದರೆ ಇದನ್ನ ಈ ಥರ ನಾವು ಅರೇಂಜ್ ಮಾಡ್ತಾ ಹೋಗೋದು. 5132, ಸೊ ಇದು ಕೂಡ ಒಂದು ನಂಬರ್ ಆಗುತ್ತೆ 4 ಡಿಜಿಟ್ದು. ಅಥವಾ 9876 ಇದನ್ನು ಬರೀಬಹುದು. ಈ ಥರ ಸಾಕಷ್ಟು ಎಕ್ಸಾಂಪಲ್ಸ್ಗಳು ನಮಗೆ ಇಲ್ಲಿ ದೊರೆಯುವಂಥದ್ದಾಗಿರುತ್ತೆ. ಸೊ ಇದರದ್ದು ಟೋಟಲ್ ನಂಬರ್ ಕೇಳಿದ್ದಾರೆ ಅವರು, ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಎಷ್ಟಾಗುತ್ತೆ ಈ ಥರ 4 ಡಿಜಿಟ್ ಮಾಡ್ತಾ ಹೋದ್ರೆ ಅಂತ ಕೇಳ್ತಾರೆ. ಸೊ ಸಾಕಷ್ಟು ಆಗೋದ್ರಿಂದ ಇದನ್ನ ನಾವು ಫಾರ್ಮುಲಾಸ್ಗಳನ್ನ ಯೂಸ್ ಮಾಡೋಕ್ಕೆ ಬಹಳ ಹೆಲ್ಪ್ ಆಗುವಂಥದ್ದು ಇಲ್ಲಿ ಆ್ಯಕ್ಚುಲಿ ಪರ್ಮುಟೇಷನ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ 2 ಇಂಪಾರ್ಟೆಂಟ್ ಇದೆ. ಸೊ 1 ರಿಂದ ಹಿಡಿದು 9 ವರೆಗೂ ಅಂದರೆ ಟೋಟಲ್ ಎಷ್ಟು ನಂಬರ್ಸ್ಗಳಾದವು ಸ್ಟೂಡೆಂಟ್ಸ್? ಇಲ್ಲಿ ಟೋಟಲ್ 9 ಡಿಜಿಟ್ಸ್ಗಳಾದವಾ? ಓಕೆ, 9 ಡಿಜಿಟ್ಸ್ಗಳು ಕೊಟ್ಟಿದ್ದಾರೆ. ಅಗೇನ್ ವೆಕೆಂಟ್ ಪ್ಲೇಸಸ್ಗಳು ಎಷ್ಟಿದಾವೆ? 1 2 3 4 ವೆಕೆಂಟ್ ಪ್ಲೇಸಸ್ ಇದೆ. ಅಂದರೆ ಇದಾಗತ್ತೆ ನಿಮ್ಮದು 6, ಇದಾಗತ್ತೆ ನಿಮ್ಮದು ಎನ್ ಅಂದರೆ 9 ಇದಾವೆ. 9 ಡಿಜಿಟ್ ಇಲ್ಲಿ ನಾವು 4 ವೆಕೆಂಟ್ ಪ್ಲೇಸಸ್ನ ಮಾಡ್ಬೇಕಂತಂದ್ರೆ ನಾವು ಯೂಶ್ವಲಿ NPR ಅಂತ ಬರೀತೀವಲ್ಲ. ಎನ್ ಅಂದರೆ ಎಷ್ಟಿದೆ? 9 ಆಬ್ಜೆಕ್ಟ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪರ್ಮುಟೇಷನ್ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಹೇಳ್ತಾ ಇರುವಂಥದ್ದು 4. 9P4ನ ನಾವಿಲ್ಲಿ ಸಾಲ್ವ್ ಮಾಡಬೇಕಾಗಿರುವಂಥದ್ದು. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? 9P4 ಯಾಕೆ ತಗೊಂಡ್ವಿ ಅಂತಂದ್ರೆ ನಾವಿಲ್ಲಿ 9 ಆಬ್ಜೆಕ್ಟ್ಸ್ನ ಕೊಟ್ಟಿದ್ದಾರೆ, ಅದರಲ್ಲಿ ನಾವು 4 ವ್ಯಾಕೆಂಟ್ ಪ್ಲೇಸಸ್ನ ಫಿಲ್ ಅಪ್ ಮಾಡಬೇಕು. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡಿ. 9 ಫ್ಯಾಕ್ಟೋರಿಯಲ್
ಫಾರ್ಮುಲಾ ಏನು ಹೇಳುತ್ತೆ, 9 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 9 ಮೈನಸ್ 4 ಫ್ಯಾಕ್ಟೋರಿಯಲ್. n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ 4 ಅಲ್ವಾ. ಓಕೆ, ಸೊ n ಮೈನಸ್ ಆರ್ ಇತ್ತು, ಸೊ ಆರ್ ಜಾಗದಲ್ಲಿ 4 ಇದೆ. ಸೊ 9 ಮೈನಸ್ 4 ಮಾಡಿದ್ರೆ ಎಷ್ಟು ಬರುತ್ತೆ, ಇಲ್ಲಿ 5 ಫ್ಯಾಕ್ಟೋರಿಯಲ್ ಬರುತ್ತಾ. ಓಕೆ, ಅಂದ್ರೆ ಇದನ್ನ 9 ನಾನು 5 ಬರೋವರೆಗೂ ಎಕ್ಸ್ಪಾಂಡ್ ಮಾಡ್ಕೋಬೇಕು, ಯಾಕಂದ್ರೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್. ಇವಾಗ ಇವೆರಡು ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಯಿತು. ಸೊ ಉಳಿಯುವಂಥ ಆನ್ಸರ್ ಏನು, ಇದು 4 ರಿಸಲ್ಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿ ಬರೆದ್ಬಿಟ್ರೆ ಮುಗೀತು ನೋಡಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ನಾವು ಇವೆಲ್ಲ ರಿಸಲ್ಟ್ಸ್ನ ಮಲ್ಟಿಪ್ಲೈ ಮಾಡಿ ಬರೆಯೋಣ. ಏನೇನಿದೆ ನೋಡಿ ಸ್ಟೂಡೆಂಟ್ಸ್, 9 ಇಂಟು 8 ಇಂಟು 7 ಇಂಟು 6 ಅಂದರೆ ಟೋಟಲ್ ಆಗುತ್ತೆ 3024. ಓಕೆ, ಟೋಟಲ್ ರಿಸಲ್ಟ್ಸ್ ಆಗಿರುವಂಥದ್ದು 3024 ಇಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ ಯಾವ ಥರ ಸಾಲ್ವ್ ಮಾಡೋದು ಅಂತ, ಎಲ್ಲಿ ಪರ್ಮುಟೇಷನ್ ಅಪ್ಲೈ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಎನ್ ಅಂದ್ರೆ ಏನು ಗೊತ್ತಾಯ್ತಲ್ವಾ, ನಂಬರ್ ಆಫ್ ಆಬ್ಜೆಕ್ಟು, ಆಮೇಲೆ ವೇಕೆಂಟ್ ಪ್ಲೇಸ್. ಎಲ್ಲಿ ಪ್ರತಿ ಸತಿ ವೇಕೆಂಟ್ ಪ್ಲೇಸ್ ಇರಲ್ಲ, ಎಷ್ಟು ನಾವು ಅರೇಂಜ್ ಮಾಡೋದಿರತ್ತಲ್ಲ ಅದು ನಮ್ಮದು ಇದ್ರಾಗಿರುತ್ತೆ, ಆರ್ ಆಗಿರುತ್ತೆ. ಎಷ್ಟು ಇದು ಕೊಟ್ಟಿರ್ತಾರೆ ಅದರ ಆಬ್ಜೆಕ್ಟ್ ಮೇಲೆ ಮಾಡ್ಬೋದು. ಇಲ್ಲಿ ಒಂದು ಕಂಡೀಷನ್ ಇದೆ ಎನ್ ಮತ್ತು ಆರ್ಗೆ. ಇವಾಗಲೇ ನಾವಿಲ್ಲಿ ಫಾರ್ಮುಲಾ ಬರೋದಿವಲ್ವಾ, ಎನ್ ಪಿ ಆರ್. ಎನ್ ಅಂದ್ರೆ ಎಷ್ಟು ಆಬ್ಜೆಕ್ಟ್ಸ್ ಇದೆ. ಎನ್ ಯಾವಾಗಲೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಆರ್ ಇರಬೇಕು. ಓಕೆ, ಅಂದ್ರೆ ಇದೇ ಸಣ್ಣದಿರ್ಬೇಕಿಲ್ಲ, ಈಕ್ವಲ್ ಇದ್ರೂ ನಡೆಯುತ್ತೆ. ಅದು ಬಿಟ್ಟು ನೀವು ಇದಕ್ಕಿಂತಲೂ ದೊಡ್ಡ ತಗೊಂಡ್ರಿ ಅಂತಂದ್ರೆ, ಅಂದ್ರೆ ಎನ್ಕಿಂತಲೂ ದೊಡ್ಡ ತಗೊಂಡ್ರಿ. ಇವಾಗ ನೋಡಿ ನಮ್ಗೆ ಎಷ್ಟಿತ್ತು, 9 ಎಲಿಮೆಂಟ್ಸ್ ಇತ್ತು. ಇಲ್ಲಿ ನಾವು ತಗೊಂಡಿದ್ವಿ 4. 9 ಎಲಿಮೆಂಟ್ ಜೊತೆ ನಾವು 5 ಮಾಡ್ಕೋಬಹುದು, 6 ಮಾಡ್ಬೋದು, ಅಥವಾ 9 ಎಲಿಮೆಂಟ್ಸ್ ಜೊತೆ 9 ಅರೇಂಜ್ಮೆಂಟ್ ಡಿಜಿಟ್ನು ಮಾಡ್ಕೋಬಹುದು ನಾವು. ಅದು ಬಿಟ್ಟು ನೀವು 9 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ನೀವು 8 ಮಾಡಿ 10 ಮಾಡಿ ಅಂತಂದ್ರೆ ಪಾಸಿಬಲ್ ಇದೆನಾ, ಇಲ್ಲ. ಕೊಟ್ಟಿರೋದೇ 9 ಡಿಜಿಟ್ಸು, 8 10 ಅರೇಂಜ್ಮೆಂಟ್ ಎಲ್ಲಿಂದ ಮಾಡ್ಲಿಕ್ಕೆ ಆಗತ್ತೆ. ಅದ್ರ ಸಲುವಾಗಿ ಯಾವಾಗ್ಲೂ ಎನ್ ದೊಡ್ಡದಿರ್ಬೇಕು ಕಂಪೇರ್ ಟು ಆರ್. ಈಕ್ವಲ್ ಇದ್ರೂ ಕೂಡ ನಡೆಯುತ್ತೆ, ಬಟ್ ಏನಾಗಿರ್ಬಾರ್ದು, ಎನ್ಗಿಂತಲೂ ದೊಡ್ಡದಿರ್ಬಾರ್ದು. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ 10p11 ಅಂತ ಕೊಟ್ಟರೆ ಇದು ಪಾಸಿಬಲ್ ಇದೆನಾ. 10 ಡಿಜಿಟ್ ಕೊಟ್ಟಿದ್ದಾರೆ 11 ಮಾಡಿ ಅಂತಂದ್ರೆ ಅಲ್ಲಿ ಪಾಸಿಬಲ್ ಆಗಲ್ಲ. ಎಷ್ಟು ಅಬ್ಜೆಕ್ಟ್ಸ್ ಕೊಟ್ಟಿರ್ತಾರಲ್ಲ ಅದ್ರ ಒಳಗೇನೆ ಮಾಡ್ಬೇಕಿಲ್ಲ, ಅದು ಈಕ್ವಲ್ ಇದ್ರೂ ಮಾಡ್ಲಿಕ್ಕೆ ಬರುತ್ತೆ. 9p9 ಮಾಡ್ಲಿಕ್ಕೆ ಬರುತ್ತೆ. ಇದೊಂದು ಪಾಯಿಂಟ್ ಮೇನ್ ನೀವು ಅರ್ಥ ಮಾಡಿಟ್ಕೋಬೇಕು. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಇದೆ. 2 ಮಾರ್ಕ್ಸ್ ಅಲ್ಲಿ ಈ ತರ ಒಂದು ಕ್ವಶನ್ಸ್ಗಳು ಕೇಳ್ತಾರೆ ನಿಮ್ಮ ಎಕ್ಸಾಮ್ ಅಲ್ಲಿ. ಸೊ ಇದನ್ನ ಯಾವ ತರ ಸಾಲ್ವ್ ಮಾಡೋದು ಅಂತ ಇವಾಗ ಹೇಳ್ಕೊಡ್ತಾ ಇದೀನಿ ನೋಡಿ. ಫಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎನ್ ಅಂತ ಹೇಳಿದ್ದಾರೆ. ಇಲ್ಲಿ ಎನ್ ಕೊಟ್ಟಿದ್ದಾರೆ, ಅದನ್ನ ಫೈಂಡ್ ಮಾಡಿ ಅಂತ. NP5 ಇಸ್ ಈಕ್ವಲ್ಸ್ ಟು 42 NP3. ಒಂದು ಈಸಿಯೆಸ್ಟ್ ವೇ ಒಳಗೆ ಹೇಳ್ಕೊಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂತ. ಫಸ್ಟ್ ಇಲ್ಲಿ ಫಾರ್ಮುಲಾ ಪ್ರಕಾರ ನಾನು ಅಪ್ಲೈ ಮಾಡಿದ್ರೆ n ಫ್ಯಾಕ್ಟೋರಿಯಲ್ n ಮೈನಸ್ 5 ಫ್ಯಾಕ್ಟೋರಿಯಲ್. ಇದು 42 ಬರೀರಿ ಆಸ್ ಇಟ್ ಈಸ್. ಇಲ್ಲಿನೂ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಓಕೆ, ಇವಾಗ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಫ್ಯಾಕ್ಟೋರಿಯಲ್ ಟೋಟಲಿ ಕ್ಯಾನ್ಸಲ್ ಆಗಿ ಹೋಗಬೇಕು ಅಂದ್ರೆ ಸಿಂಪ್ಲಿಫೈ ಮಾಡಿ ನಾವು ಫೈನಲಿ n ವ್ಯಾಲ್ಯೂನ ಫೈಂಡ್ ಮಾಡೋದಿದೆ ಇಲ್ಲಿ. ಓಕೆ, ಸೊ ನಾನು ಅದಕ್ಕೆ ಸಲುವಾಗಿ ಏನು ಮಾಡ್ತೀನಿ, ಸ್ಟೂಡೆಂಟ್ಸ್ ಇಲ್ಲಿ ಎಲ್ಲರೂ ಕಡೆ n ಫ್ಯಾಕ್ಟೋರಿಯಲ್ n ಫ್ಯಾಕ್ಟರ್ ಕ್ಯಾನ್ಸಲ್ ಮಾಡ್ಕೋಬೋದಾ. ಇದು ಇಲ್ಲಿದೆ ಇಂಟು ಇದೆ, ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ, ಅಗೇನ್ ಕ್ಯಾನ್ಸಲ್ ಆಗೋದಲ್ವಾ. ಅಂದ್ರೆ ಇವೆರಡು ರಿಸಲ್ಟ್ಸ್ ಟೋಟಲ್ ಆಗಿ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಇನ್ನು ಉಳಿದಿರೋ ರಿಸಲ್ಟ್ ಏನು, ಇಲ್ಲಿ 1 ಉಳಿದಿದೆ. ಈ n ಮೈನಸ್ 5 ಫ್ಯಾಕ್ಟೋರಿಯಲ್ ಉಳಿದೆ ಇಲ್ಲಿ. ಓಕೆ, ಸೊ n ಮೈನಸ್ 5 ಫ್ಯಾಕ್ಟೋರಿಯಲ್ ನಾನು ಎಕ್ಸ್ಪಾಂಡ್ ಮಾಡಿ ನೆಕ್ಸ್ಟ್ ನಂಬರ್ ಬರ್ತದೆ ಏನಾಗುತ್ತೆ. ಯೂಶುವಲಿ ನಾವು 5 ಫ್ಯಾಕ್ಟೋರಿಯಲ್ ಯಾವ ತರ ಎಕ್ಸ್ಪಾಂಡ್ ಮಾಡ್ತೀವಿ, 5 ಇಂಟು 4 ಇಂಟು 3 ಈ ತರ ಬರಿತಾ ಹೋಗ್ತೀವಾ, 3 ಫ್ಯಾಕ್ಟೋರಿಯಲ್ ಅಂತ ಹೇಳಿ. ಓಕೆ, ಅಂದ್ರೆ ಒಂದೊಂದು ಕಡಿಮೆ ಮಾಡ್ತಾ ಹೋಗ್ತೀವಿ. ಇಲ್ಲಿರುವಂತದ್ದು ಈ ಜಾಗದಲ್ಲಿ n ಮೈನಸ್ 5 ಇದೆ, ಇದಕ್ಕೆ ಒಂದು ಕಡಿಮೆ ಮಾಡಿದ್ರೆ n ಮೈನಸ್ 5 ಬರೆದ್ಮೇಲೆ n ಮೈನಸ್ 6 ಆಗುತ್ತೆ. ಯಾಕಂದ್ರೆ ಇದಕ್ಕೆ -1 ಸಬ್ಟ್ರಾಕ್ಟ್ ಮಾಡ್ಬೇಕು. ನೋಡಿ ಇಲ್ಲಿ ಒಂದು -1 ಕಡಿಮೆ ಮಾಡಿದಾಗ 4 ಬಂದಿತ್ತಲ್ವಾ, ಇದಕ್ಕೊಂದು ಮೈನಸ್ ಕಡಿಮೆ ಮಾಡಿದಾಗ ಮೈನಸ್ ಮೈನಸ್ ಪ್ಲಸ್ ಆಗಿದ್ದು 6 ಆಗುತ್ತೆ. ಸೊ ಇದು ಯೂಸ್ ಆಗಲ್ಲ ಇಲ್ಲಿ. ಸೊ ಅದ್ರ ಸಲುವಾಗಿ ಈ ರಿಸಲ್ಟ್ ನ ಇಲ್ಲಿ ಆಸ್ ಇಟ್ ಈಸ್ ಇಡಬೇಕಾಗತ್ತೆ. ಓಕೆ, ಸೊ ಇದನ್ನ ಇಲ್ಲಿ ಆಸ್ ಇಟ್ ಈಸ್ ಇಟ್ಕೊಂಡು ಇವಾಗ ಇಲ್ಲಿ ಬರೀತಾ ಇದೆ ನೋಡಿ, n ಮೈನಸ್ 5 ಫ್ಯಾಕ್ಟೋರಿಯಲ್ ಆಸ್ ಇಟ್ ಈಸ್ ಇಡ್ತೀನಿ. ಇದು ಏನಿದೆ ನೋಡಿ ಇಲ್ಲಿ ಡಿವೈಡ್ ಬೈ ಇದಲ್ಲ, ಇದನ್ನ ನಾನು ಈ ಕಡೆ ತಗೊಂಡ್ಬರ್ಬೋದಾ. ಓಕೆ, ಈ ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ, ಅದು ಇಂಟು ಆಗುತ್ತೆ. ಇಂಟು ಆದ್ರೆ n ಮೈನಸ್ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಈ n ಮೈನಸ್ 3 ನಾನು ಇಲ್ಲಿ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತೀನಿ. n ಮೈನಸ್ ಇದು ಈ ಕಡೆ ಬಂದಿದ್ದನ್ನ ಕ್ರಾಸ್ ವೈಸ್ ಮಲ್ಟಿಪ್ಲಿಕೇಶನ್ ಅಂತ ಅನ್ಕೊಳ್ಳಿ, ಅಥವಾ ಈ ಒಂದು ಪಾರ್ಟ್ ನ ಮಾತ್ರ ನಾನು ಈ ಕಡೆ ತಗೊಂಬಂದಿನಿ ಅಂತ ಅನ್ಕೊಳ್ಳಿ. ಇಲ್ಲಿ ಇಸ್ ಈಕ್ವಲ್ಸ್ ಟು 42 ಮಾತ್ರ ಉಳಿದಿದೆ, ಇದು ತೆಳಗಡೆ ಇದ್ದದನ್ನ ಈ ಕಡೆ ತಗೊಂಬಂದಿನಿ. n ಮೈನಸ್ 3 ನೆಕ್ಸ್ಟ್ ನಂಬರ್ ಏನಾಗುತ್ತೆ, n ಮೈನಸ್ 4 ಆಗುತ್ತೆ. ಮತ್ತೆ ಇನ್ನೊಂದು ಮೈನಸ್ ಮಾಡಿದ್ರೆ n ಮೈನಸ್ 5 ಫ್ಯಾಕ್ಟೋರಿಯಲ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಕಂಪ್ಲೀಟ್ ಎಂಟೈರ್ ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ. ಓಕೆ, ಸೊ ಫ್ಯಾಕ್ಟೋರಿಯಲ್ ಟೋಟಲಿ ಕ್ಯಾನ್ಸಲ್ ಆದ್ರೆ ಉಳಿದಿರೋದು ಇವೆರಡು ರಿಸಲ್ಟ್ಸ್. n ಮೈನಸ್ 3 ಇಂಟು n ಮೈನಸ್ 4 ಇಸ್ ಈಕ್ವಲ್ಸ್ ಟು 42. ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಇವಾಗ. n ಇಂಟು n ಅಂದ್ರೆ n ಸ್ಕ್ವೇರ್ ಆಗುತ್ತೆ, ಇಲ್ಲಿ 4n ಆಗುತ್ತೆ, ಇಲ್ಲಿ 3n ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ 4 ಇಂಟು 3 12 ಇಸ್ ಈಕ್ವಲ್ಸ್ ಟು 42. ಸೊ 42 ಒಂದು ಈ ಕಡೆ ತೊಗೊಂಡ್ಬಿಡೋಣ, ಫ್ಯಾಕ್ಟರೈಸೇಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇಲ್ಲೇನು ಉಳಿದಿರುವಂಥದ್ದು n ಸ್ಕ್ವೇರ್
-3n -4n ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಅಂದರೆ 7n ಆಯಿತು. +42 ಈ ಕಡೆ ಬಂದರೆ -42 ಆಗುತ್ತೆ. ಸೊ -42 ಹಾಕಿ ಬರೆದ್ಬಿಡ್ತಾ ಇದ್ದೀನಿ ನೋಡಿ ಸ್ಟೂಡೆಂಟ್ಸ್. ಇದನ್ನು ಇದು -42 = 0 ಬರಿಬೋದು. ಪ್ಲಸ್ ಮೈನಸ್ ಮೈನಸ್ ಆಗಿ ಇಲ್ಲಿ ಎಷ್ಟು ಉಳಿಯುತ್ತೆ, 12 ಹೋಗ್ಬಿಡುತ್ತೆ, ಅಂದರೆ 30 ಉಳಿಯುತ್ತಾ ಇಲ್ಲಿ. ಎಸ್, ಅಂದರೆ -30 = 0. ಇವಾಗ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ -30 ಬರಬೇಕು. ಅವೇ ಎರಡು ನಂಬರ್ನ ಕೂಡಿಸಿದ್ರೆ 7 ಬರಬೇಕು. ಅವೆರಡು ರಿಸಲ್ಟ್ಸ್ಗಳು ಯಾವುದು? 10 × 3 10 × 3 ಮಾಡಿದ್ರೆ 30 ಬರುತ್ತೆ. 10 - 3 ಮಾಡಿದ್ರೆ 7 ಬರುತ್ತೆ, ಹೌದಲ್ವಾ? ಸೊ ಅದನ್ನ ಇವಾಗ ತಗೊಳ್ಳೋಣ. 10 × 3 10n -3n ತಗೊಂಡ್ರೆ ಏನಾಗುತ್ತೆ? ಮೈನಸ್ ಮೈನಸ್ ಪ್ಲಸ್ ಮೈನಸ್ ಬರಬೇಕು ಇಲ್ಲಿ ಸೈನು. ಅದ್ರ ಸಲುವಾಗಿ ನಾನು ಇಲ್ಲಿ ಏನು ಮಾಡ್ತೀನಿ, ಇದನ್ನ ಪ್ಲಸ್ ತಗೋತೀನಿ. ಓಕೆ, ಇವಾಗ ಅಬ್ಸರ್ವ್ ಮಾಡಿ, ಪ್ಲಸ್ ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. 10 - 3 ಮಾಡಿದ್ರೆ 7 ಬಂತು. ಬಿಗ್ ನಂಬರ್ ಸೈನ್ ಮೈನಸ್ ಇದೆ, ಸೊ ಮೈನಸ್ ಕರೆಕ್ಟ್ ಇದೆ. ಅಗೇನ್ 10 × 3 30 ಆಗಿ ಆಗುತ್ತೆ. ಸೊ ಇಲ್ಲಿ -30 = 0. ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಏನಿದೆ? n ಇದೆ. ಸೊ n - 10 ಆಗುತ್ತೆ. ಇಲ್ಲಿ ಎರಡರಲ್ಲಿ ಕಾಮನ್ ಫ್ಯಾಕ್ಟರ್ ಏನಿದೆ ನೋಡಿ ಸ್ಟೂಡೆಂಟ್ಸ್? 3 ಇದೆ. ಅಂದರೆ ಇಲ್ಲಿ n - 10 ಆಯಿತು, = 0. ಸೊ ಒಂದು ಆನ್ಸರ್ ಇದೆ n + 3, ಇನ್ನೊಂದು ಆನ್ಸರ್ ಇದೆ n - 10 = 0. ಸೊ ಇವಾಗ ಈ ಪಾರ್ಟಿ ಕಡೆ ಹೋದರೆ 0 ಆದರೆ n = +3 ಕಡೆ ಬಂದರೆ -3 ಆಗುತ್ತೆ. ಇಲ್ಲಿ ಇದನ್ನ ನಾನು ಈ ಕಡೆ ತಗೊಂಡು 0 ಮಾಡ್ಕೊಂಡ್ರೆ -10 ಈ ಕಡೆ ಬಂದರೆ +10. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆ ಅಂದರೆ ಇದು ಪಾಸಿಬಲ್ಲೇ ಇಲ್ಲ. ಓಕೆ, ಸೊ ಯಾವುದೇ ಕಾರಣಕ್ಕೂ ಇದನ್ನ ನಾವು ಆನ್ಸರ್ ಆಗಿ ಕನ್ಸಿಡರ್ ಮಾಡಕ್ಕೆ ಬರಲ್ಲ. ಯಾಕಂದ್ರೆ n ನೆಗೆಟಿವ್. ಯಾವಾಗಲೂ ಕೌಂಟಿಂಗ್ ನಂಬರ್ನ ನಾವು ನೆಗೆಟಿವ್ ಕೌಂಟ್ ಮಾಡಂಗಿಲ್ಲ. ಇವಾಗ ನೀವು ಹೇಳ್ಬೋದಾ, ಒಂದು ಕ್ಲಾಸಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ? 10 ಸ್ಟೂಡೆಂಟ್ಸು, 3 ಸ್ಟೂಡೆಂಟ್ಸು, ಇಲ್ಲ ಸ್ಟೂಡೆಂಟಿಗೆ ಇಲ್ಲ ಅಂತ ಹೇಳ್ಬೋದು. ನಮ್ಮ ಕ್ಲಾಸಲ್ಲಿ -3 ಸ್ಟೂಡೆಂಟ್ಸ್ ಇದ್ದಾರೆ, ನಮ್ಮ ಕ್ಲಾಸಲ್ಲಿ -400 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಯಾವಾಗಲೂ ಕೌಂಟ್ ಮಾಡಲ್ಲ ನೆಗೆಟಿವ್ ಒಳಗೆ. ಹಾಗಾಗಿ ಇದು ಪಾಸಿಬಲ್ ಇಲ್ಲ, ಅದಕ್ಕೆ ಇದನ್ನ ಕ್ಯಾನ್ಸಲ್ ಆಗಿ, ಅಂದರೆ ನಮ್ಮದು ಫೈನಲ್ ಆನ್ಸರ್ ಏನಂದಂಗಾಯಿತು? n = 10. ಸೊ n = 10 ನಾನು ಈ ಒಂದು ಕ್ವಶನ್ ಅಲ್ಲಿ ಫಿಲ್ಅಪ್ ಮಾಡ್ಕೊಂಡ್ರೆ ಇದು ಫಾರ್ಮೆಟ್ ಕರೆಕ್ಟ್ ಆಗುತ್ತಾ? 10p5 10 ಅಲ್ಲಿ ನಾನು 5 ಸೆಲೆಕ್ಟ್ ಮಾಡ್ಕೋಬಹುದು. ಇದು ಯಾವುದಕ್ಕೆ ಈಕ್ವಲ್ ಅಂತ ಹೇಳ್ತಾರೆ ಅವರು? 42 10p3ಗೆ ಈಕ್ವಲ್ ಇರುತ್ತೆ. ಓಕೆ, ಇದು ನಮ್ದು ಆನ್ಸರ್. ಅಂದರೆ n ವ್ಯಾಲ್ಯೂ ಅಷ್ಟೇ ಮಾಡೋ ಅಂತ ಹೇಳಿದ್ರು, ಚೆಕ್ ಮಾಡೋದು ನಾವು ಕರೆಕ್ಟ್ ಇದೆನಾ ಇಲ್ವಾ ಅಂತ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಇದು ಸೇಮ್ ಆಸ್ ಇಟ್ ಈಸ್ ಹಿಂದೆ ಮಾಡಿ ಸಾಲ್ವ್ ಮಾಡಿರೋ ಥರನೇ ಇರುವಂಥದ್ದು. np4 / n - 1 p4 ಇದೆ. n ಜಾಗದಲ್ಲಿ n - 4 ಇದೆ. ಓಕೆ, 5 / 3 ಇದೆ. ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. ಇದನ್ನ ಏನಾಗುತ್ತೆ? 3 × np4 = 5 ಇದು ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, ಅಂದರೆ n - 1 p4 ಆಯಿತು. ಓಕೆ, ಇಲ್ಲಿ ನಾವು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ? 3 ಆಸ್ ಇಟ್ ಈಸ್ ಇಟ್ಕೊಳ್ಳೋಣ. ಇದಾಯಿತು n ಫ್ಯಾಕ್ಟೋರಿಯಲ್ / n - 4 ಫ್ಯಾಕ್ಟೋರಿಯಲ್. ಓಕೆ, ನೆಕ್ಸ್ಟ್ ಇಲ್ಲಿ 5 ಆಸ್ ಇಟ್ ಈಸ್ ಬರೀತೀರಾ. ಇಲ್ಲೇನಿರುವಂಥದ್ದು n - 1 ಫ್ಯಾಕ್ಟೋರಿಯಲ್ / n - 1 - 4 ಫ್ಯಾಕ್ಟೋರಿಯಲ್. ಓಕೆ, ಸೊ ಇಲ್ಲಿ ನಾವು ಎಕ್ಸ್ಪಾಂಡ್ ಮಾಡ್ಕೋಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್. ಏನು ಎಕ್ಸ್ಪಾಂಡ್ ಮಾಡ್ಕೋಬೇಕಪ್ಪ ಅಂತಂದರೆ 3ನ ಆಸ್ ಇಟ್ ಈಸ್ ಇಟ್ಟು n ನಾನು ಎಕ್ಸ್ಪಾಂಡ್ ಮಾಡ್ತೀನಿ. n ಇಲ್ಲಿ ಬರೀತೀರಾ. ಅದಾದಮೇಲೆ ನೆಕ್ಸ್ಟ್ ಒನ್ n - 1 ಫ್ಯಾಕ್ಟೋರಿಯಲ್ ಮಾಡ್ಕೊಂಡೆ. ಅದಾದಮೇಲೆ ಹೋಲ್ / ಇಲ್ಲಿನೂ n - 4 ಇದೆಯಲ್ಲ. ಸೊ ಇದು ನೆಕ್ಸ್ಟ್ ನಂಬರ್ ಏನಾಗುತ್ತೆ? n - 5ನೇ ಆಗುತ್ತೆ, ಯಾಕಂದ್ರೆ -1 ಕಡಿಮೆ ಮಾಡಿ ಬರೀಬೇಕು. ಸೊ ಇದಾಯಿತು n - 5. ಓಕೆ, ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಇದನ್ನೇನು ಚೇಂಜಸ್ ಮಾಡೋ ಹಾಗಿಲ್ಲ. / ಇಲ್ಲಿ -1 - 4 ಅಂದರೆ -5 ಆಯಿತು. ಸೊ ನಿಮ್ಗೆ ಅರ್ಥ ಆಯ್ತಾ ಯಾಕೆ ನಾನು ಇದನ್ನ ಎಕ್ಸ್ಪಾಂಡ್ ಮಾಡ್ಕೊಂಡೆ ಅಂದರೆ? ಸೊ ಇಲ್ಲಿ ನಮಗೆ ಓಕೆ, ಸೊ ಇಲ್ಲಿ ನಮಗೆ ಸಿಕ್ಕಾಗಿರೋದು n - 5 n - 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತಾ? ಇಲ್ಲಿ ಇಂಟು ಇದೆ, ಈ ಕಡೆ ಡಿವೈಡ್ ಬೈ ಇದೆ, ಈ ಕಡೆ ಬಂದರೆ ಇಂಟು ಆಗುತ್ತೆ, ಎರಡು ಕ್ಯಾನ್ಸಲ್ ಆಗಿ ಹೋಗುತ್ತೆ. ಇಲ್ಲಿನೂ n - 1 ಫ್ಯಾಕ್ಟೋರಿಯಲ್ n - 1 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಿಬಿಡ್ತು. ಸೊ ಉಳಿದಿರೋದೇನು ಇವಾಗ? ಜಸ್ಟ್ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡೋಣ, ಕರೆಕ್ಟಾ? ಸೊ ಏನೇನಿದೆ? 3 × n ಉಳಿದಿದೆ ಮಾತ್ರ. ಇಲ್ಲಿ 3n ಆಗುತ್ತೆ = ಇಲ್ಲಿ 5 × n - 4 5 × n - 4 ಆಯಿತು. ಸೊ 5 × n - ಅಂದರೆ 5, ಇದು 20 ಆಗುತ್ತೆ. ಇಲ್ಲಿ 3n ಈ ಕಡೆ ತಗೋತೀನಿ ನಾನು. ಏನಾಗುತ್ತೆ? 5n - 3n ಆಗುತ್ತೆ. 20 ಮೈನಸ್ ಇದ್ದದ್ದು ಈ ಕಡೆ ಬಂದರೆ ಪ್ಲಸ್ ಆಯಿತು. ಸೊ ಇದೆರಡರಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ 2n ಬರುತ್ತೆ. ಇಲ್ಲಿ 20 ಇದೆ, ಅಂದರೆ n = 20 / 2 2 1s 2 10s, ಅಂದರೆ n = ಸಿಕ್ಕಾಯಿತು 10. 10 ಈಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ಇವಾಗ ನಾವು ಏನು ಡಿಸ್ಕಷನ್ ಮಾಡಿದ್ವಲ್ಲ, ಪರ್ಮುಟೇಷನ್ ವೆನ್ ಆಲ್ ದ ಆಬ್ಜೆಕ್ಟ್ಸ್ ಆರ್ ಡಿಸ್ಟಿಂಕ್ಟ್, ಅಂದರೆ ಎಲ್ಲ ಎಲಿಮೆಂಟ್ಸ್ಗಳೇನಿದ್ದು ಬೇರೆ ಬೇರೆ, ಡಿಸ್ಟಿಂಕ್ಟ್ಸ್ ಅಂದರೆ ಬೇರೆ ಬೇರೆ ಆಗಿದ್ದು, ಅವಾಗ ನಾವು ಈ ಒಂದು NPR ಫಾರ್ಮುಲಾನ ಅಪ್ಲೈ ಮಾಡಿದ್ವಿ, ಆಯ್ತಾ? ಸೊ ಇದನ್ನ ನಾವು ಡೈರೆಕ್ಟ್ ಆಗಿನೂ ಮಾಡಿದ್ವಿ ಆಲ್ರೆಡಿ.
ಯಾವಾಗ ಅಂದ್ರೆ ಸ್ಟಾರ್ಟಿಂಗ್ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಇಂಟ್ರೊಡಕ್ಷನ್ ಹೇಳುವಾಗ ಫಸ್ಟ್ ಒಂದು ಡಿಸ್ಕಷನ್ ಮಾಡಿದ್ವಿ ನೋಡಿ, ಏನು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಅದರಲ್ಲಿ ಮಲ್ಟಿಪ್ಲಿಕೇಶನ್ ರೂಲ್. ಆ ಮೆಥಡ್ ಕೂಡ ಮಾಡ್ಬೋದು ನಾವು. ಯಾವ ತರ ಅಂದ್ರೆ ಇಲ್ಲಿ 4 ವೇಕೆಂಟ್ ಪ್ಲೇಸಸ್ ಇದೆ, ನಂಬರ್ಸ್ ಎಷ್ಟಿದಾವೆ 9 ಇದಾವೆ. ಅಂದ್ರೆ ಇಲ್ಲಿ ನಾವು 9 ರಿಸಲ್ಟ್ ನ ತಗೋಬಹುದು. 9 ಇಂದ ಅಗೇನ್ ನೆಕ್ಸ್ಟ್ ಇಲ್ಲಿ 8 ಪಾಸಿಬಿಲಿಟೀಸ್ ಇದೆ, ಅಗೇನ್ ಇಲ್ಲಿ 7 ಇದೆ, ಇಲ್ಲಿ 6 ಇದೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟ್ ಇದೇ ಆನ್ಸರೇ ಬರುತ್ತೆ, 3024 ಬರುವಂತದ್ದು. ಕರೆಕ್ಟಾ? ಸೊ ಇದು ಮೆಥಡ್ ಡೈರೆಕ್ಟ್ ಮೆಥಡ್, ಅಂದ್ರೆ ಮಲ್ಟಿಪ್ಲಿಕೇಶನ್ ರೂಲ್ ಅಂತ ಸ್ಟಡಿ ಮಾಡಿದ್ವಿ. ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಲ್ಲಿ 2 ಮೆಥಡ್, ಒಂದು ಎಡಿಷನ್ ಒಂದು ಮಲ್ಟಿಪ್ಲಿಕೇಶನ್. ಇದು ಮಲ್ಟಿಪ್ಲಿಕೇಶನ್ ರೂಲ್ ಆ ಡೈರೆಕ್ಟ್ ಮೆಥಡ್ ಮೂಲನು ಮಾಡಬಹುದು. ಇದು ಪರ್ಮುಟೇಷನ್ ಕೂಡ ಮಾಡಬಹುದು. ಪರ್ಮುಟೇಷನ್ ಅಲ್ಲೇ 2 ಇದೆ. ಯಾವಾಗ ಇದು ಡಿಸ್ಟಿಂಕ್ಟ್ ಬೇರೆ ಬೇರೆ ಎಲಿಮೆಂಟ್, ಇವಾಗ ನೋಡಿ 1 ರಿಂದ ಹಿಡಿದು 9 ವರೆಗೂ ಎಲ್ಲ ನಂಬರ್ಸ್ ಬೇರೆ ಇದಾವಲ್ವಾ. ಸೊ ಕೆಲವೊಂದ್ ಸತಿ ಸೇಮ್ ಎಲಿಮೆಂಟ್ಸ್ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಏನಂದ್ರೆ ಪರ್ಮುಟೇಷನ್ ವೆನ್ ಆಲ್ ದ ಆಬ್ಜೆಕ್ಟ್ಸ್ ಆರ್ ನಾಟ್ ಡಿಸ್ಟಿಂಕ್ಟ್, ಅಂದ್ರೆ ಸೇಮ್ ಇರದೇ ಇರುವಾಗ. ಅಂದ್ರೆ ಸೇಮ್ ಇರದೇ ಇರುವಾಗ ಇಲ್ಲೊಂದು 2 ರಿಸಲ್ಟ್ಸ್ ಗಳು ಇದಾವೆ, ಇದನ್ನ ಅಬ್ಸರ್ವ್ ಮಾಡೋಣ. ಸೇಮ್ ಇರದೇ ಇರುವಾಗ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ದ ನಂಬರ್ ಆಫ್ ಪರ್ಮುಟೇಷನ್ ಆಫ್ n ಆಬ್ಜೆಕ್ಟ್ಸ್ ವೇರ್ p ಆಬ್ಜೆಕ್ಟ್ಸ್ ಆರ್ ಆಫ್ ದ ಸೇಮ್ ಕೈಂಡ್. ಅಂದ್ರೆ ಕೆಲವೊಂದಿಷ್ಟು ಎಲಿಮೆಂಟ್ಸ್ ಗಳು ಸೇಮ್ ಬಂದಾಗ ಏನ್ ಮಾಡ್ಕೋಬೇಕಂದ್ರೆ n ಫ್ಯಾಕ್ಟರಿಯಲ್ ಅಂತ ಮೇಲ್ಗಡೆ ಬರಿಬೇಕು, ತಳಗಡೆ ಎಷ್ಟು ರಿಪೀಟೆಡ್ ಇರ್ತಾವಲ್ಲ, 2 ನಂಬರ್ ರಿಪೀಟ್ ಇರ್ತಾವ, 3 ನಂಬರ್ ರಿಪೀಟ್ ಇರ್ತಾವ, ಅದಕ್ಕೆ ಫ್ಯಾಕ್ಟೋರಿಯಲ್ ಇಂದ ಡಿವೈಡ್ ಮಾಡಬೇಕು ಅಂತ ಅರ್ಥ ಸ್ಟೂಡೆಂಟ್ಸ್. ಸೊ ಇದು ಹೇಗೆ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾವು ಒಂದೊಂದಾಗಿ ಇವಾಗ ಡಿಸ್ಕಷನ್ ಮಾಡ್ತೀನಿ. ಒಂದಿತ್ತಂದ್ರೆ ಒನ್ಸ್ ಡಿವೈಡ್ ಮಾಡಬೇಕು, ಅಥವಾ 2-3 ಇದ್ದು ಅಂದ್ರೆ ಎಷ್ಟು ನಂಬರ್ಸ್ಗಳು ರಿಪೀಟೆಡ್ ಆಗಿದೆ ಆ ನಂಬರ್ ಇಂದ ಡಿವೈಡ್ ಮಾಡ್ಕೋಬೇಕಂತ ಅರ್ಥ. ಓಕೆ, ಸೊ ಇದ್ರದ್ದು ನಾ ಇವಾಗ ಒಂದು ಎಕ್ಸಾಂಪಲ್ ನ ನೀವು ಡಿಸ್ಕಷನ್ ಮಾಡ್ತೀನಿ, ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಓಕೆ, ಏನಿದೆಪ್ಪ ಅಂದ್ರೆ ಕ್ವಶನ್, ಫೈಂಡ್ ದ ನಂಬರ್ ಆಫ್ ಪರ್ಮುಟೇಷನ್ ಆಫ್ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ ಅಲಹಾಬಾದ್ ಅಂತ ಹೇಳಿ. ಫಸ್ಟ್ ನಾವಿಲ್ಲಿ ಕೌಂಟ್ ಮಾಡಬೇಕು ಎಷ್ಟು ಲೆಟರ್ಗಳಿದಾವೆ. 1 2 3 4 5 6 7 8 9 ಇದಾವೆ. ಅಂದ್ರೆ ಫಸ್ಟ್ ನಾವಿಲ್ಲಿ ಬರೀಬೇಕಾಗಿರೋದು ಮೇಲ್ಗಡೆ 9 ಫ್ಯಾಕ್ಟೋರಿಯಲ್ ಅಂತ ಬರೀತೀವಿ. ಓಕೆ, ಇದರಲ್ಲಿ ರಿಪೀಟೆಡ್ ನಂಬರ್ಸ್ಗಳು ಯಾವೆಲ್ಲ ಇದಾವೆ? ಎ ರಿಪೀಟೆಡ್ ಆಗಿದೆ, ಎಸ್ ಸತಿ ರಿಪೀಟೆಡ್ ಆಗಿದೆ. ಇಲ್ಲಿ ಒಂದು ಎ ಇದೆ, 1 2 3 4, ಅಂದ್ರೆ ಎ ಈಸ್ 4 ಟೈಮ್ ರಿಪೀಟೆಡ್ ಇದೆ. ಓಕೆ, ಅದಾದ್ಮೇಲೆ ಎಲ್ ರಿಪೀಟೆಡ್ ಇದೆ, ಎಲ್ ಎಸ್ ಸತಿ ಇದೆ, 2 ಟೈಮ್ಸ್ ರಿಪೀಟೆಡ್ ಇದೆ. ಅದಾದ್ಮೇಲೆ ಮತ್ತೆ ಬೇರೆ ಯಾವ್ದಾದ್ರು ರಿಪೀಟೆಡ್ ನಂಬರ್ ಇದೆಯಾ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ. ಎಚ್ ಇಲ್ಲ, ಬಿ ಇಲ್ಲ, ಡಿ ಇಲ್ಲ. ಓಕೆ, ಇಷ್ಟು ರಿಸಲ್ಟ್ಸ್ಗಳು 2 ರಿಸಲ್ಟ್ಸ್ ರಿಪೀಟೆಡ್ ಆಗಿರುವಂಥದ್ದು. ಹಾಗೆ ರಿಪೀಟೆಡ್ ನಂಬರ್ ಏನ್ ಮಾಡ್ಬೇಕಂದ್ರೆ 4 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಮಾಡಬೇಕು. ಓಕೆ, ಸೊ 9 ಫ್ಯಾಕ್ಟರ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ನಮಗೆ ಸಿಗುವಂಥದ್ದು ಟೋಟಲ್ ನಂಬರ್ ಆಫ್ ಪರ್ಮುಟೇಷನ್ ಅರೇಂಜ್ಮೆಂಟ್ ಸಿಕ್ಕುವಂಥದ್ದು. ಸೊ 9 ಫ್ಯಾಕ್ಟೋರಿಯಲ್ ನ ನಾನು 9 ಇಂಟು 8 ಇಂಟು 6 ಇಂಟು 7 ಮಿಸ್ ಮಾಡಿದ್ವಲ್ವಾ, 7 ಇಂಟು 6 5 4 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟರ್ ಆನ್ಸರ್ 2ನೇ ಆಗುತ್ತೆ. ಇದು 4 4 ಕ್ಯಾನ್ಸಲ್, 2 1 ಜಾ 2 4 ಜಾ. ಓಕೆ, ಈ ಎಲ್ಲ ರಿಸಲ್ಟ್ಸ್ ನಾವು ಇವಾಗ ಮಲ್ಟಿಪ್ಲೈ ಮಾಡ್ಕೊಂಡು ಬರ್ದ್ಬಿಟ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. ಸೊ ಏನೇನಿದೆ ನೋಡಿ, 9 ಇಂಟು 4 ಇಂಟು 7 ಇಂಟು 6 ಇಂಟು 5. ಓಕೆ, ಸೊ ಟೋಟಲ್ ಆನ್ಸರ್ ಆಗಿರುವಂಥದ್ದು 7560. 7560 ಇಸ್ ದ ಲಾಸ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಇದು ಯಾವ ತರ ಮಾಡ್ಬೇಕಂತ ಹೇಳಿ, ರಿಪೀಟೆಡ್ ನಂಬರ್ ಬಂದಾಗ ಡಿವೈಡ್ ಮಾಡ್ಕೋಬೇಕು. ಅದು ಎಷ್ಟು ನಂಬರ್ ಇರುತ್ತೆ ಅಷ್ಟು ನಂಬರ್ ನಾವಿಲ್ಲಿ ಡಿವೈಡ್ ಮಾಡ್ಬೇಕಂತ ಅರ್ಥ. ಇದ್ರ ಮೇಲೆ ಬಹಳಷ್ಟು ಕ್ವಶನ್ಸ್ಗಳು ಮುಂದೆ ಬರುತ್ತೆ, ಅದನ್ನ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ಇನ್ನೊಂದು ಕ್ವಶನ್ ನಾನು ಇಲ್ಲಿ ತಗೊಂತಾ ಇರೋದು, ಇದೆಲ್ಲನೂ ಸಾಲ್ಡ್ ಎಕ್ಸಾಂಪಲ್ಸ್ಗಳಾಗಿದ್ದಾವೆ. ಏನಿದೆ ನೋಡಿ ಸ್ಟೂಡೆಂಟ್ಸ್ ಇಲ್ಲಿ ಕ್ವಶನ್ ಅಲ್ಲಿ, ಹೌ ಮೆನಿ ನಂಬರ್ಸ್ ಲೇಯಿಂಗ್ ಬಿಟ್ವೀನ್ 100 to 1000 ಅಂತ ಹೇಳ್ತಾರೆ. 100 ಇಂದ ಹಿಡಿದು 1000 ಒಳಗೆ ಯಾವೆಲ್ಲ ನಂಬರ್ ಬರ್ಬೋದು? 100 ಬಿಡ್ಬೇಕು, ನೆಕ್ಸ್ಟ್ ಒನ್ ಬರೋದು 101, 102, ಎಲ್ಲಿವರೆಗೆ ಬರಿತಾ ಹೋಗ್ಬೇಕು ಸ್ಟೂಡೆಂಟ್ಸ್? ಇದನ್ನ ನಾವು 1000 ಒಳಗೆ ಅಂತ ಹೇಳಿದ್ರೆ, 1000 ಒಳಗೆ ಅಂದ್ರೆ 999 ಇಲ್ಲಿ ತನ ಇದೆ. ಓಕೆ, ಮುಂದೇನು ಹೇಳ್ತಾರೆ, ಕ್ಯಾನ್ ಬಿ ಫಾರ್ಮ್ಡ್ ವಿತ್ ದ ಡಿಜಿಟ್ಸ್ 0 1 2 3 4 5 ಇಫ್ ದ ರಿಪಿಟೇಷನ್ ಆಫ್ ಅ ಡಿಜಿಟ್ ಈಸ್ ನಾಟ್ ಅಲೌಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಾವು ಯೂಸ್ ಮಾಡ್ಬೇಕಾಗಿರೋದು ನಂಬರ್ನ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಹೇಳ್ತಾರೆ, ನೀವೇನಾದ್ರೂ ಯೂಸ್ ಮಾಡ್ಬೇಕಂದ್ರೆ ಈ ಡಿಜಿಟ್ನ ಯೂಸ್ ಮಾಡಿ, 0 1 2 3 4 5. ಈ 999 ಬರಲ್ಲ ಇಲ್ಲಿ, ಯಾಕಂದ್ರೆ ಇದಿಷ್ಟೇ ಡಿಜಿಟ್ನ ಯೂಸ್ ಮಾಡ್ಕೊಂಡು ನಾವು ರೆಡಿ ಮಾಡ್ಬೇಕು. ಅದು ಎಲ್ಲಿಂದ ಇರಬೇಕು? 101 ಇಂದ ಹಿಡಿದು 999 ವರೆಗೂ ಅಂತಂದ್ರೆ ಇದು 3 ಡಿಜಿಟ್ ನಂಬರ್ ಆಯ್ತಾ, ಅಂದ್ರೆ ಪ್ಲೇಸ್ ಫಿಕ್ಸ್ ಆಯ್ತು. ಅಂದ್ರೆ ನಾವು ಇಲ್ಲಿ ಮಾಡಬೇಕಾಗಿರೋದು 3 ಡಿಜಿಟ್ ಅರೇಂಜ್ಮೆಂಟ್ ಮಾಡಬೇಕು. ಅದು ಯಾವುದು? ಈ ನಂಬರ್ಸ್ ಗಳನ್ನ ಮಾತ್ರ ಯೂಸ್ ಮಾಡ್ಕೊಂಡು ಮಾಡ್ಬೇಕಾಗಿರೋದು. ಓಕೆ, ಸೊ
ಸೊ ಈ ನಂಬರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಬೇಕಂದ್ರೆ ಇಲ್ಲಿ ಏನಾಗುತ್ತೆ ಒಂದು ಅಬ್ಸರ್ವ್ ಮಾಡ್ತಾ ಹೋಗಿ. ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. 501 ಬರೀಬಹುದು. ಅಗೇನ್ ಇಲ್ಲೊಂದು ಮೇನ್ ಕಂಡೀಷನ್ ಅಂದ್ರೆ ರಿಪಿಟೇಷನ್ ಆಫ್ ಅ ಡಿಜಿಟ್ ಇಸ್ ನಾಟ್ ಅಲೌಡ್ ಅಂತ ಕೊಟ್ಟಿದ್ದಾರೆ, ಅದು ನಿಮಗೆ ನೆನಪಿರ್ಲಿ. 501 ಬರೀಬಹುದು, 402 ಬರೀಬಹುದು, ಅಥವಾ 123 ಬರೀಬಹುದು, 234 ಬರೀಬಹುದು, ಅಗೇನ್ 245 ಬರೀಬಹುದು. ಬಟ್ ಈ ತರ ಬರೆಯಕ್ ಬರಲ್ಲ, 244 2 ಸತಿ ಬರಲ್ಲ. ಓಕೆ, ಸೊ ಈ ತರ ನಾವು ಬರೀತಾ ಹೋಗ್ಬೋದು. ಅಂದ್ರೆ ಸೊ ಇದು ಈಸಿನೇ ಇದೆಯಲ್ಲ ಸರ್, ನಾವು ಆರಾಮಾಗಿ ನಾವು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಮೆಥಡ್ ಕೂಡ ಅಪ್ಲೈ ಮಾಡಿ ಬರೀಬಹುದು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಏನಂದ್ರೆ ಅದು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಸಿಗ್ಬಿಡುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನೀವೇನ್ ಮಾಡಿದ್ರಿ ಇವಾಗ ಈ ಪ್ಲೇಸ್ ಅಲ್ಲಿ ಎಷ್ಟು ಯೂಸ್ ಮಾಡ್ಬೋದು? 1 2 3 4 5 6 ಇದಾವೆ. ಅಂದ್ರೆ ಇಲ್ಲಿ 6, ಇಲ್ಲಿ 5, ಇಲ್ಲಿ 4. ಓಕೆ, ಇವನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಆನ್ಸರ್ ಬರುತ್ತೆ ಅಂತಂದ್ರೆ ಅದು ರಾಂಗ್ ಆಗುತ್ತೆ. ಯಾಕೆ ರಾಂಗ್ ಆಗುತ್ತೆ ಅಂದ್ರೆ ಇದಿಷ್ಟೇ ಬರ್ಕೊಂಡ್ರೆ ಇಲ್ಲಿ 0 ಒಂದು ನಮ್ದು ನಂಬರ್ ಇದೆ. ಸೊ ಇದು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಅಂದ್ರೆ 0ನು ಸ್ಟಾರ್ಟಿಂಗ್ ಪ್ಲೇಸ್ ಅಲ್ಲಿ ಬರ್ಬೋದಲ್ವಾ? ಸ್ಟಾರ್ಟಿಂಗ್ ಪ್ಲೇಸ್ ಅಲ್ಲಿ ಅಂದ್ರೆ ಈ ತರ ಆಗುತ್ತೆ ನೋಡಿ, 0 2 4 ಇದನ್ನು ಅರೇಂಜ್ಮೆಂಟ್ ಒಳಗೆ ಮಿಕ್ಸ್ ಆಗಿರುತ್ತೆ ಟೋಟಲ್ ನಂಬರ್ ಅಲ್ಲಿ. ಸೊ ಇದು ಏನಾಗ್ಬಿಡುತ್ತೆ ಅಂದ್ರೆ 2 ಡಿಜಿಟ್ ನಂಬರ್ ಆಗುತ್ತೆ. ಇದು 24 ಆದ್ರೆ ಈ 100 ಇಂದ ಹಿಡಿದು 1000 ಮಧ್ಯದಲ್ಲಿ ಬರಲ್ಲ. ಅಂದ್ರೆ 0 ಇಂದ ಸ್ಟಾರ್ಟ್ ಆಗೋದು ನೋಡಿ, 1013 ಆಗಿರ್ಬೋದು, 014 015 0 ಇಂದ ಬರುವಂತ ನಂಬರ್ಗಳನ್ನ ಎಲ್ಲ ತೆಗಿಬೇಕಾಗತ್ತೆ. ಓಕೆ, 0 ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಅದು ವ್ಯಾಲಿಡ್ ಆಗಲ್ಲ, 2 ಡಿಜಿಟ್ ನಂಬರ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು? 0 ಸ್ಟಾರ್ಟಿಂಗ್ ಅಲ್ಲಿ ಬರೋದನ್ನ ತೆಗಿಬೇಕಂದ್ರೆ ಯಾವ ತರ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಬಹಳ ಸಿಂಪಲ್. ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ನ ಮೊದಲಿಗೆ ಫೈಂಡ್ ಮಾಡ್ಕೊಂಡು ಅದರಲ್ಲಿ ಸ್ಟಾರ್ಟಿಂಗ್ 0 ಬರುವಂತನ್ನ ಫಿಕ್ಸ್ ಮಾಡ್ಕೊಂಡ್ರೆ ಅದರಲ್ಲಿ ಎಷ್ಟು ಆನ್ಸರ್ ಬರ್ತಲ್ಲ ಅದನ್ನ ಸಬ್ಟ್ರಾಕ್ಟ್ ಮಾಡ್ಕೊಂಡ್ಬಿಡೋದು, ಇಷ್ಟೇ. ಓಕೆ, ಫಸ್ಟ್ ಗೆ ನಾವು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ನ ಫೈಂಡ್ ಮಾಡೋಣ. ಓಕೆ, ಅದು ಏನೇ ನಂಬರ್ ಇರಲಿ, 0 ಇರಲಿ ಏನೇ ಇರಲಿ, ಇನ್ನು ಪರ್ಮುಟೇಷನ್ ಆದ್ರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿನೂ ಮಾಡ್ಬೋದು. ಸೊ ಪರ್ಮುಟೇಷನ್ ಡಿಸ್ಕಷನ್ ಇರ್ತಿದೆ, ಸೊ ಪರ್ಮುಟೇಷನ್ ಮೂಲಕನೇ ಸಾಲ್ವ್ ಮಾಡೋಣ. ಈಗ ಫಸ್ಟ್ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಅಂದ್ರೆ ಇವಾಗ ನಮ್ಗೆ ಇದು ರಿಕ್ವೈರ್ಡ್ ಅರೇಂಜ್ಮೆಂಟ್ ಅಂತ ಬರೀರಿ. ರಿಕ್ವೈರ್ಡ್ ಅರೇಂಜ್ಮೆಂಟ್ ಈಸ್ ಈಕ್ವಲ್ಸ್ ಟು ಮೊದಲೇ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ನ ಬರ್ಕೊಳ್ಳೋಣ. ಯಾವ ತರ ಆಗುತ್ತೆ? ಟೋಟಲ್ ರಿಸಲ್ಟ್ಸ್ ಎಷ್ಟಿದೆ? 1 2 3 4 5 6 P3 ಇದು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಬರುತ್ತೆ. ಇದರಲ್ಲಿ ನಾನು ಸಬ್ಟ್ರಾಕ್ಟ್ ಮಾಡಬೇಕು. 0ನ ನಾನು ಫಿಕ್ಸ್ ಮಾಡಿದೆ ಅಂತ, 0ನ ಬರುವಂತ ನಂಬರ್ ತೆಗಿಬೇಕಲ್ವಾ? ಅಂದ್ರೆ 0 ಫಸ್ಟ್ ಪ್ಲೇಸ್ ಅಲ್ಲಿ ನಾನು ಇಲ್ಲಿ ಫಿಕ್ಸ್ ಮಾಡಿದ್ರೆ ಉಳಿದಷ್ಟು 2 ವೇಕೆಂಟ್ ಪ್ಲೇಸ್ ಉಳಿಯುತ್ತೆ. ಆ 2 ವೇಕೆಂಟ್ ಪ್ಲೇಸ್ ಅಲ್ಲಿ ಉಳಿದಿರೋ ನಂಬರ್ಸ್ 0 ಬಿಡ್ಬೇಕಲ್ವಾ? ಇವಾಗ ಉಳಿದಿರೋದೆಷ್ಟು? 5. ಅಂದ್ರೆ 5P2 ನ ಮಾಡ್ಬೇಕು ಸ್ಟೂಡೆಂಟ್ಸ್. ಇದನ್ನ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ನಮ್ಗೆ ಸಿಗುವಂತದ್ದು ಟೋಟಲಿ 100 ಇಂದ ಹಿಡಿದು 1000 ವರೆಗೂ ಬರುವಂತ 3 ಡಿಜಿಟ್ ನಂಬರ್. ಅದು ಈ ಡಿಜಿಟ್ಸ್ ಗಳನ್ನ ಯೂಸ್ ಮಾಡಿ ಮಾಡುವಂತ ರಿಸಲ್ಟ್ಸ್ ಗಳು ಸಿಗುತ್ತೆ. ಓಕೆ, 6P3 ಅಂದ್ರೆ 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 6 ಮೈನಸ್ 3 ಫ್ಯಾಕ್ಟೋರಿಯಲ್ ಮೈನಸ್ 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಮೈನಸ್ 2 ಫ್ಯಾಕ್ಟೋರಿಯಲ್. ಸೊ ಇದನ್ನ ಇವಾಗ ಸಿಂಪ್ಲಿಫೈ ಮಾಡಿ ಏನಾಯ್ತು ನೋಡಿ, 6 ಫ್ಯಾಕ್ಟೋರಿಯಲ್ ನಾವು ಎಕ್ಸ್ಪಾಂಡ್ ಮಾಡ್ತಾ ಹೋಗೋಣ. ಮೊದಲಿಗೆ ಇದನ್ನ ಬರೀರಿ. 6 ಮೈನಸ್ 3 ಮಾಡಿದ್ರೆ ಎಷ್ಟು ಬರುತ್ತೆ? 3 ಬರುತ್ತಲ್ವಾ? ಅಂದ್ರೆ 3 ವರೆಗೂ ಎಕ್ಸ್ಪಾಂಡ್ ಮಾಡಬೇಕು. 3 5 ಓಕೆ 3 ಫ್ಯಾಕ್ಟೋರಿಯಲ್ ಮೈನಸ್ 5 ಮೈನಸ್ 3 ಮಾಡಿದ್ರೆ ಇದು 2 ಫ್ಯಾಕ್ಟೋರಿಯಲ್ 5 4 3 2 ಫ್ಯಾಕ್ಟೋರಿಯಲ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 6 ಇಂಟು 5 ಎಷ್ಟಾಯ್ತು? 30 ಇಂಟು 4 240 ಆಯ್ತಾ? ಇದು 240 ಆಗುತ್ತೆ. ಅಗೇನ್ 5 ಇಂಟು 4 20 ಇಂಟು 30 ಅಂದರೆ 60 ಆಯಿತು. 60ನ ತೆಗೆದುಬಿಟ್ರೆ ನಮಗೆ ಆನ್ಸರ್ ಸಿಗುತ್ತೆ 180. ಇಲ್ಲಿ 40 ಆಯಿತು, ಅಗೇನ್ ಹಿಂದಿರೋದು 180 ಈಸ್ ದ ನಮ್ಮ ಫೈನಲ್ ಆನ್ಸರ್ ಆಗಿದೆ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಇದು ಒಂದು ಕ್ವಶನು. ಸೊ ಈ ಥರ ಈ ಎಲ್ಲ ಎಕ್ಸಾಂಪಲ್ಸ್ಗಳನ್ನ ಸಾಲ್ವ್ ಮಾಡೋದಾಗಿದೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಎಕ್ಸಸೈಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಈ 6.3 ಬರುವಂಥ ಈ ಓಕೆ ಸ್ಟೂಡೆಂಟ್ಸ್, ಇವಾಗ ನಾನು ಈ 6.3 ಬರುವಂಥ ಎಕ್ಸಾಂಪಲ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿರುವಂಥ ಪ್ರತಿಯೊಂದು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಅದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು. ಓಕೆ, ಸೊ ನೋಡಿ ಮೊದಲನೇದಾಗಿ ಫಸ್ಟ್ ಒಂದು ಕ್ವಶನ್. ಓಕೆ, ಸೊ ಏನಿದೆ ಫಸ್ಟ್ ಒಂದು ಕ್ವಶನ್ ನೋಡಿ. ಇಲ್ಲಿ ಹೇಳ್ತಾ ಇದ್ದಾರೆ, ಹೌ ಮೆನಿ 3 ಡಿಜಿಟ್ numbers can be formed by the using digit 1 to 9. No digit repeated. ಇದು ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನು ನಾವು ಮೊದಲಿಗೆ ಅಬ್ಸರ್ವ್ ಮಾಡಬೇಕು. ನೋ ಡಿಜಿಟ್ ರಿಪೀಟೆಡ್ ಅಂತ ಇದೆ. ಓಕೆ, ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದರೆ ಯಾವುದೇ ಒಂದು ಡಿಜಿಟ್ಟು ರಿಪೀಟ್ ಆಗಬಾರ್ದು. ಆದರೆ 3 ಡಿಜಿಟ್ದು ನಾವು ಇಲ್ಲಿ ರಿಸಲ್ಟ್ ಮಾಡಬೇಕು. ಅದು 1 to 9. ಇದು 0 ಇಲ್ಲ, ಅದು ಇಂಪಾರ್ಟೆಂಟು ಸ್ಟೂಡೆಂಟ್ಸ್. ಓಕೆ, ಸೊ 1 to 9 ಅಂತಂದರೆ ಟೋಟಲ್ ಡಿಜಿಟ್ಸ್ಗಳು ಎಷ್ಟಾದು? 1 to 9 ಅಂದರೆ 9 ಡಿಜಿಟ್ಸ್ಗಳದು. ಅವೈಲೇಬಲ್ ನಂಬರ್ಸು 3 ಇದ್ದಾವೆ, ಅಂದರೆ 9P3 ಮಾಡ್ಕೋಬೇಕಂತ ಅರ್ಥ. ಓಕೆ, ಸೊ 9P3 ಮಾಡ್ಕೋಬೇಕಂದ್ರೆ ಸೊ ಇದರಲ್ಲಿ ಯಾವುದೂ ಸೇಮ್ ಇಲ್ಲ, ಅಂದರೆ ಡಿಸ್ಟಿಂಕ್ಟ್ ಇದಾವೆ ಅಂತಂದರೆ ಡೈರೆಕ್ಟಾಗಿ ನಾವು
9 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 9 ಮೈನಸ್ 3 ಫ್ಯಾಕ್ಟೋರಿಯಲ್. ಸೊ 9 ಫ್ಯಾಕ್ಟೋರಿಯಲ್ದು ನಾ ಎಕ್ಸ್ಪಾಂಡ್ ಮಾಡಿ ಬರೆದ್ರೆ ಎಲ್ಲಿವರೆಗೆ ಮಾಡಬೇಕಂದ್ರೆ 9 ಮೈನಸ್ 3 ಮಾಡಿದ್ರೆ ಎಷ್ಟು ಬರುತ್ತೆ? 9 ಮೈನಸ್ 3 ಮಾಡಿದ್ರೆ 6 ಫ್ಯಾಕ್ಟೋರಿಯಲ್ ಅಂದರೆ 6ವರೆಗೂ ನಾನು ಇಲ್ಲಿ ಎಕ್ಸ್ಪಾಂಡ್ ಮಾಡ್ಕೋಬೇಕು. ಓಕೆ, ಈ 6 ಫ್ಯಾಕ್ಟೋರಿಯಲ್ ಎರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತಾ? ಸೊ ಎರಡು ಕ್ಯಾನ್ಸಲ್ ಆದರೆ ಇವಾಗ ನಾವು ಇದನ್ನು ಮಲ್ಟಿಪ್ಲೈ ಮಾಡಿ ಬರ್ಕೊಂಡ್ಬಿಡ್ಬೇಕು ನೋಡಿ ಸ್ಟೂಡೆಂಟ್ಸ್. ಎಷ್ಟಾಗುತ್ತೆ? 9 ಇಂಟು 8 ಇಂಟು 7 ಅಂದರೆ 504 ಆಗುತ್ತೆ. ಇದು ಲಾಸ್ಟ್ ಆನ್ಸರ್. ಸಿಂಪಲ್ ಆಗಿತ್ತಾ? ಎಸ್. ಸೊ ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಇರುವಂಥದ್ದು, ಹೌ ಮೆನಿ 4 ಡಿಜಿಟ್ ನಂಬರ್ ಆರ್ ದೇರ್ ಅಂತ ಹೇಳ್ತಾರೆ. ಅಗೇನ್ ವಿತ್ ನೋ ಡಿಜಿಟ್ ರಿಪೀಟೆಡ್ ಅಂತ ಹೇಳ್ತಾರೆ. ಇಲ್ಲಿನೂ ಅದೇ ಮೇನ್ ಕಂಡೀಷನ್ ಆಗಿರುವಂಥದ್ದು. ಏನಪ್ಪ ಅಂತಂದರೆ ನೋ ಡಿಜಿಟ್ ರಿಪೀಟೆಡ್ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಡಿಜಿಟ್ ರಿಪೀಟ್ ಆಗಬಾರ್ದು, ಬಟ್ 4 ಡಿಜಿಟ್ ರಿಪೀಟ್ ಇರಬೇಕು ಇಲ್ಲಿ. ಓಕೆ, ಸೊ 4 ಡಿಜಿಟ್ ನಂಬರ್ ನಮ್ಮದು ವೆಕೆಂಟ್ ಪ್ಲೇಸಸ್ 4 ಇದ್ದಾವೆ. ಅಗೇನ್ ಏನು ಹೇಳ್ತಾರೆ? ನೋ ಡಿಜಿಟ್ ರಿಪೀಟೆಡ್. ಮತ್ತು ಡಿಜಿಟ್ ತೊಗೋಬೇಕು ಯಾವುದು? ಇಲ್ಲಿ ಡಿಜಿಟ್ ಯಾವುದು ಕೊಟ್ಟಿಲ್ಲ. ಸೊ ಡಿಜಿಟ್ ಯಾವುದು ಕೊಟ್ಟಿಲ್ಲ ಅಂತಂದರೆ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಎಲ್ಲ ಡಿಜಿಟ್ನ ನಾವಿಲ್ಲಿ ಯೂಸ್ ಮಾಡ್ಕೋಬೇಕಂದ್ರೆ 0ಇಂದ ಹಿಡಿದು 9ವರೆಗೂ ಬರುವಂಥ ಎಲ್ಲ ಡಿಜಿಟ್ಸ್ಗಳನ್ನ ಯೂಸ್ ಮಾಡಬೇಕು ಅಂತ ಅರ್ಥ. ಓಕೆ, ಸೊ 0ಇಂದ ಹಿಡಿದು 9ವರೆಗೂ ಅಂದರೆ ಟೋಟಲಿ 10 ಡಿಜಿಟ್ಸ್ಗಳಾಗುತ್ತೆ. ಸೊ 10ನ ನಾವು ತೊಗೊಂಡು ಇಲ್ಲಿ ಫಿಲಪ್ ಮಾಡ್ತಾ ಹೋಗಬೇಕು. ಓಕೆ, ಅಂದರೆ ಏನಾಗುತ್ತೆ ಇಲ್ಲಿ 10p4 ಆಗುತ್ತೆ. ಈ 10p4 ಏನು ಮಾಡುತ್ತೆ ಅಂದರೆ ಎಲ್ಲಾನು ಡಿಜಿಟ್ದು ಅರೇಂಜ್ಮೆಂಟ್ ಕೊಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗುತ್ತೆ ನೋಡಿ, 7301 ಅಥವಾ 0312 ಈ ಥರನೂ ಬರ್ಬೋದು. 0 ಸ್ಟಾರ್ಟಿಂಗಲ್ಲಿನೂ ಬರ್ಬೋದು, ಅದಲ್ವಾ? ಇವಾಗಲೇ ನಾವು ಹಿಂದಿನ ಒಂದು ಎಕ್ಸಾಂಪಲೇ ಡಿಸ್ಕಷನ್ ಮಾಡಿದ್ವಿ. ಸೊ ಇದೇನಾಗಿಬಿಡುತ್ತೆ? 3 ಡಿಜಿಟ್ ನಂಬರ್ ಆಗುತ್ತೆ. ಸೊ 0 ಸ್ಟಾರ್ಟಿಂಗ್ ಬರೋದನ್ನ ಮೈನಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಮೈನಸ್ ಮಾಡ್ಕೋಬೇಕಂದ್ರೆ 0ನ ನಾನು ಇಲ್ಲಿ ಫಿಕ್ಸ್ ಮಾಡ್ಕೊಂಡೆ ಅಂತ ಅಂದ್ಕೊಳ್ಳಿ. ಯಾವುದರಲ್ಲಿ? ಸೆಕೆಂಡ್ ಕೇಸಲ್ಲಿ ಸಬ್ಸ್ಟ್ರಾಕ್ಟ್ ಮಾಡುವಂತಲ್ಲಿ ಇಲ್ಲಿ 4 ಪ್ಲೇಸ್ ಇದೆ, ಇಲ್ಲಿ 0ನ ನಾನು ತೊಗೊಂಡೆ ಅಂದರೆ 0 ಫಿಕ್ಸ್ ಮಾಡ್ಕೊಂಡ್ರೆ 0ನ ಬಿಡಬೇಕಂದಂಗೆ ಆಯಿತು. ಸೊ 0 ಬಿಟ್ಟರೆ ಉಳಿಯೋದೆಷ್ಟು? 9 ಡಿಜಿಟ್ಸ್. ಓಕೆ, ಸೊ 9p3 ಉಳಿದಿರೋ ವ್ಯಾಕೆಂಟ್ ಪ್ಲೇಸಸ್ 3, ಇದನ್ನು ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಓಕೆ, ಇದು ಏನು ನಮಗೆ ಕೊಡ್ತಾ ಇದೆ? ಈ ಸೆಕೆಂಡ್ ರಿಸಲ್ಟು ಅಂದರೆ ಟೋಟಲ್ ನಂಬರ್ 0 ಬರುವಂಥ ಚಾನ್ಸಸ್ಗಳು ಎಷ್ಟಿದ್ದಾವೆ ಅನ್ನೋದನ್ನು ನಮಗೆ ಇಲ್ಲಿ ಹೇಳ್ಕೊಡ್ತಾ ಇದೆ ಸ್ಟೂಡೆಂಟ್ಸ್. ಓಕೆ, ಎಸ್, ಇದನ್ನು ಸಿಂಪ್ಲಿಫೈ ಮಾಡೋಣ. 10 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 10 ಮೈನಸ್ 4 ಫ್ಯಾಕ್ಟೋರಿಯಲ್ ಮೈನಸ್ ಇಲ್ಲಿನೂ 9 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 9 ಮೈನಸ್ 3 ಫ್ಯಾಕ್ಟೋರಿಯಲ್. ಓಕೆ, ಸೊ 10 ಫ್ಯಾಕ್ಟೋರಿಯಲ್ 9 ಮೈನಸ್ 10 ಮೈನಸ್ 4 ಮೊದಲಿಗೆ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? 6 ಫ್ಯಾಕ್ಟೋರಿಯಲ್. ಅಂದರೆ 6 ಫ್ಯಾಕ್ಟೋರಿಯಲ್ವರೆಗೂ ಸಿಂಪ್ಲಿಫೈ ಮಾಡಿ. 9 8 7 6 ಫ್ಯಾಕ್ಟೋರಿಯಲ್. ಯಾಕೆಂದರೆ ಇವೆರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಮೈನಸ್ ಇಲ್ಲಿನೂ 9 ಮೈನಸ್ 3 ಮಾಡಿದ್ರೆ ಇಲ್ಲಿ ಕೂಡ 6 ಫ್ಯಾಕ್ಟೋರಿಯಲ್ಲೇ ಬರುತ್ತೆ. 9 ಇಂಟು 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್. ಅಗೇನ್ ಇಲ್ಲಿ ಕೂಡ 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಕರೆಕ್ಟಾ? ಎಸ್. ಸೊ ಇವಾಗ ಉಳಿದಿರೋ ರಿಸಲ್ಟ್ನ ಮಲ್ಟಿಪ್ಲೈ ಮಾಡಿ ಬರೆದ್ಬಿಟ್ರೆ ಮುಗೀತು ನೋಡಿ ಸ್ಟೂಡೆಂಟ್ಸ್. ಅಂದರೆ 10 ಇಂಟು 9 ಇಂಟು 8 ಇಂಟು 7 ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್? ಟೋಟಲ್ ನಂಬರ್ ಆಫ್ ರಿಸಲ್ಟ್ಸು. ಅದರಲ್ಲಿ ಮೈನಸ್ ಮಾಡ್ಕೋಬೇಕಾಗಿರುವಂಥದ್ದು ಯಾವುದು? ಉಳಿದಿರುವಂಥ ರಿಸಲ್ಟ್ಸ್ಗಳನ್ನು. ಇದಂದ್ರೆ ನಾವು ಹಿಂದಿನ ಒಂದು ಎಕ್ಸಾಂಪಲ್ ಮಾಡಿದ್ವಿ. 9 ಇಂಟು ಅಂದರೆ 504 ಆಗಿತ್ತಲ್ವಾ? ಓಕೆ, ಇಲ್ಲೇ ಮಾಡ್ತಾ ಇದ್ದೆ ನೋಡಿ. ಇದರ ಆನ್ಸರ್ ಅಂತೂ 504 ಆಗಿತ್ತು. ಸೊ ಅದರಲ್ಲಿ ನಾವು ಇವಾಗ ತೆಗಿಬೇಕಾಗಿರುವಂಥದ್ದು ಯಾವುದು? ಈ ಒಂದು ಟೋಟಲ್ ರಿಸಲ್ಟ್ 504 ಅಂದರೆ ಇದರ ಜೊತೆ 10 ಒಂದು ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ ಇರೋದು. ಸೊ 10 ಮಲ್ಟಿಪ್ಲೈ ಮಾಡಿದ್ರೆ 5040 ಆಗುತ್ತೆ. 5040ಯಲ್ಲಿ 504ನ ತೆಗೆದುಬಿಟ್ರೆ ಉಳಿಯುವಂಥ ಆನ್ಸರ್ 4000. ಒಂದು ಸೆಕೆಂಡ್, ಉಳಿಯುವಂಥ ಆನ್ಸರ್ ಎಷ್ಟಾಗುತ್ತೆ? 4536 ಇಸ್ ದ ಆನ್ಸರ್. ಸಿಂಪಲ್ ಇದೆ ಅಲ್ವಾ? ಎಸ್. ಸೊ ಇವಾಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಹೌ ಮೆನಿ 3 ಡಿಜಿಟ್ ಇವನ್ ನಂಬರ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಮೇಡ್ ಬೈ ಯೂಸಿಂಗ್ ದ ಡಿಜಿಟ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋ ಡಿಜಿಟ್ ರಿಪೀಟೆಡ್ ಅಗೇನ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ? 3 ಡಿಜಿಟ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದರಲ್ಲಿ ಏನು ಕಂಡೀಷನ್? ಈ ನಂಬರ್ಸ್ಗಳನ್ನೇ ಯೂಸ್ ಮಾಡ್ಕೋಬೇಕು. ಯಾವೆಲ್ಲ ಇದ್ದಾವೆ? 1 2 3 4 5 ಇಲ್ಲ, ಇಲ್ಲಿ 7 ಇದೆ. ಅದು ಏನಾಗಿರಬೇಕು? ಇವನ್ ನಂಬರ್ ಆಗಬೇಕು. ಇವನ್ ನಂಬರ್ ಆಗಬೇಕಂದ್ರೆ ನಾವು ಯಾವ ನಂಬರ್ ನೋಡ್ತೀವಿ ಸ್ಟೂಡೆಂಟ್ಸ್? ಯೂನಿಟ್ ಪ್ಲೇಸ್ ಇಂಪಾರ್ಟೆಂಟ್ ಆಗುತ್ತಲ್ವಾ? ಇಲ್ಲಿ ಇವನ್ ಇದ್ರೆ ಪುರಾನೇ ಇವನ್ ನಂಬರ್. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ 761 ಇದು 3 ಡಿಜಿಟ್ ನಂಬರ್ ಇದೆ, ಬಟ್ ಇದು ಇವನ್ ನಂಬರ್ ಆಗಲ್ಲ. ಇದು 1 ಜಾಗದಲ್ಲಿ ನಾನು 4 ಬರ್ಕೊಂಡ್ರೆ ಇದೇನಾಗುತ್ತೆ? ಇವನ್ ನಂಬರ್ ಆಗುತ್ತೆ. ಅಗೇನ್ ಇದು 200
13 ಇದು ಆಗಂಗಿಲ್ಲ. ಅಗೇನ್ ಇಲ್ಲಿನೂ ನಾವು ಏನು ಮಾಡ್ಕೋಬೇಕು, 216 ತೊಗೊಂಡೆ ಅಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ 372 ಇವೆರಡು ಆಡ್ ಇರ್ಬೋದು, ಬಟ್ ಲಾಸ್ಟ್ ಡಿಜಿಟ್ ಇಂಪಾರ್ಟೆಂಟ್ ಆಗುವಂಥದ್ದು ಇವನ್ ನಂಬರ್ ಆಗಬೇಕಂದ್ರೆ ಅದನ್ನು ನಾವಿಲ್ಲಿ ಒಂದಿಷ್ಟು ತಲೆಯಲ್ಲಿ ಇಟ್ಕೊಂಡು ಈಗ ಒಂದು ಕ್ವಶನ್ನ ಸಾಲ್ವ್ ಮಾಡಬೇಕಾಗತ್ತೆ. ಯಾವ ಥರ ಮಾಡಬೇಕು ಅಂತ ನೋಡ್ತಾ ಹೋದರೆ, ಫಸ್ಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಯೂನಿಟ್ ಪ್ಲೇಸ್ ಬಗ್ಗೆ ಮಾತಾಡೋಣ ಇವಾಗ. ಅಂದರೆ ಫಸ್ಟ್ ಪ್ಲೇಸ್ ಅಂತ ಕರಿತೀವಿ ನಾವು. ಓಕೆ, ಸೊ ಫಸ್ಟ್ ಪ್ಲೇಸಲ್ಲಿ ಯಾವೆಲ್ಲ ನಂಬರ್ಸ್ನ ಯೂಸ್ ಮಾಡ್ಕೋಬೋದು ಅಂದರೆ ಇದರಲ್ಲಿ ಇರುವಂಥ ಇವನ್ ನಂಬರ್ಸ್ಗಳು ಎಷ್ಟಿದೆ ಅದು ನೋಡೋಣ. 2 ಇವನ್ ನಂಬರ್ ಇದೆ, 4 ಇವನ್ ನಂಬರ್ ಇದೆ, 6 ಇವನ್ ನಂಬರ್ ಇದೆ. ಅಂದರೆ ಟೋಟಲಿ 3 ನಂಬರ್ಸ್ಗಳು ಪಾಸಿಬಿಲಿಟೀಸ್ ಆಗ್ಬೋದು. ಯಾವೆಲ್ಲವು? 2, 4, 6 ಇವನ್ ನಂಬರ್ಸ್ಗಳು. ಅಗೇನ್ ಇನ್ನು ಸೆಕೆಂಡ್ ಪ್ಲೇಸ್ ಬಗ್ಗೆ ಮಾಡೋಣ. ಸೆಕೆಂಡ್ ಪ್ಲೇಸ್ ಬಗ್ಗೆ ಮಾತಾಡಬೇಕಂದ್ರೆ ಇವಾಗ ಸೆಕೆಂಡ್ ಪ್ಲೇಸಲ್ಲಿ ಇಲ್ಲಿ ಉಳಿಯುತ್ತೆಷ್ಟು? ಇವಾಗ ಈ ಪ್ಲೇಸಲ್ಲಿ ಯಾವ್ದು ಬೇಕಾದ ನಂಬರ್ ಇಳಿಸ್ಬೇಕು. ಅದರಲ್ಲಿ ಇನ್ನೊಂದು ಕಂಡೀಷನ್ ಇದೆ, ನೋ ಡಿಜಿಟ್ ರಿಪೀಟೆಡ್ ಅಂತ ಹೇಳಿದ್ದಾರೆ. ಆಯ್ತಾ? ಸೊ ನೋ ಡಿಜಿಟ್ ರಿಪೀಟೆಡ್ ಅಂತಂದ್ರೆ, ನೋ ಡಿಜಿಟ್ ರಿಪೀಟೆಡ್ ಅಂದ್ರೆ ಇಲ್ಲಿ ಏನು ಮಾಡ್ಕೋಬೇಕಾಗತ್ತೆ ನಾವು? ಒಂದು ಡಿಜಿಟ್ ಯಾವುದಾದ್ರೂ ನಾವು ಇಲ್ಲಿ ಯೂಸ್ ಮಾಡ್ಕೊಂಡಿವಿ ಅಂತಂದ್ರೆ ಇಲ್ಲಿ ಉಳಿಯೋದೆಷ್ಟು? ಒಂದು ಯಾವುದೋ 2 ಯೂಸ್ ಮಾಡ್ಕೊಂಡಿದೀವಿ ಅಂತ ಅನ್ಕೊಳ್ಳೋಣ. ಉಳಿದಿರೋದು ಎಷ್ಟು ನಂಬರು? 1, 2, 3, 4, 5, 6 ಇದಾವೆ. 6 ಅಲ್ಲಿ ನಾವು ಒಂದು ನಂಬರ್ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ 5 ಉಳಿಯುತ್ತಾ? ಅಂದ್ರೆ ಸೆಕೆಂಡ್ ಪ್ಲೇಸಲ್ಲಿ 5 ನಂಬರ್ಸ್ಗಳನ್ನ ಯೂಸ್ ಮಾಡ್ಕೋಬೇಕಂತ ಅರ್ಥ. ಇನ್ನು ಥರ್ಡ್ ಪ್ಲೇಸಲ್ಲಿ ಹೋದರೆ ಥರ್ಡ್ ಪ್ಲೇಸಲ್ಲಿ 5 ಯೂಸ್ ಮಾಡ್ಕೊಂಡಿದ್ರೆ 4 ನಂಬರ್ಸ್ನ ಯೂಸ್ ಮಾಡಬೇಕು ಅಂತ ಅರ್ಥ ಆಗಿರುತ್ತೆ. ಆಯ್ತಾ? ಸೊ ಇದನ್ನು ನಾವು ಜನರಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಬರೀಬೇಕು. ಬಟ್ ಇವಾಗ ನಾವು ಇದನ್ನು ಸಾಲ್ವ್ ಮಾಡಬೇಕಲ್ವಾ, ಅದು ಯೂಸಿಂಗ್ ಪರ್ಮುಟೇಷನ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕಲ್ವಾ. ಸೊ ಅವಾಗ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಇದು ಬಹಳ ಸಿಂಪಲ್ ಆಗುತ್ತೆ ಸ್ಟೂಡೆಂಟ್ಸ್. ಯಾವ ಥರ ಅಂತಂದರೆ ಫಸ್ಟ್ ಇಲ್ಲಿ ನಾವು ಏನು ಮಾಡ್ಕೊಳ್ಳೋಣ, ಪರ್ಮುಟೇಷನ್ನ ಚೆಕ್ ಮಾಡ್ತಾ ಇದ್ದೀವಿ. ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ನ ನಾವು ನೋಡ್ತಾ ಹೋದರೆ ಟೋಟಲ್ 5 ಎಷ್ಟು ನಂಬರ್ಸ್ಗಳಿದ್ದಾವೆ? 6 ಡಿಜಿಟ್ಸ್ ಇದ್ದಾವೆ. ಆಯಿತಾ? ಸೊ 6 ಡಿಜಿಟಲ್ಲೇ ನಾವು ಕನ್ಸಿಡರ್ ಮಾಡ್ತಾ ಹೋದರೆ ಇವಾಗ ಈ ಜಾಗದಲ್ಲಿ 3 ಅಂತರೂ ಪಾಸಿಬಿಲಿಟೀಸ್ ಆಯಿತಾ? ಓಕೆ, 3 ಅಂತರೂ ಪಾಸಿಬಿಲಿಟೀಸ್ ಇದೆ. ಯಾವುದು? ಫಸ್ಟ್ ಪ್ಲೇಸದ್ದು. ಓಕೆ, ಫಸ್ಟ್ ಪ್ಲೇಸ್ 3 ಪಾಸಿಬಿಲಿಟೀಸ್ ಯಾವ್ಯಾವ ನಂಬರ್ಸ್ಗಳಾಗಿರುತ್ತೆ? 2, 4, 6 ಇದೆ. ಇದನ್ನ ಇಲ್ಲೇ ಇಟ್ಕೊಂಬಿಡಿ. ಇನ್ನು ಉಳಿದಿರೋ 2 ಪ್ಲೇಸ್ಗಳು ಉಳಿದಿದ್ದಾವೆ. ಕರೆಕ್ಟಾ? ಇದು ಒಂದು ಪ್ಲೇಸ್ ಉಳಿದಿದೆ, ಇದೊಂದು ಪ್ಲೇಸ್ ಉಳಿದಿದೆ. ಅದರ ಸಲುವಾಗಿ ಇಲ್ಲಿ ಏನು ಮಾಡ್ಕೊಳ್ಳೋಣ, ಈ 2 ಪ್ಲೇಸಲ್ಲಿ ಎಷ್ಟು ನಂಬರ್ನ ಯೂಸ್ ಮಾಡ್ಕೋಬಹುದು? ಯಾವುದೋ ಒಂದು ಇವನ್ ನಂಬರ್ನ ಯೂಸ್ ಮಾಡ್ಕೊಂಡು ಉಳಿದಿರೋದು 5 ಡಿಜಿಟ್ಸ್ ಉಳಿದಿರುತ್ತೆ, ಪ್ಲೇಸಸ್ ಉಳಿದಿರೋದು 2. ಸೊ 5p2ನ ಮಾಡ್ಕೋಬೇಕು. ಅಂದರೆ 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಮೈನಸ್ 2 ಫ್ಯಾಕ್ಟೋರಿಯಲ್. ಇದ್ರ ಜೊತೆಗೆ ಈ ಫಸ್ಟ್ ಪ್ಲೇಸದೊಂದು ಮಲ್ಟಿಪ್ಲೈ ಮಾಡ್ಕೋಬೇಕು. ಇದು ನೆನ್ಪಿಟ್ಕೊಳ್ಳಿ, ಅವಾಗಲೇ ನಮಗೆ ಕಂಪ್ಲೀಟ್ ಆನ್ಸರ್ ಬರುವಂಥದ್ದು. ಇಲ್ಲಿ ಇಂಟು 3 ಬರೀತೀನಿ ನೋಡಿ. ಯಾಕೆ ಇಂಟು 3 ಅಂದರೆ ಫಸ್ಟ್ ಪ್ಲೇಸದ ಆನ್ಸರ್. ಅವಾಗಲೇ ನಮಗೆ ರಿಕ್ವೈರ್ಡ್ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಸಿಗುವಂಥದ್ದಾಗಿರುತ್ತೆ. ಓಕೆನಾ? ಸೊ ಯಾಕೆ 3 ಮಲ್ಟಿಪ್ಲೈ ಮಾಡಿದೆ ಅಂದರೆ ಫಸ್ಟ್ ಪ್ಲೇಸದ್ದು. ಇವಾಗ ನಾನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 5 ಮೈನಸ್ 3 2 ಮಾಡಿದ್ರೆ ಎಷ್ಟು ಬರುತ್ತೆ? 3 ಫ್ಯಾಕ್ಟೋರಿಯಲ್. ಅಂದರೆ 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಹೋಗಿಬಿಡುತ್ತೆ. 5 ಇಂಟು ಇದು ಮೊದಲಿನ 3, 5 ಇಂಟು 2 ಅಂದರೆ 20 ಇಂಟು 3 ಮಾಡಿಕೊಂಡ್ರೆ ನಮಗೆ ಫೈನಲಿ ಆನ್ಸರ್ ಬರುವಂಥದ್ದು ಎಷ್ಟಪ್ಪ ಅಂತಂದರೆ 60. ಓಕೆ, 60 ಈಸ್ ದ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್. ಅರ್ಥ ಆಯ್ತಲ್ವ ಸ್ಟೂಡೆಂಟ್ಸ್ ಏನೇನು ಮಾಡ್ಕೊಂಡ್ವಿ ಅಂತ ಹೇಳಿ? ಓಕೆ, ಸೊ ಬರೀಬೇಕಾದ್ರೆ ನೀವು ಸ್ವಲ್ಪ ವರ್ಡ್ಸಲ್ಲಿ ಅರೇಂಜ್ಮೆಂಟ್ ಮಾಡಿ ಬರೀರಿ. ಕ್ವಶನ್ ಮೊದಲಿಗೆ ಅರ್ಥ ಆಗಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಏನು ಹೇಳುತ್ತೆ ಅಂತ ಅಂದರೆ, ಫೈಂಡ್ ದ ನಂಬರ್ 4 ಡಿಜಿಟ್. ಇಲ್ಲೇನು ಹೇಳ್ತಾ ಇದ್ದಾರೆ ನೋಡಿ, ಫೈಂಡ್ ದ ನಂಬರ್ 4 ಡಿಜಿಟ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಇಟ್ ಕ್ಯಾನ್ ಬಿ ಫೌಂಡ್ ಬೈ ಯೂಸಿಂಗ್ ದ ಡಿಜಿಟ್ 1, 2, 3, 4, 5ನ ಯೂಸ್ ಮಾಡಿ. ನೋ ಡಿಜಿಟ್ ಈಸ್ ರಿಪೀಟೆಡ್. ಓಕೆ, ಅಗೇನ್ ಹೌ ಮೆನಿ ಆಫ್ ದೀಸ್ ವಿಲ್ ಬಿ ಈವನ್ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಇವನ್ ನಂಬರ್ ಇದಾವೆ ಅಂತ ಕೇಳ್ತಾ ಇರುವಂಥದ್ದು ಕ್ವಶನ್ ಇಲ್ಲಿ. ಓಕೆ, ಸೊ ಇವನ್ ನಂಬರ್ದು ನಾವು ಕ್ವಶನ್ನ ಕೌಂಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಇಲ್ಲಿ ಡಿಜಿಟ್ ಏನೇನು ಕೊಟ್ಟಿದ್ದಾರೆ? 1, 2, 3, 4, 5. ಆಯಿತಾ? ಸೊ ಇದರಲ್ಲಿ ಇವನ್ ಯಾವ್ಯಾವ ಇದ್ದಾವೆ? 2 ಒಂದು ಇವನ್ ನಂಬರ್ ಇದೆ, 4 ಒಂದು ಇವನ್ ನಂಬರ್ ಇದೆ. ಓಕೆ, ಸೊ ಇದ್ರ ಪ್ರಕಾರ ನಾವು ನೋಡ್ತಾ ಹೋದರೆ ಟೋಟಲ್ ಅರೇಂಜ್ ಮಾಡಬೇಕಾಗಿರೋದು 4 ಪ್ಲೇಸಸ್, 4 ಡಿಜಿಟ್ದು ನಂಬರು. ಅಗೇನ್ ಇವನ್ ನಂಬರಲ್ಲಿ ಈ ಪ್ಲೇಸಲ್ಲಿ ಯಾವ್ಯಾವ ಯೂಸ್ ಮಾಡ್ಕೋಬೋದಾಗುತ್ತೆ? 2 ಒಂದು ಮಾಡ್ಬೋದು ಅಥವಾ 4 ಮಾಡ್ಬೋದು. ಅಂದರೆ ಫಸ್ಟ್ ಪ್ಲೇಸು. ಓಕೆ, ಇಲ್ಲೇ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಸೊ ಈ ಫಸ್ಟ್ ಪ್ಲೇಸಲ್ಲಿ ನಾವು ಯೂಸ್ ಮಾಡಬಹುದಾದಂಥದ್ದು ಎಷ್ಟು ನಂಬರ್ಸ್ಗಳಂದರೆ 2 ನಂಬರ್ಸ್ಗಳು. ಅವು ಯಾವುದಾವುದು? 2 ಇವನ್ ನಂಬರ್ 2 ಅಥವಾ 4ನ ಯೂಸ್ ಮಾಡ್ಬೋದು. ಇನ್ನು ಉಳಿದಿರೋದು 3 ಪ್ಲೇಸಸ್ಸು. ಅಂದರೆ 3 ಪ್ಲೇಸಸ್ಸಲ್ಲಿ ಅಗೇನ್ ಒಂದು ಯಾವುದೋ ನಂಬರ್ ಯೂಸ್ ಆದರೆ ಉಳಿದಿರೋದು ಎಷ್ಟು ನೋಡಿ ಸ್ಟೂಡೆಂಟ್ಸ್? ಇಲ್ಲಿರೋದು 5 ನಂಬರು, 5ರಲ್ಲಿ 1 ಹೋಯ್ತು ಅಂದರೆ 4, ಅಂದರೆ 4p. ಉಳಿದಿರೋ ಪ್ಲೇಸಸ್ 3 ಇದೆ, ಸೊ 4p3 ಆಗುತ್ತೆ. 4 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4 ಮೈನಸ್ 3 ಮಾಡ್ತೀರಾ. ಓಕೆ,
ಸೊ 4 ಮೈನಸ್ 3 ಫ್ಯಾಕ್ಟೋರಿಯಲ್ 4 ಮೈನಸ್ 3 ಫ್ಯಾಕ್ಟೋರಿಯಲ್ ಮಾಡಿದ್ರೆ 1 ಫ್ಯಾಕ್ಟೋರಿಯಲ್ ಉಳಿಯುತ್ತೆ. ಅಂದರೆ ಇದನ್ನು ಎಕ್ಸ್ಪಾಂಡ್ ಮಾಡಿ 4 ಇಂಟು 3 ಇಂಟು 2 ಇಂಟು 1 ಫ್ಯಾಕ್ಟೋರಿಯಲ್ 1 ಹೋಗೇ ಹೋಗುತ್ತೆ. 4 ಇಂಟು 3 4 ಇಂಟು 3 12 12 ಇಂಟು 2 24 ಆಗುತ್ತೆ. ಓಕೆ, ಸೊ 24 ಇದು ಈ ಒಂದು ರಿಸಲ್ಟ್ಸ್ ಆಯಿತು. ಇದ್ರ ಜೊತೆ ನಾವು ಇಲ್ಲಿ 2 1 ಮಲ್ಟಿಪ್ಲೈ ಮಾಡ್ಕೋಬೇಕಲ್ವಾ, ಯಾವುದು ಫಸ್ಟ್ ರಿಸಲ್ಟು. ಸೊ ಹಾಗಾಗಿ ಇಂಟು 2 ಮಾಡ್ಕೊಳ್ಳೋಣ. ಇಂಟು 2 ಇದಕ್ಕೂ ಮಾಡ್ಕೋಬೇಕು. ಇಂಟು 2 ಮಾಡಿದ ತಕ್ಷಣ ಇಲ್ಲಿ ಫೈನಲ್ ಆಗಿ ಅರೇಂಜ್ಮೆಂಟ್ ಸಿಗುವಂಥದ್ದು ಎಷ್ಟಾಗುತ್ತೆ, 48 ಅರೇಂಜ್ಮೆಂಟ್. ಕರೆಕ್ಟ್ ಅಲ್ವಾ? ಸೊ ಟೋಟಲ್ ಇದನ್ನು ಬರೀಬೇಕು ಸ್ಟೂಡೆಂಟ್ಸ್ ನೀವು. ಟೋಟಲ್ ರಿಕ್ವೈರ್ಡ್ ಅರೇಂಜ್ಮೆಂಟ್ ಈಸ್ ಈಕ್ವಲ್ಸ್ ಟು 24 ಇಂಟು 2 ಎಷ್ಟಾಗುತ್ತೆ, 48 ಆಗುತ್ತೆ. ಓಕೆ, ಇಷ್ಟೇ ಈಸಿ ವೇ ಒಳಗೆ ಸಾಲ್ವ್ ಮಾಡ್ಬೋದು. ನೀವು ಇಲ್ಲಿ ಜಸ್ಟ್ ಬರಿಬೇಕಾಗತ್ತೆ. ಏನು, ದೇರ್ ಆರ್ 2 ಇವನ್ ನಂಬರ್ಸು 2 ಇದ್ದಾವೆ. ಅವು ಯಾವ್ಯಾವುದು, 2 ಆ್ಯಂಡ್ 4. ಇನ್ ದ ಯೂನಿಟ್ ಪ್ಲೇಸ್ 2 ಪಾಸಿಬಿಲಿಟೀಸ್. ಇನ್ ರಿಮೈನಿಂಗ್ 3 ಪ್ಲೇಸಸ್ ವಿ ಕ್ಯಾನ್ ಯೂಸ್ ಎಷ್ಟು ಉಳಿದು, ಒಂದು ಯಾವುದಾದ್ರೂ ಯೂಸ್ ಮಾಡ್ಕೊಂಡಿದ್ರೆ ಉಳಿದಿರೋದು 4 ಡಿಜಿಟ್ಸ್ ಉಳಿದಿರುತ್ತೆ. 4ಅಲ್ಲಿ ನಾವು ಅರೇಂಜ್ ಮಾಡಬೇಕಾಗಿರುವಂಥದ್ದು 3 ಪ್ಲೇಸಸ್. ಹಾಗಾಗಿ ಇದು 4p3 ಆಗುತ್ತೆ. ಈ ಥರ ಬರಿತಾ ಹೋಗ್ಬೇಕು ನೋಡಿ. ಅಷ್ಟೇ ಇದನ್ನು ಸಾಲ್ವ್ ಮಾಡುವಂಥದ್ದು. ಕ್ವಶನ್ ಅರ್ಥ ಆಯ್ತಲ್ವಾ? ಸೊ ಅರ್ಥ ಆಗಿದೆ ಒಂದ್ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒಂದು ಕ್ವಶನ್ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕ್ವಶನ್ನು ಭಾಳ ಸಿಂಪಲ್ ಆಗಿರುವಂಥ ಕ್ವಶನ್ ಸ್ಟೂಡೆಂಟ್ಸ್. ಯಾಕಂದರೆ ಫ್ರಮ್ ಎ ಕಮಿಟಿ ಆಫ್ 8 ಪರ್ಸನ್ಸ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಕಮಿಟಿಯಲ್ಲಿ 8 ಪರ್ಸನ್ಸ್ ಇದ್ದಾರೆ. ಹೌ ಮೆನಿ ವೇ ಕ್ಯಾನ್ ಚೂಸ್ ದ ಚೇರ್ಮನ್ ಆ್ಯಂಡ್, ಇಲ್ಲಿ ಒಂದು ಚೇರ್ಮನ್ಗೆ ಚೂಸ್ ಮಾಡಬೇಕಾಗಿರೋದು, ಇನ್ನೊಂದು ವೈಸ್ ಚೇರ್ಮನ್ಗೆ, ಅಂದರೆ 2 ಪೊಸಿಷನ್ಗೆ ನಾವು ಚೂಸ್ ಮಾಡಬೇಕಾಗಿರೋದು ಔಟ್ ಆಫ್ 8 ಪರ್ಸನ್ ಅಂತ. ಅದಾದಮೇಲೆ 1 ಪರ್ಸನ್ ಕ್ಯಾನ್ ನಾಟ್ ಬಿ ಹೋಲ್ಡ್ ಮೋರ್ ದ್ಯಾನ್ 1 ಪೊಸಿಷನ್. ಎಷ್ಟು ಸಿಂಪಲ್ ಆಗಿರುವಂಥ ಕ್ವಶನ್ ಇದು ಅಂತಂದರೆ, ಇಲ್ಲಿ ಟೋಟಲಿ 8 ಮೆಂಬರ್ಸ್ಗಳಿದ್ದಾರೆ. ಕರೆಕ್ಟಾ? ಓಕೆ, ಸೊ ಟೋಟಲಿ ಇಲ್ಲಿ ಇರುವಂಥವ್ರು ಎಷ್ಟು ಮೆಂಬರ್ಸ್ಗಳು, 8 ಮೆಂಬರ್ಸ್ ಇದ್ದಾರೆ. ಪೊಸಿಷನ್ ಎಷ್ಟಿದೆ, 2 ಪೊಸಿಷನ್ಸ್ಗಳಿದಾವೆ. ಅಂದರೆ 8p2 ಮಾಡಿಬಿಟ್ರೆ ಮುಗೀತು ಸ್ಟೂಡೆಂಟ್ಸ್. ಓಕೆ, ಸೊ 8 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 8 ಮೈನಸ್ 2 ಫ್ಯಾಕ್ಟೋರಿಯಲ್. ಓಕೆ, 8 ಮೈನಸ್ 2 ಮಾಡಿದ್ರೆ ಎಷ್ಟು ಬರುತ್ತೆ, 6 ಬರುತ್ತೆ. ಅಂದರೆ 6ವರೆಗೆ ಇದನ್ನು ಎಕ್ಸ್ಪಾಂಡ್ ಮಾಡ್ಕೊಳ್ಳಿ. 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 6 ಫ್ಯಾಕ್ಟೋರಿಯಲ್. ಇಲ್ಲಿ 2 ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗುತ್ತೆ. 7 ಇಂಟು 8 ಮಾಡ್ಕೋಬೇಕು ಇವಾಗ. 7 ಇಂಟು 8 ಮಾಡಿದ್ರೆ ಬರುವಂಥ ಆನ್ಸರ್ 56. ಸಿಂಪಲ್ ಇದೆಯಲ್ವಾ ಈ ಒಂದು ಆನ್ಸರು? ಎಸ್. ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಓಕೆ, ಸೊ ಇಲ್ಲಿ ಇದನ್ನ ಸಾಲ್ವ್ ಮಾಡುವಂಥದ್ದು ಕ್ವಶನ್ ಇರುವಂಥದ್ದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಫಸ್ಟ್ ಅವರು ಹೇಳ್ತಾ ಇರುವಂಥದ್ದು ಫೈಂಡ್ ಎನ್ ವ್ಯಾಲ್ಯೂನ ನಾವಿಲ್ಲಿ ಚೆಕ್ ಮಾಡಬೇಕು. ಕೊಟ್ಟಿರುವಂಥ ರಿಸಲ್ಟ್ ನಾನು ನಿನ್ನೆ ಕ್ಲಾಸಲ್ಲಿ ಇದನ್ನು ಸಾಲ್ವ್ ಮಾಡಿದ್ದೆ. NP3 ಈಸ್ 2 ಅಂತಂದರೆ, ಈಸ್ 2 ಅಂದರೆ ನಾವು ಡಿವೈಡ್ ಒಳಗೆ ಬರ್ಕೋಬೋದಾ. NP4 ಈಸ್ ಈಕ್ವಲ್ಸ್ ಟು 1/9 ಇದೆ. ಕರೆಕ್ಟಾ? ಈ ಥರ ಇರುವಂಥ ಕ್ವಶನ್ ಇದು. ಓಕೆ, ಇದರಲ್ಲಿ ಏನು ಮಾಡ್ಕೋಬೇಕು ಇವಾಗ, ನಾವು ಇದನ್ನು ಫಾರ್ಮುಲಾನ ಅಪ್ಲೈ ಮಾಡ್ಕೊಂಡ್ಬಿಡೋಣ. NPR ಫಾರ್ಮುಲಾ n-1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಏನಾಗುತ್ತೆ, ಇದು n-1 -3 ಆಯಿತು ಸ್ಟೂಡೆಂಟ್ಸ್. ಓಕೆ, ಸೊ ಇದಾಯಿತು ಮೇಲ್ಗಡೆ ಇರುವಂಥ ಫಾರ್ಮುಲಾ. ಇನ್ನು ನೆಕ್ಸ್ಟ್ ಏನು ಮಾಡ್ಕೋಬೇಕು, ತೆಳಗಡೆ ಇದನ್ನು ಫಾರ್ಮುಲಾ ಅಪ್ಲೈ ಮಾಡೋಣ. n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n-4 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ಸ್ ಟು 1/9. ಇದನ್ನು ಬೇಕಿದ್ರೆ ನಾವು ಕ್ರಾಸ್ ವೈಸ್ ಮಲ್ಟಿಪ್ಲೈನು ಮಾಡ್ಕೋಬೋದು. ಮೊದಲಿಗೆ ಇದನ್ನ ಸಿಂಪ್ಲಿಫೈ ಮಾಡೋಣ. ಯಾವುದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಂತಂದರೆ, ಇಲ್ಲಿದೆ ನೋಡಿ, ಈ ತೆಳಗಡೆ ರಿಸಲ್ಟ್ನ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೋಬೇಕು ಇವಾಗ. ಯಾಕಂತಂದರೆ ಎನ್ನ ನೆಕ್ಸ್ಟ್ ನಂಬರ್ ಏನಾಗುತ್ತೆ, n-1 ಆಗುತ್ತಲ್ವಾ. ಸೊ ಅದರ ಸಲುವಾಗಿ. ಓಕೆ, ಸೊ ಇಲ್ಲಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಇಲ್ಲಿ ಏನು ಮಾಡ್ಕೋಬೇಕು, n-1 ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಕೆಳಗಡೆ ಏನಾಗುತ್ತೆ, ಇದು -1 ಅಂದರೆ -4 ಆಗುತ್ತೆ. ಓಕೆ, ಇದನ್ನು ನಾವು ರೆಸಿಪ್ರೋಕಲ್ ತೊಗೊಬರಿಬೋದಾ. ಇಂಟು ಒಳಗೆ ಬರ್ಕೊಂಡ್ರೆ ಏನಾಗುತ್ತೆ, ಇದು n-4 ಫ್ಯಾಕ್ಟೋರಿಯಲ್ ಆಗುತ್ತೆ. ಕೆಳಗಡೆ n ಫ್ಯಾಕ್ಟೋರಿಯಲ್. ಈ n ಫ್ಯಾಕ್ಟೋರಿಯಲ್ನ ನಾನು n ಇಂಟು n-1 ಅಂತ ಬರಿತಾ ಇದ್ದೀನಿ. ಓಕೆ, n ಇಂಟು n-1 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ಸ್ ಟು 1/9. ಇದನ್ನು ಕಂಟಿನ್ಯೂ ಇಡಿ. ಓಕೆ, ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು ಯಾವೆಲ್ಲ ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗುತ್ತೆ. n-1 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಓಕೆ, ಸೊ ಇದು ಪೂರ ಅಲ್ಲ, ಜಸ್ಟ್ n-1 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ n-4 ಫ್ಯಾಕ್ಟೋರಿಯಲ್, n-4 ಫ್ಯಾಕ್ಟೋರಿಯಲ್, ಇಲ್ಲಿನೂ ಫ್ಯಾಕ್ಟೋರಿಯಲ್ ಇದೆ. ಸೊ ಇವೆರಡು ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಯಿತು ಇಲ್ಲಿ. ಕರೆಕ್ಟಾ? ಸೊ ಉಳಿದಿರೋ ರಿಸಲ್ಟ್ಸ್ ಏನಿಲ್ಲಿ ಎಲ್ಲನೂ ಕ್ಯಾನ್ಸಲ್ ಆಗೋಗ್ಬಿಟ್ಟು ಜಸ್ಟ್ 1/n ಮಾತ್ರ ಉಳಿದಿದೆ. ಸೊ 1/n, ಅದಾದಮೇಲೆ ಇಲ್ಲಿ 1/9 ಇದೆ. ಓಕೆ, 1/9 ಇದೆ. ಓಕೆ, 9ನ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿದ್ರೆ n ಇಸ್ ಈಕ್ವಲ್ಸ್ ಟು ಬಂದಿರುವಂಥ ಆನ್ಸರ್ 9. ಸಿಂಪಲ್ ಇದೆಯಲ್ವಾ ಸ್ಟೂಡೆಂಟ್ಸ್ ಇದು ಕ್ವಶನ್ನು? ಎಸ್. ಸೊ ಇದೇ ಥರನಾಗಿಯೇ ಈ ಒಂದು ಕ್ವಶನ್ನ ನಾವು ಸಾಲ್ವ್ ಮಾಡಬೇಕಾಗಿತ್ತು. ಸೊ ಇದನ್ನ ಏನೇನು ಮಾಡಿದ್ವಿ ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಒನ್ ಇದೇ ಥರನಾಗಿ ಇನ್ನೊಂದು ಕ್ವಶನ್ ಇದೆ, ಇದನ್ನು ಇವಾಗ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ.
ಇಲ್ಲಿ 2 ಇದಾವೆ. ಫೈಂಡ್ ಆರ್ ವ್ಯಾಲ್ಯೂ ಕೇಳ್ತಾ ಇರುವಂಥದ್ದು ಇಲ್ಲಿ, ಕರೆಕ್ಟಾ? ಸೊ ಆರ್ ವ್ಯಾಲ್ಯೂನ ಯಾವ ಥರ ಫೈಂಡ್ ಮಾಡ್ಬೇಕಂತಂದ್ರೆ, ಫಸ್ಟ್ ಒಂದು ಕ್ವಶನ್ ನಾನೀಗ ಸಾಲ್ವ್ ಮಾಡ್ತಾ ಇರುವಂಥದ್ದು ಏನಿದೆ ಅಂತಂದರೆ, ಇಲ್ಲಿ 5PR ಇಸ್ ಈಕ್ವಲ್ಸ್ ಟು 2 ಇಂಟು 6PR ಮೈನಸ್ 1. ಓಕೆ, ಸೊ ಫಸ್ಟ್ ಇಲ್ಲಿ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ಏನಾಗುತ್ತೆ, 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಆಯ್ತು. ಇದು ಈ ಕಡೆ 2 ಇಂಟು 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 6 ಮೈನಸ್ ಆರ್ ಪ್ಲಸ್ 1 ಆಗುತ್ತೆ. ಇದು ನಾವು ಅಬ್ಸರ್ವ್ ಮಾಡಿ. ಯಾಕೆ ಪ್ಲಸ್ 1 ಆಯ್ತು ಅಂದರೆ ಮೈನಸ್ ಇದೆ ಅಲ್ವಾ? ಸೊ ಮೈನಸ್ನ ಮಲ್ಟಿಪ್ಲೈ ಮಾಡಿದ ತಕ್ಷಣ ಅಲ್ಲಿ ಏನಾಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗುವಂಥದ್ದು. ಅದು ನಮಗಿಲ್ಲಿ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ನೋಡ್ತಾ ಹೋಗೋಣ. ಈಗ ಇಲ್ಲಿ 6 ಫ್ಯಾಕ್ಟೋರಿಯಲ್ ಇದೆ. 6ನ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಬರುತ್ತೆ. ಓಕೆ, ಸೊ ಅದರ ಸಲುವಾಗಿ ನಾನು ಇದನ್ನು 5ನ ಇಲ್ಲೇ ಬಿಡ್ತೀನಿ. ಓಕೆ, ಸೊ ಇಲ್ಲಿ 2 ಇಂಟು 6 ಫ್ಯಾಕ್ಟೋರಿಯಲ್ಗೆ 6 ಇಂಟು 5 ಫ್ಯಾಕ್ಟೋರಿಯಲ್ ಮಾಡಿಕೊಂಡೆ ಇದನ್ನು. ಅಗೇನ್ ಇಲ್ಲಿ ಏನೇನಾಗುತ್ತೆ ನೋಡಿ, 6 ಪ್ಲಸ್ 1 ಅಂದರೆ 7 ಆಯಿತಾ ಇದು. ಅಂದರೆ ಇದನ್ನು ನಾನು 7 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. ಈಗ ಇಲ್ಲಿ ಆಲ್ರೆಡಿ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಉಳಿದಿದೆ. ಓಕೆ, ಇಲ್ಲಿ 5 ಫ್ಯಾಕ್ಟೋರಿಯಲ್ ಹೋಗಿಬಿಡುತ್ತೆ. ಸೊ ಉಳಿದಿರುವಂಥದ್ದು 7 ಮೈನಸ್ ಆರ್ ಇದೆ. ಇದನ್ನು ನಾನು ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಮೈನಸ್ 1 ಆದರೆ ಇದು 6 ಮೈನಸ್ ಆರ್ ಆಗುತ್ತೆ. ಅಗೇನ್ ನೆಕ್ಸ್ಟ್ 5 ಮೈನಸ್ ಆರ್ ಆಗುತ್ತೆ. ಅಂದರೆ ಈ ಕಡೆದು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಫ್ರೆಂಡ್ಸ್, ಇದು ಡಿವೈಡ್ ಬೈ ಇದೆ 7 ಮೈನಸ್ ಆರ್. ಈ ಕಡೆ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. ಅವಾಗ ಏನಾಗುತ್ತೆ, ಇದು 7 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಲ್ಲಿ ಮೇಲ್ಗಡೆ ಬರುತ್ತೆ. ಆಲ್ರೆಡಿ ತೆಳಗಡೆ ಏನಿದೆ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇದೆ. ಇದು ಏನಾಗುತ್ತೆ 2 ಇಂಟು 6 ಅಂದರೆ ಇದಾಯಿತು 12. ಅರ್ಥ ಆಗ್ತೈತೆ ಅಲ್ವಾ? ಸೊ ಇಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಸೊ ಇನ್ನು ನೆಕ್ಸ್ಟ್ ಏನು ಮಾಡ್ಕೋಬೇಕಪ್ಪ ಅಂತಂದರೆ, 7 ಮೈನಸ್ ಆರ್ ಫ್ಯಾಕ್ಟೋರಿಯಲ್ನ ಎಕ್ಸ್ಪಾಂಡ್ ಮಾಡ್ತಾ ಹೋಗೋಣ. 7 ಮೈನಸ್ ಆರ್ ಮೈನಸ್ 1 ಮಾಡಿದ್ರೆ 6 ಮೈನಸ್ ಆರ್ ಆಗುತ್ತೆ. ಅಗೇನ್ ಮೈನಸ್ 1 ಮಾಡಿದ್ರೆ 5 ಮೈನಸ್ ಆರ್ ಆಗುತ್ತೆ. ಫ್ಯಾಕ್ಟೋರಿಯಲ್ ಇಲ್ಲಿಗೆ ಸ್ಟಾಪ್ ಮಾಡೋಣ. ಯಾಕಂದರೆ ತೆಳಗಡೆ ಆಲ್ರೆಡಿ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇದೆ. ಸೊ ಇದು ಎರಡೂ ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗಿಬಿಡ್ತು. ಈ ಕಡೆ ಇಸ್ ಈಕ್ವಲ್ಸ್ ಟು 12ನ ಮರೆಯೋ ಹಾಗಿಲ್ಲ. ಓಕೆ, ಇವಾಗ ಇವೆರಡು ರಿಸಲ್ಟ್ಸ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೋಣ. ಏನಾಗುತ್ತೆ ನೋಡಿ, 7 ಮೈನಸ್ ಆರ್ ಒಂದು ಉಳಿದಿದೆ, 6 ಮೈನಸ್ ಆರ್ ಉಳಿದಿದೆ, ಇಸ್ ಈಕ್ವಲ್ಸ್ ಟು 12. 7 ಇಂಟು 6 42, 7 ಆರ್, ಅಗೇನ್ ಇದು ಮೈನಸ್ 6 ಆರ್ ಮೈನಸ್ ಮೈನಸ್ ಪ್ಲಸ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 12. ಇಸ್ ಈಕ್ವಲ್ಸ್ ಟು 12 ಅನ್ನೋ ಬದಲು ಇದನ್ನೊಂದು ಈ ಕಡೆ ತೊಗೊಂಡೇ ಬಿಡೋಣ, ಅದಲ್ವಾ? ಮೈನಸ್ 12 ಆಗುತ್ತೆ. 12 ಇಸ್ ಈಕ್ವಲ್ಸ್ ಟು 0 ಆಯಿತು. ಓಕೆ, ಸೊ ಇಲ್ಲಿ ಪ್ಲಸ್ ಆರ್ ಸ್ಕ್ವೇರ್ ಬರೀತೀರಾ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಇದು ಅಂದರೆ ಎಷ್ಟಾಯ್ತು, ಇದು 7 ಪ್ಲಸ್ 6 ಅಂದರೆ 13 ಆರ್ ಆಗುತ್ತೆ. 42 ಮೈನಸ್ 12 ಮಾಡಿ ಸ್ಟೂಡೆಂಟ್ಸ್. 42 ಮೈನಸ್ 12 ಮಾಡಿದ್ರೆ ಎಷ್ಟಾಗುತ್ತೆ, 30 ಆಗುತ್ತಾ ಇದು? ಎಸ್, 30 ಇಸ್ ಈಕ್ವಲ್ಸ್ ಟು 0 ಬಂತು. ಅಂದರೆ ಎರಡು ನಂಬರ್ನ ನಾವು ಆ್ಯಡ್ ಮಾಡಿದರೆ 13 ಬರಬೇಕು. ಅಗೇನ್ ಅವೇ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ 30 ಆಗಬೇಕು. ಓಕೆ, ಅಂದರೆ 10 ಇಂಟು 3ನೇ ಆಗುತ್ತೆ, ಕರೆಕ್ಟ್ ಅಲ್ವಾ? ಓಕೆ, ಆರ್ ಸ್ಕ್ವೇರ್ ಮೈನಸ್ 10 ಆರ್ ಮೈನಸ್ 3 ಆರ್ ಮಾಡೋಣ. ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಬಿಗ್ ನಂಬರ್ ಮೈನಸ್ ಸೈನ್ ಇದೆ. 10ನ ಪ್ಲಸ್ 3 13, ಇದು ಮೈನಸ್ ಮೈನಸ್ ಪ್ಲಸ್ ಆಗಿ 10 ಇಂಟು ಪ್ಲಸ್ 13 ಆಗುತ್ತೆ, ಅಂದರೆ ಕರೆಕ್ಟ್ ಇರುವಂಥದ್ದು. ಓಕೆ, ಇಲ್ಲಿ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಆರ್ ಇದೆ. ಆರ್ನ ಮೈನಸ್ 10 ಆಯಿತು. ಇವೆರಡರಲ್ಲಿ ಮೈನಸ್ 3 ಕಾಮನ್ ತೊಗೊಂಡ್ರೆ ಇಲ್ಲಿ ಆರ್ ಮೈನಸ್ 10 ಆಗುತ್ತೆ, ಇಸ್ ಈಕ್ವಲ್ಸ್ ಟು 0. ಅಂದರೆ ಆರ್, ಇನ್ನೊಂದು ಸ್ಟೆಪ್ ಬರೆಯೋಣ. ಇಲ್ಲಿ ಆರ್ ಮೈನಸ್ 3 ಒಂದು ರಿಸಲ್ಟ್ ಬಂತು, ಇನ್ನೊಂದು ಆರ್ ಮೈನಸ್ 10 ಇಸ್ ಈಕ್ವಲ್ಸ್ ಟು 0 ಕಂಪೇರ್ ಮಾಡಿದ ತಕ್ಷಣ ಆರ್ ಇಸ್ ಈಕ್ವಲ್ಸ್ ಟು ಒಂದು ಆನ್ಸರ್ 3 ಬರುತ್ತೆ, ಇನ್ನೊಂದು ಆನ್ಸರ್ 10 ಬರುತ್ತೆ. ಓಕೆ, ಸೊ ಇಲ್ಲಿ ನಾವು ಒಂದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಯಾವುದಂದರೆ ಈ 10 ಪಾಸಿಬಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು ಎನ್ ವ್ಯಾಲ್ಯೂ 5 ಇದೆ ಸ್ಟೂಡೆಂಟ್ಸ್. ನಾನು ಇಲ್ಲಿ 10 ತೊಗೊಂಡ್ರೆ 5 ಆಬ್ಜೆಕ್ಟ್ ಕೊಟ್ಟು ಅದರಲ್ಲಿ 10 ಆಬ್ಜೆಕ್ಟ್ನ ಅರೇಂಜ್ ಮಾಡಿ ಅಂದರೆ ಪಾಸಿಬಲ್ ಇದೆಯಾ? ಇಲ್ಲ, ಬಟ್ 3 ಮಾಡ್ಬೋದು. ಓಕೆ, ಅಂದರೆ ಕರೆಕ್ಟ್ ಆನ್ಸರ್ ಯಾವುದಾಯ್ತು ಇಲ್ಲಿ, ಆರ್ ಇಸ್ ಈಕ್ವಲ್ಸ್ ಟು 3 ಇಸ್ ದ ರೈಟ್ ಒನ್ ಆನ್ಸರ್. ಅರ್ಥ ಆಯ್ತಾ? ಇದು ಹೇಗೆ ಮಾಡ್ತೀವಿ ಅಂತ ಹೇಳಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಕ್ವಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಒನ್ನಲ್ಲಿ ಇದರಲ್ಲೇ ಸೆಕೆಂಡ್ ಇನ್ನೊಂದು ಕ್ವಶನ್ ಇದೆ ನೋಡಿ, NPR ಇಸ್ ಈಕ್ವಲ್ಸ್ ಅಂತ. ಇದು ಫಸ್ಟ್ ಒಂದು ಆನ್ಸರ್ ಆಗಿತ್ತು. ಇವಾಗ ಸೆಕೆಂಡ್ ಒಂದು ಆನ್ಸರ್ನ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಇರುವಂಥ ಸೆಕೆಂಡ್ ಕ್ವಶನ್ ಇವಾಗ ನಾನು ಸಾಲ್ವ್ ಮಾಡ್ತಾ ಇರುವಂಥದ್ದು ಫ್ರೆಂಡ್ಸ್. ಸೆಕೆಂಡ್ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಸೊ 5P4 ಇದೆ, ಇಲ್ಲಿನೂ 6PR ಮೈನಸ್ 1 ಇಲ್ಲಿ ಮಾಡಿದ್ವಲ್ಲ ಫಸ್ಟಲ್ಲಿನೇ. ಸೊ ಹಾಗಾಗಿ ನಾನೇ ಡೈರೆಕ್ಟ್ ಬರಿತಾ ಇದ್ದೀನಿ. 5 ಫ್ಯಾಕ್ಟೋರಿಯಲ್ ಆಗುತ್ತೆ, ಇಲ್ಲಿ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ಲು. ಇಲ್ಲಿ ಕೂಡ ಸೇಮ್ 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 6 ಮೈನಸ್ ಆರ್ ಮೈನಸ್ ಮೈನಸ್ ಇದು ಪ್ಲಸ್ 1, ಇದು ನೆನ್ಪಿಟ್ಕೋಬೇಕಾ?
ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ರಿಸಲ್ಟಲ್ಲಿ. ಓಕೆ, ಇವಾಗ ನಾವು ಯಾವ್ದು ಎಕ್ಸ್ಪಾಂಡ್ ಮಾಡ್ಕೋಬೇಕು, ಈ 5 ಫ್ಯಾಕ್ಟರಿಯಲ್ ಆಸ್ ಇಟ್ ಈಸು, 5 ಮೈನಸ್ ಆರ್ ಕೂಡ ಆಸ್ ಇಟ್ ಈಸೇ ಬರ್ಕೊತೀರಾ. ಇಲ್ಲಿ 6 ಫ್ಯಾಕ್ಟರಿಯಲ್ ಎಕ್ಸ್ಪಾಂಡ್ ಮಾಡಬೇಕು. 6 ನೆಕ್ಸ್ಟ್ ಬರೆದ್ರೆ 6 ಇಂಟು 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಅದಾದಮೇಲೆ 6 ಪ್ಲಸ್ 1 ಅಂದರೆ ಇದಾಗುತ್ತೆ 7. ಸೊ 7 ಮೈನಸ್ ಆರ್ ಆಗುತ್ತಾ ಇದು. 7 ಮೈನಸ್ ಆರ್ನ ನೆಕ್ಸ್ಟ್ನ ಬರೆದ್ರೆ 6 ಮೈನಸ್ ಆರು, ಇನ್ನೊಂದು ನೆಕ್ಸ್ಟ್ ಬರೆದ್ರೆ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಓಕೆ, ಇವಾಗ ನಮಗೆ ಇದು ಕ್ಯಾನ್ಸಲ್ ಮಾಡ್ಕೋಬೋದಲ್ವಾ. ಈ ಒಂದು ರಿಸಲ್ಟು ಹಾಗೇನೆ ಈ ಒಂದು ರಿಸಲ್ಟ್ ಕ್ಯಾನ್ಸಲ್ ಆಗುತ್ತೆ. ಹಾಗೇನೆ ಇಲ್ಲಿ 5 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ ಇವೆರಡು ರಿಸಲ್ಟ್ಸು ಹೋಗಿಬಿಡ್ತು. ಸೊ ಉಳಿದಿರೋ ರಿಸಲ್ಟ್ ಈ ಒಂದು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿ ಉಳಿದಿರೋದು 7 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಉಳಿದಿದೆ, ಕ್ರಾಸ್ ವೈಸ್ ಮಲ್ಟಿ ಇಲ್ಲಿ 1 ಉಳಿದಿದೆ ಅಲ್ವಾ. 7 ಮೈನಸ್ ಆರು 6 ಮೈನಸ್ ಆರು, ಇಲ್ಲಿ ಜಸ್ಟ್ 6 ಉಳಿದಿರೋವಂಥದ್ದು. ಓಕೆ, ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್ ಇದು ಏನು ಮಾಡಿದೀವಿ ಅಂತ ಹೇಳಿ. ಓಕೆ, ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಇವೆರಡನ್ನ ಮತ್ತೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. ಏನಾಗುತ್ತೆ 7 ಇಂಟು 6 ಅಂದರೆ 42 ಆಗುತ್ತೆ. ಅಗೇನ್ 7 ಆರ್ ಮೈನಸ್ 6 ಆರು, ಆರ್ ಇಂಟು ಆರ್ ಅಂದರೆ ಪ್ಲಸ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 6. ಓಕೆ, ಸೊ ಆರ್ ಸ್ಕ್ವೇರ್ ಪಾಸಿಟಿವ್ನ ಮೊದಲಿಗೆ ಬರ್ಕೊಳ್ಳೋಣ. ಆರ್ ಸ್ಕ್ವೇರು ಅಗೇನ್ 7 6 ಅಂತಂದರೆ ಇದಾಗುತ್ತೆ 13 ಆರು, 42 ಒಂದಿದೆ ಅಲ್ವಾ. ಸೊ ಪ್ಲಸ್ 42 ಮೈನಸ್ 6 ಈ ಕಡೆ ಬರುತ್ತೆ ಇಸ್ ಈಕ್ವಲ್ಸ್ ಟು 0. ಓಕೆ, ಆರ್ ಸ್ಕ್ವೇರ್ ಮೈನಸ್ 13 ಆರು, 42 ಮೈನಸ್ 6 ಮಾಡ್ತೀರಾ. 42 ಮೈನಸ್ 6 ಮಾಡಿದ್ರೆ 36 ಆಗುತ್ತಾ, ಪ್ಲಸ್ 36 ಉಳಿತು. ಓಕೆ, ಸೊ ಇವಾಗ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 36 ಆಗಬೇಕು. ಅವೇ ಎರಡು ನಂಬರ್ನ ಆ್ಯಡ್ ಮಾಡಿದ್ರೆ 13 ಆಗಬೇಕು. ಅಂದರೆ 9 ಇಂಟು 4 ಎಷ್ಟಾಗುತ್ತೆ, 36 ಆಗುತ್ತೆ. ಅಗೇನ್ 9 4 ಆ್ಯಡ್ ಮಾಡಿದ್ರೆ 13 ಆಗುತ್ತೆ. ಅಂದರೆ ಮೈನಸ್ 9 ಆರ್ ಮೈನಸ್ 4 ಆರ್, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಎಸ್, ಇದು ಪ್ಲಸ್ 36 ಇಸ್ ಈಕ್ವಲ್ಸ್ ಟು 0. ಸೊ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಆರ್ ಆಗುತ್ತೆ. ಅಂದರೆ ಇಲ್ಲಿ ಆರ್ ಮೈನಸ್ 9 ಉಳಿಯುತ್ತೆ. ಇಲ್ಲಿ ಮೈನಸ್ 4ನ ಕಾಮನ್ ತೊಗೊಂಡ್ರೆ ಇಲ್ಲಿನೂ ಆರ್ ಮೈನಸ್ 9 ಇಸ್ ಈಕ್ವಲ್ಸ್ ಟು 0. ಅಂದರೆ ಒಂದು ರಿಸಲ್ಟ್ ಬಂತು ಆರ್ ಮೈನಸ್ 4, ಇನ್ನೊಂದು ರಿಸಲ್ಟು ಆರ್ ಮೈನಸ್ 9 ಇಸ್ ಈಕ್ವಲ್ಸ್ ಟು 0. ಅಂದರೆ ಆರ್ ಟೇಕ್ಸ್ ಅ ವ್ಯಾಲ್ಯೂ 4 ಬರುತ್ತೆ, ಇನ್ನೊಂದು 9 ಬರುತ್ತೆ. ಅಗೇನ್ ಇಲ್ಲಿ 9 ಪಾಸಿಬಿಲಿಟೀಸ್ ಇಲ್ಲ. ಯಾಕೆ 9 ಪಾಸಿಬಲ್ ಇಲ್ಲ ಅಂದರೆ ಎನ್ಗಿಂತಲೂ ಜಾಸ್ತಿ ನಂಬರ್ ಬಂದಿದೆ. ಇದನ್ನು ನಾವು ಕ್ಯಾನ್ಸಲ್ ಮಾಡ್ಕೋಬೇಕಂತ ಅರ್ಥ. ಇನ್ನು ಉಳಿದಿರುವಂಥ ಆನ್ಸರ್, ಕರೆಕ್ಟ್ ಆನ್ಸರ್ ಯಾವುದು, ಆರ್ ಇಸ್ ಈಕ್ವಲ್ಸ್ ಟು 4 ಇಸ್ ದ ಕರೆಕ್ಟ್ ಒನ್ ಆನ್ಸರ್. ಈಸಿ ಇದೆ ಅಲ್ವಾ ಫ್ರೆಂಡ್ಸ್. ಎಸ್, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನಾನು. ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ಏನು ಹೇಳ್ತಾ ಇದ್ದಾರೆ ಅಂದರೆ, ಹೌ ಮೆನಿ ವರ್ಡ್ಸ್ ವಿತ್ ಆರ್ ವಿತೌಟ್ ಮೀನಿಂಗ್. ಏನು ಹೇಳ್ತಾರೆ, ಅದು ವಿತ್ ಆರ್ ವಿತೌಟ್ ಮೀನಿಂಗ್ ಇರ್ಬೋದು ಅಥವಾ ಇರದೇ ಇದ್ದರೂ ನಡೆಯುತ್ತೆ. ಕ್ಯಾನ್ ಬಿ ಫಾರ್ಮ್ ಬೈ ಯೂಸಿಂಗ್ ದ ಲೆಟರ್ಸ್ ಆಫ್ ದ ಇಕ್ವೇಷನ್. ಯೂಸ್ ಈಚ್ ಲೆಟರ್ ಎಕ್ಸಾಕ್ಟ್ಲಿ ಒನ್, ಅಂದರೆ ರಿಪಿಟೇಷನ್ ಅಲಾವಿಲ್ಲ. ಅದು ಮೀನಿಂಗ್ ಇರಲಿ ಮೀನಿಂಗ್ ಇರದೇ ಇರಲಿ, ಆ ಥರ ಇರುವಂಥ ಅರೇಂಜ್ಮೆಂಟ್ನ ನೀವು ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಟೋಟಲ್ ಎಷ್ಟು ಡಿಜಿಟ್ ಲೆಟರ್ಗಳಿದಾವೆ ನೋಡೋಣ. 1, ಓಕೆ, ಇಲ್ಲಿಂದ ಕೌಂಟ್ ಮಾಡಿದ್ರೆ 1 2 3 4 5 6 7 8 ಡಿಜಿಟ್ ಇದ್ದಾವೆ. ಅಂದರೆ 8 ಫ್ಯಾಕ್ಟೋರಿಯಲ್ ಆಗಿಬಿಡುತ್ತೆ ಇದು. ಎಲ್ಲ ನೀವು ಡೈರೆಕ್ಟಾಗಿ ಮಾಡೋರಿದ್ರೆ ಪರ್ಮೋಟೇಷನ್ ಯೂಸ್ ಮಾಡಿದ್ರೆ ಅಂದರೆ 8 ವ್ಯಾಕೆಂಟ್ ಪ್ಲೇಸಸ್ ಇದೆ, 8 ರಿಸಲ್ಟ್ಸ್ ಇದೆ. ಅಂದರೆ 8p8 ಆಯಿತು. 8p8 ಅಂತಂದರೆ ಆ್ಯಕ್ಚುಲಿ ಇದು 8 ಫ್ಯಾಕ್ಟೋರಿಯಲ್ ಅಂದಾಗೆ ಸ್ಟೂಡೆಂಟ್ಸ್, ಆಯಿತಾ. ಯಾಕಂದರೆ ಇಲ್ಲಿ 8 ವ್ಯಾಕೆಂಟ್ ಪ್ಲೇಸಸ್ ಇದೆ. 1 2 3 4 5 6 7 8 ರಿಸಿಟ್ನ. ಇದರಲ್ಲಿ ಅಂತೂ ಯಾವುದು ರಿಪೀಟೆಡ್ ನಂಬರ್ ಬಂದಿದೆನಾ, ಯಾಕಂದ್ರೆ ಎಲ್ಲ ಡಿಸ್ಟಿಂಕ್ಟ್ ಎಲಿಮೆಂಟ್ಗಳಿದೆ, ಯಾವುದು ಸೇಮ್ ಇಲ್ಲ. ಅಂದರೆ 8p8 ಅಂದರೆ 8 ಫ್ಯಾಕ್ಟೋರಿಯಲ್, 8 ಮೈನಸ್ 8 ಫ್ಯಾಕ್ಟೋರಿಯಲ್. 8 ಮೈನಸ್ 8 ಅಂದರೆ 1, 0 ಫ್ಯಾಕ್ಟರ್ ಆನ್ಸರ್ 1 ಆಗುತ್ತೆ. ಉಳಿಯೋದು 8 ಫ್ಯಾಕ್ಟೋರಿಯಲ್. 8 ಫ್ಯಾಕ್ಟೋರಿಯಲ್ ಆನ್ಸರ್ನ ಸಿಂಪ್ಲಿಫೈ ಮಾಡಬೇಕು ಇವಾಗ. ಅಂದರೆ ಎಷ್ಟಾಗುತ್ತೆ, 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. 5 ಥರ ಮಾಡಿದ್ರೆ 120 ಬರುತ್ತೆ. ಹಾಗೆ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಟೋಟಲಿ ನಮಗೆ ಸಿಗುವಂಥ ಆನ್ಸರ್ ಎಷ್ಟಪ್ಪ ಅಂತಂದರೆ 40,320 ಇಸ್ ದ ಫೈನಲ್ ಆನ್ಸರ್. ಓಕೆ, ಪ್ರಿನ್ಸಿಪಲ್ ಮೊದಲೆಲ್ಲ ಮಾಡ್ತಿದ್ವಿ ನೋಡಿ. ಪ್ರಿನ್ಸಿಪಲ್ ಓಕೆ, ಮೊದಲೆಲ್ಲ ಮಾಡ್ತಿದ್ವಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್. ಆ ಮೆಥಡ್ ಮೂಲಕನೂ ಮಾಡಿದ್ರು ಕೂಡ ನಡೆಯುತ್ತೆ. ಅಂದರೆ ಇಲ್ಲಿ 8 ಪಾಸಿಬಿಲಿಟೀಸ್, ಇಲ್ಲಿ 7 ಪಾಸಿಬಿಲಿಟೀಸ್, 6 ಈ ಥರ ಬರೀರೋದ್ರೆ ಲಾಸ್ಟಲ್ಲಿ 1 ಬರುತ್ತೆ. ಅದರ ಆನ್ಸರ್ ಕೂಡ 8 ಫ್ಯಾಕ್ಟರಲ್ಲಿ ಆಗುವಂಥದ್ದು. ಇದು ಡೈರೆಕ್ಟ್. ಯಾವಾಗ ಇದು ಡಿಸ್ಟಿಂಕ್ಟ್, ಎಲ್ಲನೂ ಬೇರೆ ಬೇರೆ ಲೆಟರ್ ಇದ್ದಾಗ ಈ ಫಾರ್ಮುಲಾ ಅಪ್ಲೈ ಆಗುವಂಥದ್ದು. ಇದು ನಿಮಗೆ ನೆನಪಿರಲಿ. ಓಕೆ, ಇವಾಗ ನೆಕ್ಸ್ಟ್ ಇದೇ ಥರನಾಗಿ ಇನ್ನೊಂದು ಕ್ವಶನ್ ಇದೆ. ಸೊ ಇದು ನಿಮಗೆ 3 ಮಾರ್ಕ್ಸಲ್ಲಿ ಕೇಳ್ಬೋದು, ಇಲ್ವಾ 5 ಮಾರ್ಕ್ಸಲ್ಲಿನೂ ಬರುವಂಥ ಚಾನ್ಸಸ್ಗಳು ಇರುವಂಥ ಕ್ವಶನ್ ಇದೆ. ಇಲ್ಲಿಂದ ಏನಿದೆ ನೋಡಿ ಸ್ಟೂಡೆಂಟ್ಸ್, 9 ಆಗಿರ್ಬೋದು. ನೆಕ್ಸ್ಟ್ ಇನ್ನು ಬಹಳಷ್ಟು ಕ್ವಶನ್ಸ್ಗಳಿದ್ದಾವೆ. ಈ ಎಲ್ಲ ಕ್ವಶನ್ಸ್ಗಳು 5 ಮಾರ್ಕ್ಸಲ್ಲಿ ಕೇಳುವಂಥ ಚಾನ್ಸಸ್ಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಒಂದೊಂದು ಅಬ್ಸರ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಒಂದು ಕ್ವಶನ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿರುವಂಥದ್ದು ಹೌ ಮೆನಿ ವರ್ಡ್ಸ್ ವಿತ್ ಆರ್ ವಿತೌಟ್ ಮೀನಿಂಗ್ ಕ್ಯಾನ್ ಬಿ ಮೇಡ್ ಬೈ ದ ಲೆಟರ್
ಮಂಡೇ. ಓಕೆ, ಮಂಡೇ ಅನ್ನೋದು ಲೆಟರ್ ಇದೆ ಇಲ್ಲಿ. ಅಗೇನ್ ಏನು ಹೇಳ್ತಾರೆ, ಅಸ್ಯೂಮಿಂಗ್ ದ ನೋ ಲೆಟರ್ ರಿಪೀಟೆಡ್. ಅಗೇನ್ ಇಲ್ಲಿ ಕೂಡ ಸೇಮ್ ಕಂಡೀಷನ್ ಇದೆ. ಓಕೆ, ಸೊ ಫಸ್ಟ್ ಇದನ್ನು ನಾವು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ನ ಮಾಡ್ಕೊತಾ ಹೋದರೆ, ಮಂಡೇ ಅನ್ನೋದು ಎಷ್ಟು ವೇಕೆಂಟ್ ಪ್ಲೇಸಸ್ ಇದ್ದಾವೆ? 1 2 3 4 5 6 ಇದ್ದಾವೆ. ಕರೆಕ್ಟಾ? 6 ಅರೇಂಜ್ಮೆಂಟ್ ಮಾಡ್ಬೇಕು ನಾವು. 1 2 3 4 5 6 ಅರೇಂಜ್ಮೆಂಟ್ ಇದೆ. ಓಕೆ, ಇದರಲ್ಲಿ ಏನಾದರೂ ರಿಪೀಟೆಡ್ ನಂಬರ್ ಇದೆಯಾ? ಯಾವ್ದಾದ್ರು ಲೆಟರ್ ರಿಪೀಟ್ ಆಗಿದೆಯಾ? ಇಲ್ಲ, ರಿಪೀಟೆಡ್ ಆಗಿಲ್ಲ. ಅಂದರೆ ಏನಾಯ್ತು, ಇದು 6 ಫ್ಯಾಕ್ಟೋರಿಯಲ್ ಆನ್ಸರ್ ಆಯಿತಾ? ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟು 6 ಫ್ಯಾಕ್ಟೋರಿಯಲ್ ಆನ್ಸರ್ ಆಗಿರುವಂಥದ್ದು. ಓಕೆ, 120 ಇಂಟು 6 ಮಾಡ್ಕೋಬೇಕು. ಬಟ್ ಇಲ್ಲಿ ಫಸ್ಟ್ ಕ್ವಶನ್ ಏನು ಹೇಳ್ತಾರೆ ಅಂದರೆ, ಅದನ್ನು ಸಾಲ್ವ್ ಮಾಡಬೇಕಾಗಿರೋದು ನಾವು. ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟಲ್ಲಿ ಹೌ ಮೆನಿ ಆಫ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಅಂದರೆ ಹೌ ಮೆನಿ ಆಫ್ ವರ್ಡ್ಸ್ ಅಂದರೆ ನಾವು ಇಲ್ಲಿ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಮಾಡಲೇಬೇಕಾಗತ್ತೆ. ಸೊ 6 ಫ್ಯಾಕ್ಟರ್ನ ಸಿಂಪ್ಲಿಫೈ ಮಾಡಿಕೊಂಡು ನೀವು ಬರೀರಿ ಸ್ಟೂಡೆಂಟ್ಸ್. ಓಕೆ, ಸೊ ಫಸ್ಟ್ ಕ್ವಶನ್ ನಾನು ಇವಾಗ ಸಾಲ್ವ್ ಮಾಡ್ತೀನಿ. 4 ಲೆಟರ್ಸ್ ಆರ್ ಯೂಸ್ಡ್ ಅಟ್ ಎ ಟೈಮ್ ಅಂತ ಹೇಳ್ತಾರೆ. 4 ಲೆಟರ್ಸ್ ಆರ್ ಯೂಸ್ಡ್ ಅಟ್ ಎ ಟೈಮ್ ಅಂತ ಹೇಳಿದ್ರೆ ನಾವಿಲ್ಲಿ ಫೈಂಡ್ ಮಾಡಬೇಕು. ಟೋಟಲಿ 6 ರಿಸಲ್ಟ್ಸ್ಗಳಿದ್ದಾವೆ, ಅದರಲ್ಲಿ ನಾವು 4 ಲೆಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ 6P4 ಆಯಿತು. ಕರೆಕ್ಟ್ ಅಲ್ವಾ? 4 ಲೆಟರ್ಸ್ನ ನಾವು ಎಟ್ ಎ ಟೈಮ್ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ಮೀನಿಂಗ್ ಇದು. ಅಂದರೆ 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 6 ಮೈನಸ್ 4 ಫ್ಯಾಕ್ಟೋರಿಯಲ್. ಸಿಂಪ್ಲಿಫೈ ಮಾಡಿದರೆ 6 ಫ್ಯಾಕ್ಟೋರಿಯಲ್ ಇಂಟು 6 ಮೈನಸ್ 4 ಮಾಡಿದರೆ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಆನ್ಸರ್ 2ನೇ ಇರುತ್ತೆ. ಅಗೇನ್ ಇದನ್ನು 6 ಫ್ಯಾಕ್ಟೋರಿಯಲ್ನ ಎಕ್ಸ್ಪಾಂಡ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್. 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಇಲ್ಲಿ ಡಿವೈಡ್ ಬೈ 2 ಇದೆ, ಸೊ 2 to 1 ಕ್ಯಾನ್ಸಲ್ ಆಗಿತ್ತು ಅಂದರೆ ಉಳಿದಿರೋದು ಮಲ್ಟಿಪ್ಲಿಕೇಶನ್ನ ಬರೆಯುವಂಥದ್ದು. ಎಷ್ಟಾಗುತ್ತೆ? 360 ಆಗುತ್ತೆ ನೋಡಿ. ಇದನ್ನೆಲ್ಲನೂ ಮಲ್ಟಿಪ್ಲೈ ಮಾಡಿ. ಓಕೆ, ಎಸ್, ಇದು ಫಸ್ಟ್ ಒಂದು ಕ್ವಶನ್ದ ಆನ್ಸರ್ ಆಗಿತ್ತು. ಇನ್ನು ಸೆಕೆಂಡ್ ಒಂದು ಕ್ವಶನ್ದ ಆನ್ಸರ್ನ ನೋಡ್ತಾ ಹೋಗೋಣ. ಸೆಕೆಂಡಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆಲ್ ಲೆಟರ್ಸ್ ಆರ್ ಯೂಸ್ಡ್ ಎಟ್ ಎ ಟೈಮ್. ಅಂದರೆ ಎಲ್ಲ ಲೆಟರ್ಸ್ನ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಲೆಟರ್ಸ್ ಯೂಸ್ ಮಾಡೋದು ಅದೇ ನಮ್ಮದು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಅಲ್ವಾ? 6P6 ಆಗಿರುತ್ತೆ. 6 ಫ್ಯಾಕ್ಟೋರಿಯಲ್. 6 ಮೈನಸ್ 6 ಅಂದರೆ 0 ಫ್ಯಾಕ್ಟೋರಿಯಲ್ ಆಗುತ್ತೆ. 0 ಫ್ಯಾಕ್ಟೋರಿಯಲ್ ಆನ್ಸರ್ 1 ಇರುತ್ತೆ. ಅಂದರೆ 6 ಫ್ಯಾಕ್ಟೋರಿಯಲ್. 6 ಫ್ಯಾಕ್ಟೋರಿಯಲ್ ಆನ್ಸರ್ ನಮಗೆ ಆಲ್ರೆಡಿ ಗೊತ್ತಿದೆ. ಎಷ್ಟಿದೆ ಸ್ಟೂಡೆಂಟ್? 720. ಇದು ನಮ್ಮದು ಆನ್ಸರ್ ಸೆಕೆಂಡ್ ಇದು. ಓಕೆ, ಇನ್ನು ಥರ್ಡ್ ಒಂದು ಕ್ವಶನ್ ನೋಡಿ. ಥರ್ಡ್ ಒಂದು ಕ್ವಶನ್ ಏನು ಹೇಳುತ್ತೆ? ಥರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆಲ್ ಲೆಟರ್ಸ್ ಆರ್ ಯೂಸ್ಡ್ ಬಟ್ ಫಸ್ಟ್ ಲೆಟರ್ ಈಸ್ ಅ ವೋವೆಲ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೀವು ಎಲ್ಲ ಲೆಟರ್ನ ಯೂಸ್ ಮಾಡ್ಕೊಳ್ಳಿ, ಫಸ್ಟ್ ಲೆಟರ್ ಮಾತ್ರ ಓವೆಲ್ ಆಗಿರಬೇಕು. ಅಂದರೆ ಸೊ ನಮ್ದು ಇದು ಫಸ್ಟ್ ಲೆಟ್ರ, ಈ ಪ್ಲೇಸಲ್ಲಿ ಫಸ್ಟ್ ಪ್ಲೇಸಲ್ಲಿ ಓವೆಲ್ ಆಗಿರಬೇಕು. ಓವೆಲ್ಸ್ಗಳು ಯಾವೆಲ್ಲ ಇದ್ದಾವೆ ಅದನ್ನು ಮೊದಲಿಗೆ ಅಬ್ಸರ್ವ್ ಮಾಡಬೇಕು. ಓ ಅನ್ನೋದು ಓವೆಲ್ ಇದೆ, ಅಗೇನ್ ಎ ಅನ್ನೋದು. ಅಂದರೆ ಟೋಟಲಿ ನಾವು ಫಸ್ಟ್ ಪ್ಲೇಸಲ್ಲಿ ಓ ಆದರೂ ಯೂಸ್ ಮಾಡ್ಬೋದು, ಎ ಆದರೂ ಯೂಸ್ ಮಾಡ್ಬೋದು. ಅಂದರೆ ಓವೆಲ್ಸ್ಗಳಿರುವಂಥದ್ದು 2. ಓವೆಲ್ಸ್ ಎಷ್ಟಿದ್ದಾವೆ? 2 ಓವೆಲ್ಸ್ಗಳಿದ್ದಾವೆ. ಅಂದರೆ ಅದು ಫಸ್ಟ್ ಪ್ಲೇಸಿಗೆ ಪಾಸಿಬಿಲಿಟೀಸ್ ಆಗುವಂಥದ್ದು 2 ಆಯಿತು. ಇನ್ನು ಉಳಿದಿರೋದು ಎಷ್ಟು ಪ್ಲೇಸಸ್? ಇವಾಗ 5 ಪ್ಲೇಸಸ್ ಉಳಿದಿದೆ. 5 ಪ್ಲೇಸಸ್ ಉಳಿದಿದ್ದನ್ನ ನಾವು ಅರೇಂಜ್ ಮಾಡ್ಕೋಬೇಕಂದ್ರೆ 5P5 ಆಗಿರುತ್ತೆ. ಓಕೆ, 2 ಇಂಟು 5P5 ಅಂದರೆ 5 ಫ್ಯಾಕ್ಟರಿಯಲ್ ಅಂದಾಗೆ 5 ಫ್ಯಾಕ್ಟರಿಯಲ್ ಆನ್ಸರ್ ಎಷ್ಟಿದೆ ಸ್ಟೂಡೆಂಟ್ಸ್? 120 ಇದೆ ಅಲ್ವಾ? ಎಸ್, ಸೊ 5 ಫ್ಯಾಕ್ಟರಿಯಲ್ ಆನ್ಸರ್ ಇರುವಂಥದ್ದು 120. ಸೊ 120 ಇಂಟು 2 ಮಾಡಿದ್ರೆ 240 ಈಸ್ ದ ಫೈನಲ್ ಆನ್ಸರ್. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್ ಈ ಎಲ್ಲ ಆನ್ಸರ್ಸ್ಗಳು? ಓಕೆ, ಸೊ ಭಾಳ ಸಿಂಪಲ್ ಆಗಿದೆ. ಕ್ವಶನ್ನ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗಿರುತ್ತೆ. ಸೊ ಅವಾಗಲೇ ನಾವು ಇದನ್ನು ಪರ್ಫೆಕ್ಟಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಆಗುವಂಥದ್ದು. ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಎಸ್, ಇನ್ ನೆಕ್ಸ್ಟ್ ಒಂದು ಕ್ವಶನಲ್ಲಿ ಏನಿರುವಂಥದ್ದು ಅಂತಂದರೆ, ಇಲ್ಲಿನೂ ಸೇಮ್ ಕಂಡೀಷನ್ ಹೇಳ್ತಾರೆ. ಹೌ ಮೆನಿ ಆಫ್ ಡಿಸ್ಟಿಂಕ್ಟ್ ಪರ್ಮುಟೇಷನ್ ಆಫ್ ದ, ಇಲ್ಲಿದೆ ನೋಡಿ, ಇದರಲ್ಲಿ ರಿಪೀಟೆಡ್ ಲೆಟರ್ಸ್ಗಳು ಇರುವಂಥದ್ದಾಗಿದೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕು. ಅಗೇನ್ ಇಲ್ಲಿ ಇನ್ನೊಂದು ಕಂಡೀಷನ್ ಹೇಳ್ತಾರೆ, ಡೂ ದ 4 eyes, ಓಕೆ, 4 eyes ಕಮ್ ಟುಗೆದರ್ಲಿ. 2 ಕಂಡೀಷನ್ಸ್ಗಳಿದ್ದಾವೆ ಆಯಿತಾ? ಸೊ ಇದನ್ನು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕಾಗಿತ್ತು ಸ್ಟೂಡೆಂಟ್ಸ್. ಓಕೆ, ಅವಾಗಲೇ ನಾವು ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗುವಂಥದ್ದು. ಫಸ್ಟ್ ನಾವು ಇಲ್ಲಿ ಅರೇಂಜ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ನ ಮೊದಲಿಗೆ ಇಲ್ಲಿ ಫೈಂಡ್ ಮಾಡೋಣ. ಟೋಟಲ್ ಎಷ್ಟು ಲೆಟರ್ಸ್ಗಳಿದಾವೆ ನೋಡೋಣ. 1 2 3 4 5 6 7 8 9 10 11 ಇದೆ. ಓಕೆ, ಅಂದರೆ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸು 11 ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ ನಾವು, 11 ಡಿಜಿಟ್. ಬಟ್ ಇದರಲ್ಲಿ ರಿಪೀಟೆಡ್ ಯಾವ್ದಾವೆ ಅದನ್ನು ಕೌಂಟ್ ಮಾಡ್ತಾ ಹೋಗ್ಬೇಕು ಇವಾಗ. ಓಕೆ, ಐ ರಿಪೀಟೆಡ್ ಆಗಿದೆ 1 2 3 4. ಐ ಎಷ್ಟು ಸತಿ ರಿಪೀಟೆಡ್ ಆಗಿದೆ ಅದನ್ನು ಬರ್ಕೋಬೇಕಾಗುತ್ತೆ ಸ್ಟೂಡೆಂಟ್ಸ್. ಆವಾಗಲೇ ನಾವು ಇದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡ್ಬೋದು. ಅದನ್ನು ಡಿವೈಡ್ ಮಾಡ್ಕೋಬೇಕಲ್ವಾ, ಅದ್ರ ಸಲುವಾಗಿ ಐ ಅಫಿಯರ್ 4 ಟೈಮ್ಸ್. ಐ ಅಫಿಯರ್ ಎಷ್ಟು ಟೈಮ್ ರಿಪೀಟೆಡ್ ಆಗ್ತಾ ಇರುವಂಥದ್ದು? ಐ 4 ಟೈಮ್ಸ್. ಓಕೆ, ಇಲ್ಲಿ ಬರೀತೀನಿ ನಾನು, ಐ ಈಸ್ 4 ಟೈಮ್ಸ್ ರಿಪೀಟೆಡ್. ನೆಕ್ಸ್ಟ್ ಒನ್ ಎಸ್ ಕೂಡ 4 ಸತಿ ರಿಪೀಟೆಡ್ ಆಗಿದೆ. ಎಸ್
4 ಸತಿ ರಿಪೀಟೆಡ್ ಆಗಿದೆ. ಅದು ಬಿಟ್ಟರೆ ಪಿ ಕೂಡ ಇದೆ. ಸೊ ಪಿ ಎಷ್ಟು ಸತಿ ರಿಪೀಟೆಡ್ ಆಗಿದೆ? ಪಿ 2 ಟೈಮ್ಸ್ ರಿಪೀಟೆಡ್ ಆಗಿರುವಂಥದ್ದು. ಸೊ ಎಲ್ಲ ರಿಪೀಟೆಡ್ ರಿಸಲ್ಟ್ಸ್ಗಳನ್ನು ನಾವು ಇಲ್ಲಿ ಬರೀಬೇಕು ಸ್ಟೂಡೆಂಟ್ಸ್. ಡಿವೈಡ್ ಬೈ, ನಾವು ಟೋಟಲ್ ರಿಕ್ವೈರ್ಡ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಲ್ವಾ, 11 ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಓಕೆ, ಇದನ್ನು ಬರೀಬೇಕಾಗಿತ್ತು ನಮ್ಮದು ಕಂಡೀಷನ್. ನಾನು ನಿಮ್ಗೆ ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೆ ಇದನ್ನು, ಕರೆಕ್ಟ್ ಅಲ್ವಾ? ಎಸ್. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಏನಾಗುತ್ತೆ ನೋಡಿ, 11 ಫ್ಯಾಕ್ಟೋರಿಯಲ್ನ ಎಕ್ಸ್ಪಾಂಡ್ ಮಾಡ್ತಾ ಹೋಗಬೇಕು. ಆ್ಯಕ್ಚುಲಿ ಇಲ್ಲಿ 4 ತನೂ ಎಕ್ಸ್ಪಾಂಡ್ ಮಾಡಬೇಕು ಸ್ಟೂಡೆಂಟ್ಸ್. 11 ಇಂಟು 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್. ಒಂದಂತೂ ಕ್ಯಾನ್ಸಲ್ ಮಾಡ್ಕೋಬೋದಲ್ವಾ, ಅದರ ಸಲುವಾಗಿ ಇಲ್ಲಿ 4 ಫ್ಯಾಕ್ಟೋರಿಯಲ್. ಒಂದು 4ನ ಸಿಂಪ್ಲಿಫೈ ಮಾಡ್ಕೊಳ್ಳೇಬೇಕು ಇವಾಗ. 4 ಇಂಟು 3 ಇಂಟು 2 ಇಂಟು 1 ಇಂಟು 2 ಫ್ಯಾಕ್ಟೋರಿಯಲ್ ಆನ್ಸರ್ 2ನೇ ಆಗುತ್ತೆ. ಇಲ್ಲಿ ಒಂದು 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ, ಕರೆಕ್ಟಾ? ಎಸ್. ಸೊ ಇದು 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಇನ್ನು ಮತ್ತೇನೇನು ಕ್ಯಾನ್ಸಲ್ ಆಗುತ್ತೆ? ಕ್ಯಾನ್ಸಲ್ ಮಾಡಿ. 4 1 ಜಾ 4 2 ಜಾ ಅಗೇನ್ 2 1 ಸೆಕೆಂಡ್, ಇಲ್ಲಿ ಕ್ಯಾನ್ಸಲ್ ಆಗೋದೆ ಸ್ವಲ್ಪ, ಎಲ್ಲನೂ ಕ್ಯಾನ್ಸಲ್ ಆಗುತ್ತೆ. ಕಲರ್ ಚೇಂಜ್ ಮಾಡೋಣ. ಅಗೇನ್ 4 1 ಜಾ 4 2 ಜಾ ಆಯಿತು. ಇಲ್ಲಿನೂ ಅಗೇನ್ 2 ಜಾ ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ ಸ್ಟೂಡೆಂಟ್ಸ್. ಅಗೇನ್ ಇಲ್ಲಿನೂ 2 1 ಜಾ 2 3 ಜಾ 2 1 ಜಾ 2 3 ಜಾ. ಇನ್ನು ಉಳಿದಿರೋದನ್ನು ಎಲ್ಲನೂ ಮಲ್ಟಿಪ್ಲೈ ಮಾಡಿ ಬರ್ಕೊಂಡ್ಬಿಡ್ಬೇಕು ಸ್ಟೂಡೆಂಟ್ಸ್. ಅಂದರೆ 11 ಇಂಟು 10 110, 110 ಇಂಟು 9 ಇಂಟು 7 ಇಂಟು 3 ಇವೆಲ್ಲನೂ ಮಲ್ಟಿಪ್ಲೈ ಮಾಡಿ ನಮಗೆ ಫೈನಲ್ ಆಗಿ ಸಿಗುವಂಥ ಆನ್ಸರು ಇಲ್ಲಿ ಸಿಗುತ್ತೆ ಸ್ಟೂಡೆಂಟ್ಸ್. ಏನಪ್ಪ ಅಂತಂದರೆ 34,650. ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿ. ಓಕೆ, ಇವಾಗ ನಮ್ಗೆ ಸಿಕ್ಕಿದ್ದು ಫಸ್ಟ್ ಕ್ವಶನ್ ಕಂಪ್ಲೀಟ್ ಆಯಿತು ಸ್ಟೂಡೆಂಟ್ಸ್. ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಸಿಕ್ತು 34,650 ಅಂತ ಹೇಳಿ. ಓಕೆ, ಸೊ ಇವಾಗ ಇಲ್ಲಿ ಇನ್ನೊಂದು ಕ್ವಶನ್ ಕೇಳಿದಾರೆ ಅವ್ರು. ಏನಂದರೆ ನೆಕ್ಸ್ಟ್ ಏನು ಹೇಳ್ತಾರೆ, ಡೂ ದ 4 ಐಸ್ ಆರ್ ನಾಟ್ ಕಮ್ ಟುಗೆದರ್ಲಿ. 4 ಐ ಕೂಡಿ ಬರಬಾರ್ದು, ಟುಗೆದರ್ಲಿ ಅಂದರೆ ಕೂಡಿ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಏನಾಗುತ್ತಂದರೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 4 ಐ ಕೂಡಿ ಬರಬಾರ್ದು ಅಂತ ಕ್ವಶನ್ ಕೊಟ್ಟಾಗ ಮೊದಲಿಗೆ ನಾವು ಇದು 34,620 ಅಲ್ಲ, ಇದು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್. ಇದರಲ್ಲಿ ಕೂಡಿ ಬಂದಿರುವಂಥ ರಿಸಲ್ಟ್ಸು ಇದ್ದಾವೆ, ಕೂಡಿ ಬರದೇ ಇರುವಂಥ ರಿಸಲ್ಟ್ಸ್ ಕೂಡ ಇದರಲ್ಲಿ ಇರುವಂಥದ್ದು. ಓಕೆ, ಈ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟಲ್ಲಿ ಕೂಡಿ ಬರೋದನ್ನು ತೆಗೆದು ಬಿಟ್ಟರೆ ಉಳಿದಿರೋದೇ ಕೂಡಿ ಬರದೇ ಇರುವಂಥ ಆನ್ಸರ್ಸ. ಈಗ 4 ಐ ಇದ್ದಾವೆ, ಐ. ಓಕೆ, ಸೊ ಈ 4 ಐ ಕೂಡಿ ಬರುವುದು ಎಲ್ಲಾನು ಮಿಕ್ಸ್ ಆಗಿರುವಂಥದ್ದು 34,650. ಇದರಲ್ಲಿ ಕೂಡಿ ಬರೆಯೋದು ಮೊದಲಿಗೆ ಅಬ್ಸರ್ವ್ ಮಾಡೋಣ. ಅದು ಯಾವ ಥರ ಮಾಡಬೇಕಂದ್ರೆ, ಈ ಪೂರಾ ರಿಸಲ್ಟ್ಸ್ಗೆ 1 ಆಬ್ಜೆಕ್ಟ್ ಅಂತ ನೀವು ಕನ್ಸಿಡರ್ ಮಾಡಿ. ಓಕೆ, ಸೊ 1 ಆಬ್ಜೆಕ್ಟ್ ಅಂದರೆ ಟೋಟಲ್ ನಂಬರ್ಸ್ ಎಷ್ಟಿದ್ದಾವೆ ಇಲ್ಲಿ? ಟೋಟಲ್ 11 ಆಬ್ಜೆಕ್ಟ್ಸ್ಗಳಿದ್ದಾವೆ. 11ಅಲ್ಲಿ 4ನ ತೆಗಿರಿ, ಉಳಿಯುತ್ತೆ ಎಷ್ಟು? 11ಅಲ್ಲಿ 4ನ ತೆಗೆದ್ರೆ 7 ಉಳಿಯುತ್ತಾ? ಎಸ್, 7 ಆಬ್ಜೆಕ್ಟ್ಸ್ ಉಳಿತು. ಅದನ್ನು ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು. 7 ರಿಸಲ್ಟ್ಸು ಅಂದರೆ 7 ಆಬ್ಜೆಕ್ಟ್ಸ್ ಉಳಿದಿರೋದು ಇದು ಒಂದು, ಅಂದರೆ 2 ಕೂಡಿಸಿ ಇಲ್ಲಿ ಆಗುತ್ತೆ 8 ಫ್ಯಾಕ್ಟೋರಿಯಲ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಇದು 11 ಟೋಟಲ್ ಇತ್ತು ಅರೇಂಜ್ಮೆಂಟ್ ಲೆಟರ್ಸು, ಅದರಲ್ಲಿ 4 ಎಂತ ಇದೆ, ಆ 4 ಐಗಳನ್ನ ತೆಗಿತಾ ಇದೆ, ಉಳಿದಿರೋದು 7 ರಿಸಲ್ಟ್. ಆ 7 ಅಲ್ಲಿ ಅಂದರೆ ಇಲ್ಲೇ ಇದೆ ನೋಡಿ, ಈ ಎಲ್ಲ ಐನ ನಾನು ಕ್ಯಾನ್ಸಲ್ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. ಈ ಐ ಎಲ್ಲನೂ ತೆಗೆದ್ರೆ ಉಳಿಯುವಂಥದ್ದು ಆನ್ಸರ್ ಎಷ್ಟು? 7 ರಿಸಲ್ಟಾ? 7 ಪ್ಲಸ್ ಇದನ್ನು ನಾವು ಒಂದು ಆಬ್ಜೆಕ್ಟ್ ಆಗಿ ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಆವಾಗ ನಮಗೆ ಕಂಪ್ಲೀಟಾಗಿ ಆನ್ಸರ್ ಬರುವಂಥದ್ದು. ಅಂದರೆ ಟೋಟಲ್ 8 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ, ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಆಲ್ ಐ ಆರ್ ಟುಗೆದರ್ಲಿ ಬಂದಿರೋದನ್ನು ಫೈಂಡ್ ಮಾಡ್ತೀನಿ, ಯಾಕಂದರೆ ಟೋಟಲಲ್ಲಿ ತೆಗಿಬೇಕಾಗಿದೆ ಅಲ್ವಾ. ಸೊ ಆಲ್ 4 ಐ ಆರ್ ಟುಗೆದರ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. 8 ಫ್ಯಾಕ್ಟೋರಿಯಲ್ ಮಾಡಿಕೊಂಡು ಡಿವೈಡ್ ಬೈ ಮಾಡ್ಕೋಬೇಕಲ್ಲ. ಈ ವ್ಯಾಲ್ಯೂ ಅಂತೂ ರಿಪೀಟೆಡ್ ಆಗುವಂಥದ್ದಲ್ವಾ, ಯಾವುದು? 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್, ಇವೆರಡು ಬರೀಲೇಬೇಕು ಇಲ್ಲಿ. ಓಕೆ, ಇದ್ರ ಜೊತೆಗೆ 4 ಐ ಇದೆ ಅಂದರೆ ಇದು ಒಂದು ಎಷ್ಟಾಗುವಂಥದ್ದು? ಅಗೇನ್ ರಿಸಲ್ಟ್ಸು 1 ಆಗುತ್ತೆ. ಇದು ಎಲ್ಲ ಐ ಟುಗೆದರ್ ಯಾವ್ದು ಬೇಕಾದರೂ ಫಸ್ಟ್ ಬರ್ಬೋದು. ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೋಬೇಕು ಇವಾಗ. ಅಂದರೆ 8 ಫ್ಯಾಕ್ಟೋರಿಯಲ್ ಎಕ್ಸ್ಪಾಂಡ್ ಮಾಡಿ. 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್, ಕೆಳಗಡೆ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಆನ್ಸರ್ 2ನೇ ಇರುತ್ತೆ. ಇಲ್ಲಿ 4 ಫ್ಯಾಕ್ಟೋರಿಯಲ್ ಹೋಗಿಬಿಡುತ್ತೆ ಸ್ಟೂಡೆಂಟ್ಸ್, ಕರೆಕ್ಟಾ? ಸೊ ಉಳಿದಿರೋದು 2 1 ಜಾ 2 4 ಜಾ. ಈ ಉಳಿದಿರೋ ರಿಸಲ್ಟ್ನ ಎಲ್ಲನೂ ಮಲ್ಟಿಪ್ಲೈ ಮಾಡಿ. 4 ಇಂಟು 7 ಇಂಟು 6 ಇಂಟು 5 ಇಂಟು 5ವರೆಗೂ ಅಷ್ಟೇ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ? 840 ಬಂತು. 840 ಅನ್ನೋದೇನು? ಆಲ್ 4 ಐ ಆರ್ ಟುಗೆದರ್ಲಿ ಬರುವಂಥ ಆನ್ಸರ್ ಇದು. ಓಕೆ, ಸೊ ಇದು ಬಂದಿರೋದು ಕೇರ್ಫುಲ್ಲಿ ಅಬ್ಸರ್ವ್ ಮಾಡಿ. ಎಲ್ಲ ಐ 4 ಐ ಟುಗೆದರ್ಲಿ ಬರುವಂಥ ಆನ್ಸರ್ನ ನೀವು ಫೈಂಡ್ ಮಾಡಿ. ಅವ್ರಿಗೆ ನಮಗೆ ಕೇಳಿರೋದು ಆ 4 ಐ ಟುಗೆದರ್ಲಿ ಬರದೇ ಇರುವಂಥ ಆನ್ಸರು ಅಂತ ಕೇಳಿರುವಂಥದ್ದು ಅಲ್ವಾ. ಸೊ ಅದು ನಮ್ಮದು ಮೇನ್ ಕ್ವಶನ್ ಆಗಿದೆ. ಓಕೆ, ಸೊ ಇದರಲ್ಲಿ ಇಲ್ಲಿಂದ ಸಾಲ್ವ್ ಮಾಡೋಣ. ನೆಕ್ಸ್ಟು ಐ
ನಾಟ್ ಕಮ್ ಟುಗೆದರ್ಲಿ. ಇದರ ಆನ್ಸರ್ ಏನು ಮಾಡ್ಬೇಕಂದ್ರೆ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟಲ್ಲಿ ಮೈನಸ್ ಐ ಆರ್ ಟುಗೆದರ್ಲಿ ಬರೋದನ್ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಬಂದಿರೋದು 34,650 ಇದೆ. ಅದರಲ್ಲಿ ಮೈನಸ್ 840ನ ಮಾಡಿಕೊಂಡ್ರೆ ನಮಗೆ ಬರುವಂಥದ್ದು ಫೈನಲ್ ಆನ್ಸರ್ ಅಲ್ವಾ. ಸೊ 34,650 ಮೈನಸ್ 840 ಮಾಡ್ಕೊಂಡ ತಕ್ಷಣ ಎಷ್ಟು ಬರುತ್ತೆ? 33,810 ಈಸ್ ದ ಫೈನಲ್ ಆನ್ಸರ್. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಇದು ಈ ಥರ ಇದನ್ನು ಸಾಲ್ವ್ ಮಾಡಬೇಕು ಅಂತ ಅರ್ಥ. ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಇಲ್ಲೇನಿದೆ, ಹೌ ಮೆನಿ ವೇ ಕ್ಯಾನ್ ದ ಲೆಟರ್ ಆಫ್ ಅ ಪರ್ಮುಟೇಷನ್ ಬಿ ಅರೇಂಜ್ ಇಫ್ ಇಟ್ ದ ವರ್ಡ್ ಅಂತ ಹೇಳ್ತಾರೆ. ಎಷ್ಟು ಅದರಲ್ಲಿ ಅರೇಂಜ್ ಮಾಡ್ಬೋದು. ಇದರಲ್ಲಿನೂ ರಿಪೀಟೆಡ್ ನಂಬರ್ಗಳು ಇದ್ದಾವೆ, ಅದನ್ನು ಐಡೆಂಟಿಫೈ ಮಾಡಬೇಕು. ಎಷ್ಟು ಲೆಟರ್ ಇದೆ ಅದನ್ನು ಚೆಕ್ ಮಾಡ್ಕೊತಾ ಹೋಗ್ಬೇಕು ಇವಾಗ, ಆಯಿತಾ. ಇದು ಕೂಡ 5 ಮಾರ್ಕ್ಸಲ್ಲಿ ಬರುವಂಥ ಚಾನ್ಸಸ್ಗಳಿದ್ದಾವೆ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಒಂದು ಕ್ವಶನ್ ಏನು ಹೇಳ್ತಾ ಇದ್ದಾರೆ, ಫಸ್ಟ್ ಒಂದು ಕ್ವಶನ್ ಇಲ್ಲಿ ಹೇಳ್ತಾ ಇರುವಂಥದ್ದು ಅವ್ರು ಏನಪ್ಪ ಅಂತಂದರೆ ವರ್ಡ್ಸ್ ಸ್ಟಾರ್ಟ್ ವಿತ್ ಪಿ. ಫಸ್ಟು ವರ್ಡ್ ಸ್ಟಾರ್ಟ್ ಆಗಬೇಕು. ಎಲ್ಲಿಂದ ಸ್ಟಾರ್ಟ್ ಆಗಬೇಕಂತ ಹೇಳ್ತಾರೆ? ಪಿ ಇಂದ ಸ್ಟಾರ್ಟ್ ಆಗಬೇಕು, ಎಸ್ ಇಂದ ಎಂಡ್ ಆಗಬೇಕು. ಮೊದಲು ಇಲ್ಲಿ ಕೌಂಟ್ ಮಾಡೋಣ ಎಷ್ಟು ಲೆಟರ್ಗಳು ಇದ್ದಾವೆ ಅಂತ ಹೇಳಿ ಪರ್ಮುಟೇಷನಲ್ಲಿ. ಇಲ್ಲಿ 1 2 3 4 5 6 7 8 9 10 11 12 ಲೆಟರ್ಸ್ಗಳಿದ್ದಾವೆ, ಕರೆಕ್ಟಾ? ಸೊ 12 ಲೆಟರ್ಸನ್ನು ನಾನು ಇಲ್ಲಿ ಬರ್ಕೊಂಡೆ ಅಂತ ಅಂದ್ಕೊಳ್ಳಿ. 12 ಬಾಕ್ಸಸ್ ಇದ್ದಾವೆ ಅಂತ ಅಂದ್ಕೊಳ್ಳಿ ಇಲ್ಲಿ. ಓಕೆ, ಸೊ ಈಗ ಫಸ್ಟು ಪಿ ಇರಬೇಕಂತ ಹೇಳ್ತಾರೆ, ಲಾಸ್ಟಲ್ಲಿ ಎಸ್ ಇರಬೇಕಂತ ಹೇಳ್ತಾರೆ. ಇದು ಫಿಕ್ಸ್ ಅರೇಂಜ್ಮೆಂಟ್ ಇದೆ. ಓಕೆ, ಸೊ ಈ ಥರ ಇಟ್ಕೊಂಡು ನಾವು ಉಳಿದಿದ್ದನ್ನು ಅರೇಂಜ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಪಿ ಇಲ್ಲಿ ಫಿಕ್ಸ್ ಆಯ್ತಂದ್ರೆ ಇದು ಫಸ್ಟ್ ಪ್ಲೇಸು, ಇದು 12th ಪ್ಲೇಸು, ಇವೆರಡು ಫಿಕ್ಸ್ ಆಗಿ ಹೋಗಿಬಿಡ್ತಲ್ಲ. ಇಲ್ಲೆಲ್ಲ ಒಂದೊಂದೇ ಪಾಸಿಬಿಲಿಟೀಸ್ ಇದೆ. ಅಂದರೆ ಉಳಿದಿರೋಂಥ ಪಾಸಿಬಿಲಿಟೀಸ್ ಎಷ್ಟು ಸ್ಟೂಡೆಂಟ್ಸ್? ಇಲ್ಲಿ ಮಧ್ಯದಲ್ಲಿ 10 ರಿಸಲ್ಟ್ಸ್ಗಳಿದ್ದಾವೆ, ಅಂದರೆ 10 ಪ್ಲೇಸಸ್ಗಳು ಉಳಿದಿದ್ದಾವೆ ಅಂತ ಅರ್ಥ ಆಯಿತು. ಹಾಗೇನು ಲೆಟರ್ ಕೂಡ 10 ಉಳಿದಿರುತ್ತಲ್ವಾ, ಅದಲ್ವಾ? ಸೊ 10 ಫ್ಯಾಕ್ಟೋರಿಯಲ್ ಆಯಿತು ಇದು, ಕರೆಕ್ಟಾ? 10 ಫ್ಯಾಕ್ಟೋರಿಯಲ್. ಇದರಲ್ಲಿ ರಿಪೀಟೆಡ್ ನಂಬರ್ಸ್ಗಳು ಯಾವಿದ್ದಾವೆ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕು. ಸೊ ರಿಪೀಟೆಡ್ ಆಗಿರುವಂಥ ಲೆಟರ್ ಯಾವುದಿದೆ ಇಲ್ಲಿ? ರಿಪೀಟೆಡ್ ಟಿ ಆಗಿದೆ ನೋಡಿ ಸ್ಟೂಡೆಂಟ್ಸ್, ಟಿ 2 ಸತಿ ರಿಪೀಟೆಡ್ ಆಗಿದೆ. ಸೊ ಅದನ್ನು ನಾವಿಲ್ಲಿ 2 ಫ್ಯಾಕ್ಟೋರಿಯಲ್ ಮಾಡ್ಕೋಬೇಕಂತ ಅರ್ಥ. ಓಕೆ, ಸೊ ಇದು ಫಸ್ಟ್ದ ಆನ್ಸರಾ. ಸೊ 10 ಫ್ಯಾಕ್ಟೋರಿಯಲ್ನ ನಾವು ಎಕ್ಸ್ಪಾಂಡ್ ಮಾಡ್ತಾ ಹೋಗಬೇಕು. 10 ಇಂಟು 10 ಇಂಟು 9 ಇಂಟು 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಫ್ಯಾಕ್ಟರ್ ಇಲ್ಲಿಗೆ ಸ್ಟಾಪ್ ಮಾಡಿ. ಅಗೇನ್ ಇಲ್ಲಿ 2 ಫ್ಯಾಕ್ಟರ್ ಆನ್ಸರ್ 2 ಆಗುತ್ತೆ. 2 ಇಂಟು 1 5 ಫ್ಯಾಕ್ಟರ್ ಆನ್ಸರ್ 2 10 ಆಗುತ್ತಲ್ವಾ. ಸೊ ಅದರ ಸಲುವಾಗಿನೇ ನಾನು ಇಲ್ಲಿಗೆ ಎಂಡ್ ಮಾಡಿದೆ. ನೀವು ಬೇಕಿದ್ರೆ ಬರೀಬೋದು, 5ಗೆ ಯಾಕೆ ಎಂಡ್ ಮಾಡಿದ್ರಿ ಸರ್ ಅಂತ ಕೇಳ್ತಾರೆ. ಸೊ ನೀವು ಬೇಕಿದ್ರೆ 5 ಇಂಟು ಕಂಟಿನ್ಯೂ ಬರ್ಕೊಂಬಿಡಿ, ಕನ್ಫ್ಯೂಷನ್ನ ಮಾಡ್ಕೊಬೇಡಿ. 5 ಇಂಟು 4 ಇಂಟು 3 ಇಂಟು 2 ಇಂಟು 3 ಇಂಟು 2 ಇಂಟು 1 ಡಿವೈಡ್ ಬೈ 2. 2 1 ಜಾ 2 5 ಜಾ. ಈ ಉಳಿದಿರೋ ರಿಸಲ್ಟ್ ಎಲ್ಲನೂ ಮಲ್ಟಿಪ್ಲೈ ಮಾಡಿ ಬರೆದ್ಬಿಟ್ರೆ ಮುಗೀತು ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಎಷ್ಟಾಗುತ್ತೆ ಸ್ವಲ್ಪ ಮಲ್ಟಿಪ್ಲೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಾಸ್ಟಾಗಿ. ಓಕೆ, 18,14,400 ಇಸ್ ದ ಆನ್ಸರ್. ಓಕೆ, ಕ್ಯಾಲ್ಕುಲೇಟರ್ನ ಮಾಡಿ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಸಿಂಪಲ್ ಕ್ಯಾಲ್ಕುಲೇಟರ್ ಅಲವ್ ಇರುತ್ತೆ. ಸೊ ಸಿಂಪಲ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಇದು ಫಸ್ಟ್ದು ಕ್ವಶನ್ದ ಆನ್ಸರ್ ಆಯಿತು. ಇನ್ನು ನಾವು ಸೆಕೆಂಡ್ದು ಕ್ವಶನ್ ಆನ್ಸರ್ ಸಾಲ್ವ್ ಮಾಡಬೇಕಲ್ವಾ. ಓಕೆ, ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. ಸೆಕೆಂಡ್ ಕ್ವಶನ್ ಆನ್ಸರ್, ಸೆಕೆಂಡಲ್ಲಿ ಏನು ಹೇಳ್ತಾ ಇದ್ದಾರೆ? ಓವೆಲ್ಸ್ ಆರ್ ಆಲ್ ಟುಗೆದರ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಓವೆಲ್ಸ್ ಆರ್ ಟುಗೆದರ್ ಅಂತ ಇದೆ. ಓಕೆ, ಇದನ್ನು ನಾವು ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಸೊ ಕ್ವಶನ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓವೆಲ್ಸ್ ಆರ್ ಟುಗೆದರ್, ಐ ಆರ್ ಟುಗೆದರ್ ಹಿಂದೆ ನಾನು ಸಾಲ್ವ್ ಮಾಡಿದ್ನಲ್ಲ, ಅದು ನಾಟ್ ಟುಗೆದರ್ ಕ್ವಶನ್ ಇತ್ತು. ಮೊದಲಿಗೆ ಟುಗೆದರ್ ಮಾಡಿಕೊಂಡು ಸಬ್ಟ್ರಾಕ್ಟ್ ಮಾಡಿದ್ವಿ. ಇಲ್ಲಿನೂ ಅದೇ ಥರನಾಗಿದೆ. ಓಕೆ, ಸೊ ಓವೆಲ್ಸ್ ಆರ್ ಆಲ್ ಟುಗೆದರ್ ಅನ್ನು ಸಾಲ್ವ್ ಮಾಡ್ಕೋಬೇಕು ಇವಾಗ. ಅಂದರೆ ಫಸ್ಟ್ ಇದರಲ್ಲಿ ಪರ್ಮುಟೇಷನಲ್ಲಿ ಓವೆಲ್ಸ್ಗಳು ಎಷ್ಟಿದ್ದಾವೆ ಅದನ್ನು ಮೊದಲಿಗೆ ಐಡೆಂಟಿಫೈ ಮಾಡ್ತಾ ಹೋಗೋಣ. ಎ ಇ ಐ ಒ ಯು ಅಲ್ಲಿ ಯಾವ್ಯಾವ ಇದ್ದಾವೆ? ಇ ಅನ್ನೋದೊಂದು ಓವೆಲ್ ಇದೆ, ಕರೆಕ್ಟಾ? ಅದಾದಮೇಲೆ ಯು ಒಂದಿದೆ. ಓಕೆ, ಅದಾದಮೇಲೆ ಯು ಆದ ತಕ್ಷಣ ನೆಕ್ಸ್ಟ್ ಒಂದು ಬರುವಂಥದ್ದು ಎ ಇದೆ ಸ್ಟೂಡೆಂಟ್ಸ್, ಎ ಒಂದಿದೆ. ಹಾಗೇನು ಐ ಕೂಡ ಕೊಟ್ಟಿದ್ದಾರೆ. ಓಕೆ, ಐನೂ ಬರುತ್ತೆ ಇಲ್ಲಿ. ಹಾಗೇನು ಓ ಬರುತ್ತೆ.
AEIOU ಎಲ್ಲ 5 ರಿಸಲ್ಟ್ಸ್ಗಳು ಇರುವಂಥದ್ದು ಇದು. ಸೊ ಇವು ಟುಗೆದರ್ಲಿ ಬರಬೇಕು ಅಂತ ಹೇಳ್ತಾ ಇರುವಂಥದ್ದು ಕ್ವಶನ್. ಅರ್ಥ ಆಯ್ತಲ್ವಾ? ಸೊ ಟೋಟಲ್ ಅಗೇನ್ ಎಷ್ಟಿರುವಂಥದ್ದು 12 ಇದಾವೆ. ಸೊ ಇವು ಎಷ್ಟಿದಾವೆ? 5 ಇದಾವೆ ಅಲ್ವಾ? ಸೊ ಇದಕ್ಕೆ ನಾವು ಒಂದು ಆಬ್ಜೆಕ್ಟ್ ಮಾಡಬೇಕು. ಅಗೇನ್ ಇಲ್ಲಿನೂ ಟೋಟಲ್ ರಿಸಲ್ಟ್ಸು 12 ಮೈನಸ್ ಇವು 5ನ್ನ ತೆಗ್ಕೊಳ್ಬೇಕು. ತೆಗೆದ್ರೆ ಉಳಿಯುವಂಥ ಆನ್ಸರ್ ಎಷ್ಟಿಲ್ಲಿ? ಇಲ್ಲಿ 7 ಉಳಿಯಂತಂದ, ಕರೆಕ್ಟಾ? 7 ಉಳಿದದ್ದು 7 ಅಂದರೆ +7 ಮಾಡ್ಕೋಬೇಕು. ಇವಾಗ ಇದು 7 + 1 ಅಂದರೆ 8 ಆಬ್ಜೆಕ್ಟ್ ಅಂತ ಕನ್ಸಿಡರ್. ಇದಕ್ಕೆ ಒಂದು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ಬೇಕಂತ ನಾನು ಲಾಸ್ಟ್ ಎಕ್ಸಾಂಪಲಲ್ಲೇ ಇನ್ಫಾರ್ಮ್ ಮಾಡಿದ್ದೆ ಇವಾಗ, ಕರೆಕ್ಟ್ ಅಲ್ವಾ? ಸೊ ಇವಾಗ ಎಷ್ಟಾಯ್ತು? ಟೋಟಲಿ 8 ಆಬ್ಜೆಕ್ಟ್ಸ್ ಆಯಿತು. ಇದನ್ನು ನಾವು ಸಾಲ್ವ್ ಮಾಡ್ಕೋಬೇಕು ಇವಾಗ. ಅಂದರೆ 8 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಟಿ ಒಂದು 2 ಟೈಮ್ ರಿಪೀಟೆಡ್ ಇದೆಯಲ್ಲ, ಅದನ್ನು ಡಿವೈಡ್ ಮಾಡ್ಕೊಳ್ಳೇಬೇಕಾಗತ್ತೆ. ಓಕೆ, ಸೊ 2 ಫ್ಯಾಕ್ಟೋರಿಯಲ್. ಸೊ ಇದರ ಆನ್ಸರ್ ನಾವು ಆಲ್ರೆಡಿ ಸಿಂಪ್ಲಿಫೈ ಮಾಡಿದ್ವಿ ನೋಡಿ. 8 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಎಲ್ಲಿ ಮಾಡಿದ್ವಿ? ಓಕೆ, 8 ಫ್ಯಾಕ್ಟರ್ ಡಿವೈಡ್ ಬೈ 2 ಫ್ಯಾಕ್ಟರ್. ಇದನ್ನು ಸಾಲ್ವ್ ಮಾಡ್ಕೋಬೇಕು ಇವಾಗ. ಓಕೆ, ಸೊ 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಫ್ಯಾಕ್ಟರ್ ಕ್ಯಾನ್ಸಲ್ ಆಯ್ತು ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ಲಾಸ್ಟಲ್ಲಿದೆ ಆನ್ಸರ್ನ ತಗೊಂಡ್ಬಿಡೋಣ. ಇಲ್ಲಿ ಡಿವೈಡ್ ಬೈ 2 ಇದೆ. ಸೊ ಇದೆರಡು ಹೋಯ್ತು. ಉಳಿದಿರೋದನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ ಇದು ಆನ್ಸರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸ್ಟೂಡೆಂಟ್ಸ್. ಓಕೆ, ಸ್ವಲ್ಪ ಇಲ್ಲಿ ನೀವು ಹೋಲ್ಡ್ ಆನ್ ಆಗಿರ್ಬೇಕು. ಯಾಕೆ ಅಂತಂದರೆ ನಾವು ಜಸ್ಟ್ ಇಲ್ಲಿ ಸಿಂಪ್ಲಿಫೈ ಮಾಡಿರೋದೇನು, ಈ ಒಂದು ರಿಸಲ್ಟ್ಸ್ ಸಿಂಪ್ಲಿಫೈ ಮಾಡಿದ್ವಿ. ಇದು ಆಗಳ ಹಿಂದೆ ಸಾಲ್ವ್ ಮಾಡಿದ್ದೇನಿತ್ತು ನೋಡಿ, ಇಲ್ಲಿ ಇತ್ತಲ್ಲ ಎಲ್ಲ ಸೇಮ್ ಇದ್ದು. ಯಾವ್ದು ಬೇಕಾದ್ರೂ ಫಸ್ಟ್ ಬಂದರೆ ನಮ್ಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿದ್ದಿಲ್ಲ. ಓಕೆ, ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ ಬೇರೆ ಬೇರೆ ರಿಸಲ್ಟ್ಸ್ ಓವೆಲ್ಸ್ಗಳಿದ್ದಾವೆ. ಓಕೆ, ಸೊ ಇದನ್ನು ಮೊದಲಿಗೆ ಮಲ್ಟಿಪ್ಲೈ ಮಾಡೋಣ. ಎಷ್ಟು ಬರುತ್ತೆ ನೋಡಿ, ಇದನ್ನು ಒಟ್ಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 8 ಇಂಟು 7 ಇಂಟು 6 ಇಂಟು 4 ಇಂಟು 5 ಇಂಟು ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಟೋಟಲ್ ಎಷ್ಟು ಆನ್ಸರ್ ಬರುತ್ತೆ ಅಬ್ಸರ್ವ್ ಮಾಡಿ. ಇದಕ್ಕೆ ಇಂಟು ಈ ಒಂದು ರಿಸಲ್ಟ್ಸ್ ಅರೇಂಜ್ಮೆಂಟ್ ಮಾಡ್ಕೋಬೇಕಲ್ವಾ. ಇಲ್ಲಿ 5 ರಿಸಲ್ಟ್ಸ್ ಇದಾವೆ. ಸೊ ಇದರಲ್ಲಿ ಯಾವ್ದು ಬೇಕಾದರೂ ಫಸ್ಟ್ ಬರ್ಬೋದಲ್ಲ. ನಾನು ಇಲ್ಲಿ ಫಸ್ಟ್ ಬರ್ದೇನಿ, ಯು ಫಸ್ಟ್ ಬರಿಬೋದಲ್ಲ. ಇದೊಂದು ಎಕ್ಸಾಂಪಲ್ ಬರೀತು ನೋಡಿ, UAIOE ಈ ಥರ ಬರ್ಬೋದಲ್ವಾ. ಈ ಥರ ಇದ್ರದ್ದು ಒಂದು ಅರೇಂಜ್ಮೆಂಟ್ ಆಗುತ್ತೆ. ಓಕೆ, ಅಂದರೆ ಇದ್ರದ್ದು ಅಂದರೆ 5 ರಿಸಲ್ಟ್ಸ್ ಅಂದರೆ 5 ಫ್ಯಾಕ್ಟೋರಿಯಲ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು ನೋಡಿ. ಇದನ್ನು ಕಲರ್ ಚೇಂಜ್ ಮಾಡಿ ಬರೀತೀನಿ, ನೆನ್ಪಿಟ್ಕೋತೀರಾ. ಇದನ್ನು ಮಲ್ಟಿಪ್ಲೈ ಮಾಡೋದು ಮಾತ್ರ ಮರಿ ಹಾಗಿಲ್ಲ, ಇಲ್ಲೇ ಬರೀತೀನಿ ನಾನು. ಇಂಟು 5 ಫ್ಯಾಕ್ಟೋರಿಯಲ್. ಯಾಕೆ ಇಂಟು 5 ಫ್ಯಾಕ್ಟೋರಿಯಲ್ ಮಲ್ಟಿಪ್ಲೈ ಮಾಡಬೇಕು ಗೊತ್ತಾಯ್ತಲ್ವಾ? ಓಕೆ, 5 ಫ್ಯಾಕ್ಟೋರಿಯಲ್ ಆನ್ಸರ್ ಎಷ್ಟಾಗುತ್ತೆ? 120 ಆಗುತ್ತಲ್ವಾ? ಓಕೆ, 120 ಇಂಟು ಈ ಕಂಪ್ಲೀಟ್ ರಿಸಲ್ಟ್ಸು. ಸೊ ಕಂಪ್ಲೀಟ್ ರಿಸಲ್ಟ್ನ ಮಲ್ಟಿಪ್ಲೈ ಮಾಡಿ ಫೈನಲ್ ಆನ್ಸರ್ನ ಬರೀರಿ ಸ್ಟೂಡೆಂಟ್ಸ್. ಇದರ ಆನ್ಸರ್ ಅಂತೂ 120 ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ ನೋಡಿ, ಸ್ವಲ್ಪ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಲೇಬೇಕಿಲ್ಲಿ. ಓಕೆ, ಹಾಗೇನು ಇಲ್ಲಿ ಆಗಿರುವಂಥದ್ದು ಟೋಟಲ್ ರಿಸಲ್ಟ್ಸ್ 24,19,200. ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಬರಿತಾ ಇದ್ದೀನಿ. ಸೊ ನೀವು ಕೂಡ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ಬರೀಬೇಕು. ಓಕೆ, ಸೊ ಪ್ರಾಪರಾಗಿ ಮಲ್ಟಿಪ್ಲೈ ಮಾಡಬೇಕಾದ್ರೆ ಕ್ಯಾಲ್ಕುಲೇಟರ್ ಟೈಪ್ ಮಾಡಬೇಕಾದ್ರೆ ರಾಂಗ್ ಮಾಡಿದ್ರೆ ಎಲ್ಲ ಎಫರ್ಟು ವೇಸ್ಟ್ ಆಗಿ ಹೋಗುವಂಥದ್ದಾಗಿರುತ್ತೆ. ಇದು ಅರ್ಥ ಆಯ್ತಲ್ವಾ? ಅಂದರೆ ಇದು ಎದರ ಆನ್ಸರು, ಆಲ್ ಓವೆಲ್ಸ್ ಆರ್ ಅಕರ್ಸ್ ಟುಗೆದರ್ಲಿ ಬಂದಿರುವಂಥ ಆನ್ಸರ್ ಆಗಿದೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ ಸ್ಟೂಡೆಂಟ್ಸ್? ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ತಾ ಹೋಗಿ. ಇದು ಸೆಕೆಂಡ್. ಇದರಲ್ಲಿ ಇನ್ನೂ ಒಂದು ಕ್ವಶನ್ ಇದೆ ಇಂಟ್ರೆಸ್ಟಿಂಗು. ಥರ್ಡ್ ಒನ್ ಏನಿದೆ, ದೇರ್ ಆರ್ ಆಲ್ವೇಸ್ 4 ಲೆಟರ್ಸ್ ಬಿಟ್ವೀನ್ P ಆ್ಯಂಡ್ S. ಇದು ಕ್ವಶನ್ ಮೊದಲಿಗೆ ಅರ್ಥ ಆಗಬೇಕು, ಅದು ಮೇನ್ ಇಂಪಾರ್ಟೆಂಟ್ ಇದೆ. ಓಕೆ, ಏನು ಹೇಳ್ತಾ ಇದ್ದಾರೆ, ಇವಾಗಲೇ ನಾನು ನಿಮಗೆ ಹೇಳಿದ್ದೆ ಇಲ್ಲಿ ಟೋಟಲಿ 12 ಲೆಟರ್ಸ್ ಇದಾವೆ ಅಂತ ಹೇಳಿದ್ದೆ, ಕರೆಕ್ಟಾ? ಈ ಥರ 12 ಲೆಟರ್ಸ್ಗಳಿದ್ದಾವೆ. ಸೊ 12ಅಲ್ಲಿ ಇಲ್ಲಿ P ಬರೆದ್ರಿ ಅಂದರೆ ನೆಕ್ಸ್ಟ್ 4 ಲೆಟರ್ ಆದಮೇಲೆ ನೆಕ್ಸ್ಟ್ S ಇರಬೇಕಂತ ಹೇಳ್ತಾರೆ. 1 2 3 4 ಆದಮೇಲೆ ಇಲ್ಲಿ S ಬರಬೇಕು ಅಂತ ಹೇಳ್ತಾರೆ. ಈ ಥರ ಎಷ್ಟು ಅರೇಂಜ್ಮೆಂಟ್ ಆಗ್ಬೋದು ಅಂತ ಕೇಳ್ತಾ ಇರುವಂಥದ್ದು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟ್ ಪ್ಲೇಸ್ ಇದು ನಮ್ಮದು ಫಸ್ಟ್ ಪ್ಲೇಸ್ ಅಲ್ವಾ. ಇಲ್ಲಿ ಫಸ್ಟ್ ಪ್ಲೇಸಲ್ಲಿ P ಇತ್ತಂದರೆ ಫಸ್ಟ್ ಇದು ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಪ್ಲೇಸಲ್ಲಿ S ಇರುತ್ತೆ. ಓಕೆ, ಅದನ್ನೇ ನಾನು ಇವಾಗ ಇಲ್ಲಿಂದ ಬರಿತಾ ಹೋಗ್ತೀನಿ. ಫಸ್ಟ್ ಪಾಸಿಬಿಲಿಟಿ, ಫಸ್ಟ್ ಪ್ಲೇಸಲ್ಲಿ P ಇದ್ದರೆ ಸಿಕ್ಸ್ತ್ ಪ್ಲೇಸಲ್ಲಿ S ಇರುತ್ತೆ. ಇದು ಒಂದು ಪಾಸಿಬಿಲಿಟೀಸ್ ಇದೆ, ಕರೆಕ್ಟಾ? ಹಾಗೆ ನೆಕ್ಸ್ಟ್ ಇನ್ನೊಂದು ಏನಂದರೆ, ನಾನು ಇದನ್ನು ಸೆಕೆಂಡ್ ಪ್ಲೇಸಿಗೆ ಶಿಫ್ಟ್ ಮಾಡಿದೆ Pನ ಅಂದರೆ, ಹಾಗೆ ನೆಕ್ಸ್ಟ್ ಇದು 7th ಪ್ಲೇಸಿಗೆ ಶಿಫ್ಟ್ ಆಗಿರುತ್ತೆ. ಇಲ್ಲಿ ಟೋಟಲಿ 12 ಪ್ಲೇಸಸ್ಗಳಿದ್ದಾವೆ, ನೆನಪಿರಲಿ 12th ಪ್ಲೇಸ್ವರೆಗೂ ಇರುವಂಥದ್ದು. ಓಕೆ, ನೆಕ್ಸ್ಟ್ ಒನ್, ಇನ್ನು ಥರ್ಡ್ ಒನ್ ಕ್ವಶನು. ಥರ್ಡ್ ಹೆಂಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಥರ್ಡ್ ಪ್ಲೇಸಲ್ಲಿ P ಇತ್ತಂದರೆ ಅಗೇನ್ ಇದು 8th ಪ್ಲೇಸಲ್ಲಿ S ಇರುತ್ತೆ. ಹಿಂಗೆ ಕಂಟಿನ್ಯೂ ಮುಂದೆ ಹೋಗ್ತಾ ಹೋಗುತ್ತಲ್ಲ. ಇಲ್ಲಿ P ತೊಗೊಂಡ್ರೆ ಅಗೇನ್ ನೆಕ್ಸ್ಟು ಅಗೇನ್ 4th ಪ್ಲೇಸಲ್ಲಿ ನಾನು P ಬರ್ಕೊಂಡೆ ಅಂದರೆ ಇದಾಗತ್ತೆ 9th ಪ್ಲೇಸಲ್ಲಿ S ಇರುತ್ತೆ. ಓಕೆ, ನೆಕ್ಸ್ಟು 5th ಪ್ಲೇಸಲ್ಲಿ
ಪಿ ಇದ್ದರೆ 10th ಪ್ಲೇಸಲ್ಲಿ ಎಸ್ ಬರುತ್ತೆ. ಅಗೇನ್ ನೆಕ್ಸ್ಟು ಸಿಕ್ಸ್ತ್ ಪ್ಲೇಸಲ್ಲಿ ನಾನು ಪಿ ಬರ್ಕೊಂಡೆ ಅಂದರೆ 11th ಪ್ಲೇಸಲ್ಲಿ ಎಸ್ ಬರುತ್ತೆ. ಆ್ಯಂಡ್ ಲಾಸ್ಟ್ ಇನ್ನೊಂದು ಏನಂದರೆ 7th ಪ್ಲೇಸಲ್ಲಿ ಪಿ ಬರ್ಕೊಂಡ್ರೆ 12th ಪ್ಲೇಸಲ್ಲಿ ಎಸ್ ಬರುತ್ತೆ. ಇದು ಲಾಸ್ಟ್ ಎಂಡಿಗೆ ಬಂದು ಮುಡ್ತು. ಬಟ್ ಇದು ಏನಿದೆ ಅವ್ರು ಏನು ಹೇಳಿದ್ದಾರೆ ಕ್ವಶನಲ್ಲಿ ಇನ್ನೊಂದ್ಸತಿ ಅಬ್ಸರ್ವ್ ಮಾಡಿ. 4 ಲೆಟರ್ಸ್ ಬಿಟ್ವೀನ್ ಪಿ ಆ್ಯಂಡ್ ಎಸ್. ಇಲ್ಲಿ ಪಿ ಇದೆ, ಇಲ್ಲಿ ಎಸ್ ಇದ್ರೆ ಇಲ್ಲಿ 4 ಲೆಟರ್ಸ್ಗಳು ಇರಬೇಕು ಅಂತ ಹೇಳ್ತಾರೆ. ಇದು ಯಾವ್ದು ಬೇಕಾದ್ರೆ ಬಿಟ್ವೀನ್ ಅಂತ ಹೇಳಿದ್ದಾರೆ ನೋಡಿ ವರ್ಡ್. ಬಿಟ್ವೀನ್ ಅಂದರೆ ಇಲ್ಲಿ ಎಸ್ ಬಂದು ಇಲ್ಲಿ ಪಿ ಬಂದರೂ ಇಲ್ಲಿನೂ 4 ಲೆಟರ್ ಇರಬಹುದು. ಓಕೆ, ಈ ಥರನೂ ಪಾಸಿಬಿಲಿಟಿ ಇದೆ. ಇದ್ರದ್ದು ನಮಗೆ ಟೋಟಲಿ ಸಿಕ್ಕಿರೋದು 7 ಪಾಸಿಬಿಲಿಟಿ ಸಿಕ್ಕಿದೆ. ಇನ್ನೊಂದು ನಾನು ಎಸ್ ಬರ್ದು ಎಸ್ ಇದನ್ನೇ ಸೇಮ್ ರಿಪೀಟ್ ಮಾಡ್ತಾ ಹೋಗೋಣ. ಇವಾಗ ರಿಪೀಟ್ ಯಾವ ಥರ ಅಂತಂದರೆ ಇಲ್ಲಿ 8th ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಪ್ಲೇಸಲ್ಲಿ ಎಸ್ಸು ಫಸ್ಟ್ ಪ್ಲೇಸಲ್ಲಿ ಬಂತು ಅಂತ ಅಂದ್ಕೊಳ್ಳಿ. ಆವಾಗ ಪಿ ಏನಾಗಿರುತ್ತೆ, ಪಿ ಪ್ಲೇಸ್ ಏನಾಗಿರುತ್ತೆ, ಪಿದು 6th ಪ್ಲೇಸಲ್ಲಿ ಇರುತ್ತೆ. ಅದು ರಿವರ್ಸ್ ಬರಿತಾ ಹೋಗ್ಬೇಕು. ಇವಾಗ ಅಗೇನ್ 9th ಪಾಸಿಬಿಲಿಟೀಸ್ ಎಸ್ಸು ಇನ್ನು ಸೆಕೆಂಡ್ ಪ್ಲೇಸ್ ಬಂದರೆ ಪಿ ಬರುವಂಥದ್ದು 8th ಪ್ಲೇಸು. ಈ ಥರ ಕಂಟಿನ್ಯೂ ಬರಿತಾ ಹೋದರೆ ಅಗೇನ್ 7 ಪಾಸಿಬಿಲಿಟೀಸ್ ಬರುತ್ತೆ. ಅಂದರೆ ಎಸ್ಸು ಯಾವ ಪ್ಲೇಸು 7th ಪ್ಲೇಸಲ್ಲಿ ಬಂದರೆ ಪಿ 12th ಪ್ಲೇಸಲ್ಲಿ ಬರುತ್ತೆ. ಅಂದರೆ ಇದು 7 ಪಾಸಿಬಿಲಿಟೀಸ್, ಇದು 7 ಪಾಸಿಬಿಲಿಟೀಸ್. ಅಂದರೆ ಟೋಟಲ್ ಪಾಸಿಬಿಲಿಟೀಸ್ ಎಷ್ಟಾಯ್ತು, ಇದು 14 ಪಾಸಿಬಿಲಿಟೀಸ್ ಆಯಿತು ಈ ಒಂದು ರಿಸಲ್ಟ್ಸ್. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಎಕ್ಸಾಂಪಲು. ಜಸ್ಟ್ ಈ 2 ನಂಬರ್ದ ಅರೇಂಜ್ಮೆಂಟ್ ಸಿಕ್ತು ಸ್ಟೂಡೆಂಟ್ಸ್ ನಮಗೆ. ಅದಾಯ್ತಲ್ವಾ? ಓಕೆ, ಸೊ ಇನ್ನೂ ಬಹಳ ಬಾಕಿ ಇದೆ, ಅದನ್ನು ಕಂಪ್ಲೀಟ್ ಮಾಡೋಣ. 14 ಪಾಸಿಬಿಲಿಟೀಸ್ ಜಸ್ಟ್ ಪಿ ಆ್ಯಂಡ್ ಎಸ್ ಅರೇಂಜ್ಮೆಂಟ್ದಾಯ್ತಿದು. ಓಕೆ, ಇನ್ನು ಉಳಿದಿರೋದು ಅರೇಂಜ್ಮೆಂಟ್ ಬೇಕಲ್ಲ, 2 ನಂಬರ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಇವಾಗ 2 ನಂಬರ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಉಳಿಯುವಂಥದ್ದು ಎಷ್ಟು, 14 ಅಂತ ಇದನ್ನು ಬರ್ಕೋತೀರಾ ಇಂಟು 2 ನಂಬರ್ ಕ್ಯಾನ್ಸಲ್ ಮಾಡಿದ್ರೆ 10 ರಿಸಲ್ಟ್ಸ್ ಉಳಿತೆ. ಅಂದರೆ 10 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಟಿ ಒಂದು ರಿಪೀಟೆಡ್ ಒಂದು ಇದೆಯಲ್ವಾ. ಸೊ ಅದಕ್ಕೆ ಇದನ್ನು 2 ಡಿವೈಡ್ ಮಾಡೋದು ಮಾತ್ರ ಮರೆಯೋ ಹಾಗೆ ಇಲ್ಲ. ಸೊ 2 ಡಿವೈಡ್ ಬೈ 2 ಮಾಡ್ತೀರಾ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಇವಾಗ 14 ಇಂಟು 10 ಫ್ಯಾಕ್ಟೋರಿಯಲ್ ಮತ್ತೆ ಎಕ್ಸ್ಟೆಂಡ್ ಮಾಡಿ 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2. ಓಕೆ, ಡಿವೈಡ್ ಬೈ 2 ಮಾಡಿಕೊಂಡ್ರೆ ಇದು 2 ಹೋಯ್ತು ಅಂತ ಅಂದ್ಕೊಳ್ಳಿ. ಇದನ್ನು ಒಟ್ಟು ಮಲ್ಟಿಪ್ಲೈ ಮಾಡಿಬಿಟ್ಟು ಎಲ್ಲನೂ ಮಲ್ಟಿಪ್ಲೈ ಮಾಡಿ ಫೈನಲಿ ಆನ್ಸರ್ನ ಬರೀ ಸ್ಟೂಡೆಂಟ್ಸ್. 14, 10, 9 ಇದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಓಕೆ, ಸೊ ನಂಬರ್ ಸ್ವಲ್ಪ ದೊಡ್ಡ ಬರುತ್ತೆ ಅಂತ ಅನಿಸುತ್ತೆ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ, ಸೊ ಫೈನಲ್ ಆನ್ಸರ್ನ ನಾನು ಇಲ್ಲಿ ಬರಿತಾ ಇದ್ದೀನಿ. 254 lakh 1000 second. Okay, so 1600. This is the last answer. Okay, 600 ಇದಾಗಿದೆ ನಮ್ಮದು ಫೈನಲ್ ಆನ್ಸರ್. ಅರ್ಥ ಆಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಒನ್ ಕ್ವಶನ್ಗೆ ಮೂವ್ ಆಗೋಣ ಸ್ಟೂಡೆಂಟ್ಸ್. ಇದು ಅರ್ಥ ಆಯ್ತಲ್ವಾ? ಸೊ ಲಾಸ್ಟ್ ಒನ್ ಇಂಪಾರ್ಟೆಂಟ್ ಇತ್ತು. ಯಾವುದು ಇದು? ಥರ್ಡ್ ಆನ್ಸರ್ ಆಗಿತ್ತು. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಇನ್ನೊಂದು ಸತಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಪ್ಲೇಸು ಇದು ಬರ್ಬೋದು. ಅಗೇನ್ ನಾನು ಸೆಕೆಂಡ್ ಪ್ಲೇಸಲ್ಲಿ ಪಿ ತೊಗೊಂಡ್ರೆ ಅಗೇನ್ ಇದು 7th ಪ್ಲೇಸಲ್ಲಿ ಹೋಗುತ್ತೆ. ಥರ್ಡ್ ಪ್ಲೇಸಲ್ಲಿ ಈ ಥರ ಹೋಗ್ತಾ ಹೋದರೆ ಇಲ್ಲಿ ಟೋಟಲಿ 7 ಪಾಸಿಬಿಲಿಟೀಸ್ ಇತ್ತು. ಅದೇ 7 ರಿಪೀಟ್ ಆಗಿತ್ತು. ಸೊ 7, 7, 14ನ ಮಾಡ್ಕೊಂಡಿವಿ. ಓಕೆ, ಇದು ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮ್ಮ ಎಕ್ಸಸೈಸು 6.3 ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇನ್ನೂ ಒಂದಿಷ್ಟು ಕ್ವಶನ್ಸ್ಗಳಿದ್ದಾವೆ ಸಾಲ್ಯೂಷನಲ್ಲಿ, ಅಂದರೆ ಸಾಲ್ವ್ಡ್ ಎಕ್ಸಾಂಪಲಲ್ಲಿ. ಅವು 5 ಮಾರ್ಕ್ಸಿಗೆ ಬರುತ್ತೆ. ಹಾಗಾಗಿ ಎಲ್ಲನೂ ಒಂದೇ ಕಡೆ ಆಗುತ್ತೆ ಅಂತ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಕ್ವಶನ್ ಇದೆ ಸ್ಟೂಡೆಂಟ್ಸ್, ಇದು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಇನ್ನೊಂದು ಕ್ವಶನ್ ಇದೆ. ಸೊ ಇವೆರಡು ಕ್ವಶನ್ಸ್ಗೂ ಭಾಳ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅಗೇನ್ ಇವಾಗಲೇ ನಾನು ಇದನ್ನು ಸಾಲ್ವ್ ಮಾಡಿದ್ನಲ್ವ ಎಕ್ಸಸೈಸಲ್ಲಿರುವಂಥದ್ದು. ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಫಾರ್ 5 ಮಾರ್ಕ್ಸ್. ಇದನ್ನು ನೀವು 5 ಮಾರ್ಕ್ಸ್ ಅಂತಲೇ ಕನ್ಸಿಡರ್ ಮಾಡಿ. ಅಗೇನ್ ಮೇಲ್ಗಡೆನೇ ಒಂದೆರಡು ಕ್ವಶನ್ಸ್ಗಳು ಇದ್ವಲ್ಲ ಲಾಸ್ಟಲ್ಲಿ 8, 9, 10, 11 ಇವು 3, 4 5 ಮಾರ್ಕ್ಸ್ ಇಂಪಾರ್ಟೆಂಟು. ಈಗ ಸಾಲ್ವ್ಡ್ ಎಕ್ಸಾಂಪಲ್ ಇರುವಂಥ ಈ 2 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್. ಸೊ ಇವಾಗ ಕ್ವಶನ್ನ ಓದ್ತಾ ಹೋಗೋಣ. ಏನಿದೆ ನೋಡಿ ಕ್ವಶನಲ್ಲಿ. ಫೈಂಡ್ ದ ನಂಬರ್ ಆಫ್ 8 ಲೆಟರ್. ಓಕೆ, ಸೊ 8 ಲೆಟರ್ ಅರೇಂಜ್ಮೆಂಟ್ ಮಾಡೋದಿದೆ. ದಟ್ ಕ್ಯಾನ್ ಬಿ ಮೇಡ್ ಫ್ರಮ್ ದ ಲೆಟರ್ ಆಫ್ ಅ ಡಾಟರ್ ಅನ್ನೊಂದು ಇಲ್ಲೊಂದು ವರ್ಡ್ ಕೊಟ್ಟಿದ್ದಾರೆ, ಡಿಜಿಟ್ಸ್ ಇದ್ದಾವೆ. ಸೊ ಇದರಲ್ಲಿ ಆಲ್ ವೆವೆಲ್ಸ್ ಆರ್ ಟುಗೆದರ್ಲಿ ಒಂದಿದೆ, ನಾಟ್ ಟುಗೆದರ್ಲಿ ವೆವೆಲ್ ಇದೆ. ಸೊ ಮೊದಲಿಗೆ ನಾವು ಇದರಲ್ಲಿ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ನ ಮಾಡ್ಕೋಬೇಕಂತಂದರೆ ಏನು ಮಾಡ್ಕೊತೀವಿ? ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಮಾಡ್ಕೋಬೇಕಂದ್ರೆ 8 ಫ್ಯಾಕ್ಟೋರಿಯಲ್ ಅಂತ ಬರೀತೀವಿ. ಇದರಲ್ಲಿ ರಿಪೀಟೆಡ್ ನಂಬರ್ ಯಾವುದಾದ್ರೂ ಇದೆನಾ? ಲೆಟರು ಇಲ್ಲ. ಸೊ ರಿಪೀಟೆಡ್ ಲೆಟರ್ ಇಲ್ಲ ಅಂದರೆ ಅದೊಂದು ಪ್ರಾಬ್ಲಮೇ ಇಲ್ಲ. ಇವಾಗ 8 ಫ್ಯಾಕ್ಟೋರಿಯಲ್ ಇಸ್ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಆಗುತ್ತೆ. ಫಸ್ಟ್ ಕ್ವಶನ್ ಅವರು ಹೇಳ್ತಾ ಇರುವಂಥದ್ದು, ಫಸ್ಟಲ್ಲಿ
ಆಲ್ ಓವೆಲ್ಸ್ ಆರ್ ಟುಗೆದರ್ಲಿ ಅಂತ ಹೇಳಿ, ಕರೆಕ್ಟ್ ಅಲ್ವಾ? ಎಸ್. ಸೊ ಆಲ್ ಓವೆಲ್ಸ್ ಆರ್ ಟುಗೆದರ್ಲಿ ಅಂತಂದಾಗ ನಾವು ಫಸ್ಟ್ ಓವೆಲ್ಸ್ಗಳನ್ನ ಬರ್ಕೋಬೇಕು. ಓಕೆ, ಸೊ ನಾನು ಇಲ್ಲಿ ಫಸ್ಟು ಓವೆಲ್ಸ್ನ ಬರಿತಾ ಇದ್ದೀನಿ. ಯಾವೆಲ್ಲ ಓವೆಲ್ಸ್ ಇದ್ದಾವೆ? ಓಕೆ, ಫಸ್ಟು ಓವೆಲ್ಸ್ಗಳನ್ನ ಬರ್ಕೊಳ್ಳೋಣ. ಈ ಒಂದು ಲೆಟ್ರಲ್ಲಿ ಇರುವಂಥದ್ದು ಯಾವ್ದ್ಯಾವ್ದಿದೆ? ಎ ಇದೆ, ಅಗೇನ್ ಎ ಆದಮೇಲೆ ಯು ಕೂಡ ಓವೆಲ್ ಇದೆ, ಅದಾದಮೇಲೆ ನೆಕ್ಸ್ಟು ಇ ಇದೆ. ಈ 3 ಓವೆಲ್ಸ್ಗಳಿದಾವೆ. ಇದು ಬಿಟ್ಟು ಮತ್ತೆ ಬೇರೆ ಯಾವುದೂ ಇಲ್ಲ ಓವೆಲ್ಸ್ ಇಲ್ಲಿ, ಕರೆಕ್ಟ್ ಅಲ್ವಾ? ಎಸ್. ಸೊ ಈ 3 ಓವೆಲ್ಸ್ಗಳನ್ನು ನಾವು ಒಂದು ಆಬ್ಜೆಕ್ಟ್ ಆಗಿ ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಇದು ಒಂದು ಆಬ್ಜೆಕ್ಟ್ ಆದರೆ ಇನ್ನು ಉಳಿದಿರೋದೆಷ್ಟು? ಟೋಟಲಿ 8 ಇದ್ದಾವೆ. 8 ಮೈನಸ್ 3 ಮಾಡಿದ್ರೆ 8 - 3 ಮಾಡಿದ್ರೆ ಉಳಿಯುವಂಥದ್ದು ಎಷ್ಟು? 5. ಓಕೆ, ಸೊ 5 + 1 ಮಾಡಿದ್ರೆ ಇದು ಟೋಟಲಿ 6 ಆಬ್ಜೆಕ್ಟ್ ಆಯಿತು, ಕರೆಕ್ಟ್ ಅಲ್ವಾ? ಓಕೆ, ಈ 6 ಆಬ್ಜೆಕ್ಟನ್ನ ನಾವು ಇವಾಗ ಫಸ್ಟ್ ಕ್ವಶನ್ ಪ್ರಕಾರ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇವಾಗ ಅರ್ಥ ಆಗ್ತಾ ಇದೆ ಅಲ್ವಾ? ಓಕೆ, 6 ಫ್ಯಾಕ್ಟೋರಿಯಲ್, ಇದರಲ್ಲಿ ರಿಪೀಟೆಡ್ ನಂಬರ್ ಅಂತೂ ಇಲ್ಲ, ಸೊ ಹಾಗಾಗಿ ಡಿವೈಡ್ ಮಾಡುವಂಥ ಪಾಸಿಬಿಲಿಟೀಸೇ ಇಲ್ಲ. 6 ಆಬ್ಜೆಕ್ಟ್ ತೊಗೊಂಡ್ವಿ, ಇದ್ರ ಜೊತೆಗೆ ಎ ಯು ಇ ಇದ್ರದ್ದು ಒಂದು ಅರೇಂಜ್ಮೆಂಟ್ ಆಗುತ್ತಲ್ಲ ಸ್ಟೂಡೆಂಟ್ಸ್, ಇದನ್ನೊಂದು ಮಲ್ಟಿಪ್ಲೈ ಮಾಡ್ಬೇಕು. ನಾ ಹಿಂದೆ ಮಾಡುವಾಗ ಮಾಡಿದೆ ನೋಡಿ, ಯಾವುದು? ಇಲ್ಲೊಂದು ಕ್ವಶನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಐ ಆರ್ ಟುಗೆದರ್ 4 ಇದ್ದು, ಸೊ ಇಲ್ಲಿ ಕೂಡೆ ಬಂದಿತ್ತು, ಸೊ ಎಲ್ಲಾನು ಆಯನೇ ಇತ್ತು, ಸೊ ಏನೂ ಚೇಂಜಸ್ ಇಲ್ಲ, ಜಸ್ಟ್ ಇಲ್ಲಿ ನಾವು ಡೈರೆಕ್ಟಾಗಿ ಮಾಡ್ಕೊಂಡಿದ್ವಿ. ಬಟ್ ಈ ಒಂದು ಕ್ವಶನ್ ಮಾಡಬೇಕಾದ್ರೆ ಓವೆಲ್ಸ್ ಆರ್ ಟುಗೆದರ್ಲಿ ಮಾಡಬೇಕಾದ್ರೆ ಓವೆಲ್ಸ್ಗಳು ಎಷ್ಟಿದ್ದು ನೋಡಿ ಇಲ್ಲಿ, ಎಲ್ಲಿ ಬರ್ತಿದ್ದೀವಿ ಅಂದರೆ ಇಲ್ಲಿದೆ ನೋಡಿ, ಎ ಯು ಐ ಎಲ್ಲಾನು 5 ಇದ್ದು, ಅದಕ್ಕೆ ಸಲುವಾಗಿ ನಾವು ಇಲ್ಲಿ 5 ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡ್ಕೊಂಡಿಲ್ವಾ, ಅದ್ರ ಸಲುವಾಗಿ ಇಲ್ಲಿನೂ ಎ ಯು ಇ ಅಂದರೆ 3 ಇದಾವೆ ಅಂದರೆ ಇಲ್ಲಿ 3 ಫ್ಯಾಕ್ಟೋರಿಯಲ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, 6 ಫ್ಯಾಕ್ಟೋರಿಯಲ್ ಆನ್ಸರ್ ಎಷ್ಟಾಗುತ್ತೆ? 720 ಆಗುತ್ತಲ್ವಾ? 6 ಫ್ಯಾಕ್ಟೋರಿಯಲ್ ಆನ್ಸರ್ 720, 3 ಫ್ಯಾಕ್ಟೋರಿಯಲ್ ಆನ್ಸರ್ 6 ಆಗುತ್ತೆ. 720 ಇಂಟು 6 ಮಾಡ್ಕೋಬೇಕು ಅಂದರೆ ನಮಗೆ ಸಿಗುತ್ತೆ ಟೋಟಲಿ ಆಲ್ ಓವೆಲ್ಸ್ ಆರ್ ಆಕರ್ಸ್ ಟುಗೆದರ್ಲಿ ಬರುವಂಥ ಆನ್ಸರು. ಓಕೆ, ಸೊ ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್? 4320 ಇಸ್ ದ ಆನ್ಸರ್. ಓಕೆ, ಇದು ಆಲ್ ಓವೆಲ್ಸ್ ಆರ್ ಆಕರ್ಸ್ ಟುಗೆದರ್ಲಿ ಇದು ಆನ್ಸರ್ ಆಯಿತು. ಇನ್ನು ಸೆಕೆಂಡ್ ಒನ್ ಕ್ವಶನ್ ನೋಡ್ತಾ ಹೋಗೋಣ. ಸೆಕೆಂಡ್ ಒನ್ ಏನು ಹೇಳ್ತಾರೆ? ಆಲ್ ಓವೆಲ್ಸ್ ಆರ್ ಡು ನಾಟ್ ಆಕರ್ಸ್ ಅಂತ ಹೇಳ್ತಾರೆ. ಅಂದರೆ ಡು ನಾಟ್ ಆಕರ್ಸ್ ಟುಗೆದರ್ಲಿ ಅಂದರೆ ಮೊದಲಿಗೆ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟಲ್ಲಿ ಈ ಓವೆಲ್ಸ್ ಆಕರ್ಸ್ ಟುಗೆದರ್ಲಿ ಬರೋದನ್ನ ಸಬ್ಟ್ರಾಕ್ಟ್ ಮಾಡ್ಕೋಬೋದಲ್ವಾ? ಓಕೆ, ಅಂದರೆ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ನಮ್ಗೆ ಇವಾಗ ಗೊತ್ತಾಗಬೇಕು. ಓಕೆ, ನಾನು ಇಲ್ಲಿ ಬರಿತಾ ಇದ್ದೀನಿ, ಓವೆಲ್ಸ್ ಆರ್ ನಾಟ್ ಆಕರ್ಸ್ ಟುಗೆದರ್ಲಿ. ಇದನ್ನು ಇವಾಗ ನಾವು ಸಾಲ್ವ್ ಮಾಡೋಣ. ಓಕೆ, ನಾಟ್ ಆಕರ್ಸ್ ಟುಗೆದರ್ಲಿ. ಸೊ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಇಲ್ಲಿ ಏನು ತಗೋಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್? ಟೋಟಲ್ ನಂಬರ್ ಆಫ್ ಇದ್ರದ್ದು ಆನ್ಸರ್ ಈಸ್ ಈಕ್ವಲ್ಸ್ ಟು ಬರೀತೇನೆ ನೋಡಿ, ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟಲ್ಲಿ ಮೈನಸ್ ಓವೆಲ್ಸ್ ಆರ್ ಆಕರ್ಸ್ ಟುಗೆದರ್ಲಿ ರಿಸಲ್ಟ್ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಇದು ನಿಮಗೆ ಗೊತ್ತಿರಲಿ. ಓವೆಲ್ಸ್ ಆರ್ ಆಕರ್ಸ್ ಟುಗೆದರ್ಲಿ ನಾವು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಅಂದರೆ 8 ಫ್ಯಾಕ್ಟರ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಯಾಕಂದರೆ ಅದ್ರಲ್ಲಿ ರಿಪೀಟೆಡ್ ನಂಬರ್ ಯಾವುದೂ ಇಲ್ಲ, ಡೈರೆಕ್ಟ್ ಎಲ್ಲಾನು ಡಿಸ್ಟಿಂಕ್ಟ್ ಎಲಿಮೆಂಟ್ ಆಗಿರೋದ್ರಿಂದ ಇದಾಗುತ್ತೆ 8 ಫ್ಯಾಕ್ಟೋರಿಯಲ್ ಮೈನಸ್ ಓವೆಲ್ಸ್ ಆರ್ ಆಕರ್ಸ್ ಟುಗೆದರ್ಲಿ ಅಂತಂದರೆ ಅದರ ಆನ್ಸರ್ ಬಂದಿದೆ 4320 4320 ಬಂದಿತ್ತು. ಸೊ 8 ಫ್ಯಾಕ್ಟೋರಿಯಲ್ ಆನ್ಸರ್ ಎಷ್ಟಾಗುತ್ತೆ? ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. 8 ಫ್ಯಾಕ್ಟೋರಿಯಲ್ ಇಂಟು, ಇಲ್ಲಾಂದರೆ ಇದನ್ನ ಒಂದು ನೀವು ಈಸಿಯೆಸ್ಟ್ ವೇ ಒಳಗೆ ಮಾಡ್ಕೋಬೇಕಂದ್ರೆ ಇಲ್ಲಿ 6 ಫ್ಯಾಕ್ಟೋರಿಯಲ್ ಕಾಮನ್ ತೊಗೊಂಡು ಕೂಡ ಈ ಥರನೂ ನಾವು ಮಾಡಬಹುದು. ಇಲ್ಲ ನೀವು ಇಲ್ಲ ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡೋರಿದ್ರೆ 8 ಫ್ಯಾಕ್ಟೋರಿಯಲ್ಗೆ ಇಂಟು 43ನ ಸಿಂಪ್ಲಿಫೈ ಮಾಡಿ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ನಮಗೆ ಸಿಗುತ್ತೆ ಫೈನಲ್ ಆನ್ಸರ್. ಓಕೆ, ಸೊ ಎಷ್ಟಾಗುತ್ತೆ ನೋಡಿ ಫೈನಲ್ ರಿಸಲ್ಟ್ಸು. ಇದನ್ನು ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ, 3,36,000 ಆಗುತ್ತೆ. ಸಾರಿ, 36,000 ಈಸ್ ದ ಲಾಸ್ಟ್ ಆನ್ಸರ್. ಓಕೆ, ಸೊ ಇದು ಅರ್ಥ ಆಯ್ತಲ್ವಾ? ಎಸ್. ಇದನ್ನು ಯೂಶ್ವಲಿ ಯಾವ ಥರ ಮಾಡೋದು ಅಂದರೆ ನಿಮ್ಮದು ಟೆಕ್ಸ್ಟ್ ಬುಕ್ಕಲ್ಲಿ ಸಿಂಪ್ಲಿಫಿಕೇಶನ್ ಈ ಥರ ಕೊಟ್ಟಿದ್ದಾರೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇವ್ರೇನು ಮಾಡಿದ್ದಾರೆ, ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ 8 ಫ್ಯಾಕ್ಟೋರಿಯಲ್ ಇದೆ, ಮೈನಸ್ 43 ಇದು ಹೇಗೆ ಬಂದಿತ್ತು? 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಬಂದಿತ್ತಲ್ವಾ? ಇದರಲ್ಲಿ ಅವರು ಇದರಲ್ಲಿ 6 ಫ್ಯಾಕ್ಟೋರಿಯಲ್ ಕಾಮನ್ ತೊಗೊತಾರೆ. 6 ಕಾಮನ್ ತೊಗೊಂಡ್ರೆ ಇಲ್ಲಿ ಏನು ಉಳಿಯುತ್ತೆ? 8 ಇಂಟು 7 ಉಳಿಯುತ್ತೆ. ಇಲ್ಲಿ 3 ಫ್ಯಾಕ್ಟೋರಿಯಲ್ ಆನ್ಸರ್ 3 ಇಂಟು 2 ಉಳಿಯುತ್ತೆ. ಸೊ 8 ಇಂಟು 7 ಮಾಡಿದ್ರೆ ಎಷ್ಟಾಗುತ್ತೆ? 8 ಇಂಟು 7 ಆಗುತ್ತೆ 42 ಮೈನಸ್ 6ನ ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ಅಗೇನ್ ಅದರಲ್ಲಿ ಸಬ್ಟ್ರಾಕ್ಟ್ ಮಾಡಿಕೊಂಡು ಉಳಿದಿರೋ ರಿಸಲ್ಟ್ನ 6 ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಇದು 50 ಬರುತ್ತೆ. 50 ಇಂಟು 720 ಆನ್ಸರ್ 36,000 ಬರುವಂಥದ್ದು. ಓಕೆ, ಸೊ ಇವೆರಡು ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಈ ಥರ ಇರುವಂಥ ಕ್ವಶನ್ನು ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಇದು ಸಾಲ್ವ್ಡ್ ಎಕ್ಸಾಂಪಲ್ ಆಗಿತ್ತು. ಓಕೆ, ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಇದು ನಿಮ್ಮ ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಅಂದರೆ ಜಾಸ್ತಿ ಇದೆ, 5 ಮಾರ್ಕ್ಸ್. ಓಕೆ, ಸೊ ಯಾವ ಥರ ಸಾಲ್ವ್ ಮಾಡೋದನ್ನ ಇದನ್ನು ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಇಲ್ಲಿ ಏನಿದೆ, ಕ್ವಶನ್ನ ಅರ್ಥ ಮಾಡ್ಕೋಬೇಕು. ಕ್ವಶನ್ ಅರ್ಥ ಮಾಡ್ಕೊಳ್ಳೋದೇ ಬಹಳ ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್ಸ್. ಓಕೆ, ಏನಿದೆ
ಫೈಂಡ್ ದ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ ಅ ಲೆಟರ್ ದ ವರ್ಡ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತಾರೆ. ಈ ಒಂದು ಲೆಟ್ರಲ್ಲಿ ಹೌ ಮೆನಿ ಆಫ್ ದೀಸ್ ಅರೇಂಜ್ಮೆಂಟ್ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ ಇವಾಗ. ಓಕೆ, ಸೊ ಫಸ್ಟ್ ಒನ್ ಅವ್ರು ಹೇಳಿರುವಂಥದ್ದನ್ನು ನಾವು ಚೆಕ್ ಮಾಡ್ತಾ ಹೋದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಫಸ್ಟ್ ನಮಗೆ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಮಾಡಬೇಕಾ. ಇಲ್ಲಿ ಹೇಳಿದರು ಸ್ಟಾರ್ಟಿಂಗಲ್ಲಿ ಫೈಂಡ್ ದ ನಂಬರ್ ಆಫ್ ಅಂತ ಹೇಳಿದರೆ, ಅಂದರೆ ಫಸ್ಟ್ ನಾವು ಇಲ್ಲಿ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ನ ಮಾಡ್ಕೊಳ್ಬೇಕು. ಸೊ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಅಂದರೆ ಫಸ್ಟ್ ಇಲ್ಲಿ ಎಷ್ಟು ಲೆಟರ್ಸ್ಗಳಾಗ್ತಾ ಇದ್ದಾವೆ ಒಂದು ಸತಿ ಕೌಂಟ್ ಮಾಡೋಣ. ಓಕೆ, 1 2 3 4 5 6 7 8 9 10 11 12 ಅಂದರೆ 12 ಲೆಟರ್ಸ್ಗಳಿದ್ದಾವೆ. ಅಂದರೆ ಇಲ್ಲಿ ಆಯಿತು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್. ಇದು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ, ಫಸ್ಟು 12 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ರಿಪೀಟೆಡ್ ನಂಬರ್ಸ್ಗಳಿದ್ದಾವೆ. ಇದರಲ್ಲಿ ಯಾವ್ಯಾವ ರಿಪೀಟೆಡ್ ಇದ್ದಾವೆ ಅದೊಂದನ್ನು ನಾವು ಇಲ್ಲಿ ಬರ್ಕೊಂಬಿಡೋಣ. ಯಾವ್ಯಾವ ರಿಪೀಟೆಡ್ ಇದ್ದಾವೆ ಸೈಡಲ್ಲಿ ಬರಿತಾ ಇತ್ತು ನೋಡಿ. ಫಸ್ಟು ಯಾವುದು ರಿಪೀಟೆಡ್ ಇದೆ ನೋಡಿ ಫ್ರೆಂಡ್ಸ್, ಐ ರಿಪೀಟೆಡ್ ಇದೆನಾ, ಇಲ್ಲ. ಎನ್ ರಿಪೀಟೆಡ್ ಇದೆ. ಓಕೆ, ಎನ್ ಎಸ್ ಸತಿ ಬಂದಿದೆ. ಎನ್ ರಿಪೀಟೆಡ್ 1 2 3 ಟೈಮ್ಸ್ ರಿಪೀಟೆಡ್ ಇದೆ ಎನ್ನು. ಅದಾದಮೇಲೆ ನೆಕ್ಸ್ಟ್ ಒನ್ ಯಾವುದಿದೆ, ಡಿ ಕೂಡ ರಿಪೀಟೆಡ್ ಇದೆ. ಅದಾದಮೇಲೆ ಇ ಕೂಡ ರಿಪೀಟೆಡ್ ಇದೆ. ನೆಕ್ಸ್ಟ್ ಇ ಬರೆಯೋಣ. ಇ ಎಷ್ಟು ಸತಿ ರಿಪೀಟೆಡ್ ಆಗಿದೆ ನೋಡಿ, ಇ 1 2 3 4 ಟೈಮ್ಸ್ ರಿಪೀಟೆಡ್ ಆಗಿದೆ ಇ. ಅದಾದಮೇಲೆ ಡಿ ಕೂಡ ರಿಪೀಟೆಡ್ ಆಗಿದೆ. ಸೊ ಡಿ ಎಷ್ಟು ಸತಿ ರಿಪೀಟೆಡ್ ಆಗಿದೆ, 2 ಸತಿ. ಓಕೆ, ಈ ಮೂರು ರಿಸಲ್ಟ್ಸ್ನ ನಾವು ಇಲ್ಲಿ ಡಿವೈಡ್ ಮಾಡ್ಕೋಬೇಕಲ್ವಾ. ಓಕೆ, 12 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಈ ಮೂರು ರಿಸಲ್ಟ್ಸ್ನ ನಾನು ಕೆಳಗಡೆ ಬರೆದೆ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡಿಕೊಂಡು ಸಾಲ್ವ್ ಮಾಡಿ ಫ್ರೆಂಡ್ಸ್. ಇದನ್ನು ನಾನು ಡೈರೆಕ್ಟಾಗಿ ಆನ್ಸರ್ನ ಬರಿತಾ ಇದ್ದೀನಿ. ಎಷ್ಟಾಗುತ್ತೆ ಅಂದರೆ 12 ಫ್ಯಾಕ್ಟರ್ನ ಕಂಟಿನ್ಯೂಸ್ ಆಗಿ 4 ಫ್ಯಾಕ್ಟರ್ಗೆ ಸಿಂಪ್ಲಿಫೈ ಮಾಡೋದು. ಇದು 6 ಫ್ಯಾಕ್ಟರ್ ಇಂಟು 6 ಇಂಟು 2 12 ಆಗುತ್ತೆ. 12 ಕ್ಯಾನ್ಸಲ್. 11ಇಂದ ಹಿಡಿದು ಕಂಟಿನ್ಯೂಸ್ ಆಗಿ 5ವರೆಗೂ ಮಲ್ಟಿಪ್ಲೈ ಮಾಡಿ ಆವಾಗ ಬರುವಂಥ ಆನ್ಸರ್ಸ್ನ ನಾವಿಲ್ಲಿ ಬರಿಬೇಕಾಗಿರುವಂಥದ್ದು. ಎಷ್ಟಾಗುತ್ತೆ ನೋಡಿ, 16,63,200 ಬರುತ್ತೆ. ಓಕೆ, ಕ್ಯಾಲ್ಕುಲೇಟರ್ ಇದೆ, ಕ್ಯಾಲ್ಕುಲೇಟ್ ಮಾಡ್ಕೊಂಬೇಡಿ ಫ್ರೆಂಡ್ಸ್. ಓಕೆ, ಇದು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಮುಗೀತು ಫಸ್ಟ್ ಕ್ವಶನ್. ಇಲ್ಲಿಂದ ಸಬ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸಬ್ ಕ್ವಶನ್ ಫಸ್ಟ್ ಒನ್ ಏನಿದೆ, ಡೂ ವರ್ಡ್ ಸ್ಟಾರ್ಟ್ ವಿತ್ ಪಿ. ಅವ್ರೇನು ಹೇಳ್ತಾರೆ, ಫಸ್ಟ್ ಸ್ಟಾರ್ಟ್ ಆಗುವಂಥ ಇದು ಟೋಟಲಿ 12 ಇದಾವಲ್ಲ, ಸ್ಟಾರ್ಟಿಂಗ್ಗೆ ಪಿ ಇರಬೇಕು ಫಿಕ್ಸ್ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಪಿ ಇದ್ರೆ ಪಿ ಒಂದು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಲ್ವಾ. ಸೊ ಪಿ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಎಷ್ಟು ಇವಾಗ, ಪ್ಲೇಸಸ್ಸು 11 ಪ್ಲೇಸಸ್ ಉಳಿಯುತ್ತೆ. ಅಂದರೆ 11 ಪ್ಲೇಸಸ್ ಅಂದರೆ 11 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಇದಂತೂ ಬರೋದೇ ಅಲ್ವಾ ರಿಪೀಟೆಡ್ ನಂಬರು. 4 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇದನ್ನು ಪೂರ ಕ್ಯಾಲ್ಕುಲೇಟ್ ಮಾಡಿ ಬರೆಯುವಂಥದ್ದು. ಅಂದರೆ ಇದರ ಆನ್ಸರ್ ಆಗುತ್ತೆ 13 ಅಲ್ಲ 1,38,600 ಇಸ್ ದ ಆನ್ಸರ್ ಫ್ರೆಂಡ್ಸ್. ಓಕೆ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅಷ್ಟೇ ಇರುವಂಥದ್ದು. ಸೊ ನೀವು ಇದನ್ನ ಸಿಂಪ್ಲಿಫೈ ಮಾಡಿ. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಕ್ವಶನ್ ನಾನು ಇವಾಗ ಸಾಲ್ವ್ ಮಾಡ್ತೀನಿ. ಸೆಕೆಂಡ್ ಒನ್ನಲ್ಲಿ ಏನಿದೆ ನೋಡಿ, ಡೂ ಆಲ್ ದ ಓವೆಲ್ಸ್ ಆರ್ ಆಲ್ವೇಸ್ ಆಕರ್ಸ್ ಟುಗೆದರ್ಲಿ. ಓಕೆ, ಮೊದಲಿಗೆ ಓವೆಲ್ಸ್ ಯಾವೆಲ್ಲ ಇದಾವೆ ಅಂತ ನೋಟ್ ಡೌನ್ ಮಾಡ್ಕೊಳ್ಳೋಣ. ಈ ಒಂದೊಂದು ಓವೆಲ್ ಇದೆ, ಆಯ್ ಒಂದು ಓವೆಲ್ ಇದೆ. ಕರೆಕ್ಟಾ, ಆಯ್ ಅಂತೂ ಒಂದೇ ಟೈಮ್ ಇದೆ. ಈ 4 ಸತಿ ಬಂದಿದೆ ಅಂದರೆ ಸಲುವಾಗಿ 4 ರಿಸಲ್ಟ್ಸ್ನ ಬರೀಬೇಕಾಗತ್ತೆ ಇಲ್ಲಿ. ಓಕೆ, ಸೊ ಎಸ್, ಇದನ್ನು ತೆಳಗಡೆನೆ ಮಾಡೋಣ. ಇಲ್ಲೇ ಇದೆ ಕ್ವಶನ್ ನಂಬರ್ 2. ಸೊ 2 ಇಲ್ಲಿ ಬರೀತಾ ಇದ್ದೀನಿ ನೋಡಿ ಸ್ಟೂಡೆಂಟ್ಸ್. ಓಕೆ, ಓವೆಲ್ಸ್ಗಳನ್ನ ಮೊದಲಿಗೆ ಬರ್ಕೊಳ್ಳೋಣ. ಓವೆಲ್ಸ್ಗಳು ಎಷ್ಟಿದ್ದಾವೆ, ಓವೆಲ್ಸ್ಗಳಿರುವಂಥದ್ದು ಈ 4 ಇದ್ದಾವೆ. ಓಕೆ, ಸೊ ಈ 4 ಒಂದು ಆ ಇದೆ. ಕರೆಕ್ಟ್ ಅಲ್ವಾ. ಅಂದರೆ ಇದು ಪೂರ ಕೂಡಿ ಬರಬೇಕಂತ ಹೇಳ್ತಾರೆ. ಇದು ಒಂದು ಆಬ್ಜೆಕ್ಟ್ ಆಯಿತು. ಓಕೆ, ಎಷ್ಟಿದಾವೆ ಇದು 5. ಟೋಟಲ್ ಲೆಟರ್ಸು 12 ಇತ್ತು. 12 ಮೈನಸ್ 5 ಮಾಡಿಕೊಂಡ್ರೆ ಎಷ್ಟು ಉಳಿಯುತ್ತೆ, 12 ಮೈನಸ್ 5 ಮಾಡಿಕೊಂಡ್ರೆ ಇಲ್ಲಿ ಉಳಿಯುವಂಥದ್ದು 7 ಉಳಿಯುತ್ತಾ. ಅಗೇನ್ 7 ಪ್ಲಸ್ 1 ಅಂದರೆ 8 ಆಗುತ್ತೆ. ಅಂದರೆ ಟೋಟಲ್ ಆಬ್ಜೆಕ್ಟ್ಸ್ ಎಷ್ಟಾಯ್ತು ಇವಾಗ 8. ಅಗೇನ್ ಇಲ್ಲಿನೂ 8 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ರಿಪೀಟೆಡ್ ಮತ್ತೆ ಡಿವೈಡ್ ಮಾಡಲೇಬೇಕು. ಯಾವುದು ರಿಪೀಟೆಡ್ ಆಗುತ್ತೆ, ಈ ಬಿಡಿ, ಈ ಬಿಟ್ಟು ನಾವು ಆಲ್ರೆಡಿ ಬಿಟ್ಟಿದ್ದೇವೆ. ಅಂದರೆ ಯಾವುದು ಉಳಿದಿತ್ತು ಇಲ್ಲಿ, ಎನ್ದೊಂದು ಮಲ್ಟಿಪ್ಲೈ ಮಾಡಬೇಕು, ಡಿದೊಂದು ಮಾಡಬೇಕು. 3 ಇಂಟು 2 ಫ್ಯಾಕ್ಟೋರಿಯಲ್ ಆಗುತ್ತೆ ಇಲ್ಲಿ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇವಾಗ ಇದ್ರದ್ದು ಒಂದು ಅರೇಂಜ್ಮೆಂಟ್ ಮಾಡ್ಕೋಬೇಕಲ್ವ. ಈ 5ರಲ್ಲಿ ಐನು ಫಸ್ಟ್ ಬರ್ಬೋದು, ಸೆಕೆಂಡ್ ಬರ್ಬೋದು, ಥರ್ಡ್ ಬರ್ಬೋದು. ಅಂದರೆ ಇದು ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಇಲ್ಲಿನೂ ಈ 4 ಸತಿ ರಿಪೀಟೆಡ್ ಆಗಿದೆ, ಹಾಗಾಗಿ ಡಿವೈಡ್ ಬೈ 4 ಆಗುತ್ತೆ. ಇದು ಅರ್ಥ ಆಯ್ತಲ್ವಾ. ಸೊ ಬೇರೆ ಬೇರೆ ಇದ್ರೆ ಜಸ್ಟ್ 5 ಫ್ಯಾಕ್ಟೋರಿಯಲ್ ಬರೀಬೇಕು. ಇಲ್ಲಿನೂ ರಿಪೀಟೆಡ್ ಇದೆ, ಹಾಗಾಗಿ ರಿಪೀಟೆಡ್ ಬಂದರೆ ಡಿವೈಡ್ ಬರೆಯೋದು ಮಾತ್ರ ಮರೆಯೋ ಹಾಗಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ, 8 ಫ್ಯಾಕ್ಟೋರಿಯಲ್ನ ಕಂಟಿನ್ಯೂಸ್ ಆಗಿ ಸಾಲ್ವ್ ಮಾಡ್ತಾ ಹೋಗಿ. 3 ಫ್ಯಾಡಿ ಇಂತ ಐ ಥಿಂಕ್ ನಿಮಗೆ ಇದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಆನ್ಸರ್ನ ಬರಿತಾ ಇರೋದು 16,800 ಇದರಿಂದ ಆನ್ಸರ್ ಬರುತ್ತೆ ನೋಡಿ.
ಓಕೆ. ಸೊ ಇವಾಗ ಥರ್ಡ್ ಕ್ವಶನ್ಗೆ ಹೋಗೋಣ. ಥರ್ಡ್ ಒನ್ ಕ್ವಶನ್ ಏನೇನು ಹೇಳುತ್ತೆ ಅಂತಂದರೆ, ಓಕೆ, ಥರ್ಡ್ ಒನ್ ಅಲ್ಲಿ ಏನು ಹೇಳಿದ್ದಾರೆ, ಡೂ ಓವೆಲ್ಸ್ ನೆವರ್ ಆಕರ್ಸ್ ಟುಗೆದರ್ಲಿ. ನೆವರ್ ಆಕರ್ಸ್ ಟುಗೆದರ್ಲಿ ಅಂದರೆ ಟೋಟಲ್ ನಂಬರ್ ಒಳಗೆ ಇದನ್ನು ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ನಾವು ಸ್ಟಾರ್ಟಿಂಗಲ್ಲಿ ಮಾಡಿದ್ವಿ ನೋಡಿ, ಇಲ್ಲಿದೆ ನೋಡಿ, 16,63,200. ಓಕೆ. ನಾಟ್ ಆಕರ್ಸ್ ಟುಗೆದರ್ಲಿ ಅಂತಂದರೆ ಟೋಟಲ್ ಒಳಗೆ ಓವೆಲ್ಸ್ ಆಕರ್ಸನ್ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕಂತ ಅರ್ಥ. ಓಕೆ, ನಾನು ಇಲ್ಲಿ ಡೈರೆಕ್ಟಾಗಿ ಬರಿತಾ ಇದ್ದೀನಿ ಸ್ಟೂಡೆಂಟ್ಸ್. ಎಷ್ಟಿದೆ ಟೋಟಲ್ ನಂಬರ್ ಅರೇಂಜ್ಮೆಂಟು? 16,63,200 ಅಲ್ಲಿ ಮೈನಸ್ ಓವೆಲ್ಸ್ ಆಕರ್ಸ್ ಟುಗೆದರ್ಲಿ ಇಲ್ಲಿ ಬಂದಿತ್ತು 16,800ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಆಗ ನಂಗೆ ಸಿಗುತ್ತೆ ಆಕರ್ಸ್ ಇದೆ ಅಂದರೆ ಟುಗೆದರ್ಲಿ ಬರದೇ ಇರುವಂಥ ಆನ್ಸರ್ ಎಷ್ಟಾಗುತ್ತೆ ನೋಡಿ. ಅಗೇನ್ 16,46,400 ಇಸ್ ದ ಆನ್ಸರ್. ಓಕೆ, ಎಷ್ಟಾಯಿತು? 16,46,400 ಈಸ್ ದ ಫೈನಲ್ ಆನ್ಸರ್ ಫಾರ್ ಥರ್ಡ್ ಕ್ವಶನ್. ಇವಾಗ ಲಾಸ್ಟ್ ಫೋರ್ತ್ ಒನ್ ಕ್ವಶನ್ ಸಾಲ್ವ್ ಮಾಡೋಣ. ಫೋರ್ತ್ ಒನ್ ಕ್ವಶನ್ ಏನು ಹೇಳುತ್ತೆ? ಫೋರ್ತಲ್ಲಿ ಏನು ಹೇಳ್ತಾರೆ, ಡೂ ದ ವರ್ಡ್ ಬಿಗಿನ್ ವಿತ್ ಐ ಆ್ಯಂಡ್ ವಿತ್ ಪಿ. ಓಕೆ, ಇದನ್ನ ಆಲ್ರೆಡಿ ನಾವು ಹಿಂದಿನ ಒಂದು ಕ್ವಶನಲ್ಲಿ ಸಾಲ್ವ್ ಮಾಡಿದ್ವಿ. ಆಯಿಂದ ಸ್ಟಾರ್ಟ್ ಆಗಬೇಕು, ಪಿ ಇಂದ ಎಂಡ್ ಆಗಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ಏನಿಲ್ಲಿ ಫಸ್ಟ್ ಇಲ್ಲಿ ಟೋಟಲಿ ಲೆಟರ್ಸ್ 12 ಇದ್ದಾವೆ. ಫಸ್ಟ್ ಮತ್ತೆ ಲಾಸ್ಟ್ ಬ್ಲಾಕ್ ಆಗಿಬಿಡ್ತಾ, ಇಲ್ಲಿ ಒಂದೊಂದು ಪಾಸಿಬಿಲಿಟೀಸ್ ಇದೆ. ಅಂದರೆ ಉಳಿತಷ್ಟು 12 ಲೆಟರ್ಸ್ ಇತ್ತು, ಅದರಲ್ಲಿ 2 ಲೆಟರ್ ಹೋಗಿಬಿಟ್ರೆ 10 ಲೆಟರ್ ಉಳಿತು, 10 ಪ್ಲೇಸಸ್ ಇದೆ. ಅಂದರೆ ಇದಾಗುತ್ತೆ 10 ಫ್ಯಾಕ್ಟೋರಿಯಲ್. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? 10 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಬರಲೇಬೇಕಾಗತ್ತೆ. ಯಾಕೆ ಅಂತಂದರೆ ಅಗೇನ್ ರಿಪೀಟೆಡ್ ರಿಸಲ್ಟ್ಸ್ಗಳು ಇದಾವಲ್ವಾ. ಸೊ ರಿಪೀಟೆಡ್ ಯಾವೆಲ್ಲ ಇದ್ದಾವೆ? 4 ಒಂದಿದೆ, ಇ ಒಂದಿದೆ, ಅಗೇನ್ ಎನ್ ಒಂದಿದೆ, ಅದೊಂದು 3 ಫ್ಯಾಕ್ಟೋರಿಯಲ್ ಮತ್ತು 2 ಫ್ಯಾಕ್ಟೋರಿಯಲ್. ಇದನ್ನೆಲ್ಲನೂ ಸಾಲ್ವ್ ಮಾಡಬೇಕು ಅಂದರೆ ಇದರ ಆನ್ಸರ್ ಆಗುತ್ತೆ 12,600. ಸೆಕೆಂಡ್ 12,600 ಈಸ್ ದ ಫೈನಲ್ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಇದಾಗಿದ್ದೆ ಈ 5 ಮಾರ್ಕ್ಸಿನ ಕ್ವಶನ್. ಇದು ವೆರಿ ಇಂಪಾರ್ಟೆಂಟ್. ಇದನ್ನು ಕೇಳ್ಬೋದು. ಇದರಲ್ಲಿ 5 ಕೇಳಲ್ಲ, ಯಾವುದಾದ್ರೂ 3 ಕ್ವಶನ್ಸ್ನ ಕೇಳುವಂಥ ಚಾನ್ಸಸ್ಗಳು ಇರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಇದಾಗಿದೆ ಕಂಪ್ಲೀಟ್ ಪರ್ಮುಟೇಷನ್ದು ಕ್ವಶನ್ಸ್ಗಳು, ಎಕ್ಸಸೈಸ್ ಪ್ಲಸ್ 5 ಮಾರ್ಕ್ಸ್ ಕ್ವಶನ್ಸ್ನ ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಐ ಥಿಂಕ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಇನ್ನು ನೆಕ್ಸ್ಟು ಕಾನ್ಸೆಪ್ಟು ಕಾಂಬಿನೇಷನ್ನ ಸ್ಟಾರ್ಟ್ ಮಾಡ್ತೀನಿ ಸ್ಟೂಡೆಂಟ್. ನೆಕ್ಸ್ಟ್ ಕ್ಲಾಸಲ್ಲಿ ಕಾಂಬಿನೇಷನ್ ಸ್ಟಾರ್ಟ್ ಮಾಡೋಣ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್, ಟೇಕ್ ಕೇರ್.